ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ದಿನ ದಿನವೂ ಹೊಸದಾಗಿವೆ, ದಿನ ದಿನವೂ ಹೊಸದಾಗಿವೆ. ಮನಮರುವ ದೇವರೇ ಏಸಯ್ಯ, ಮನಸಾರ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀಯುಕ್ತನು ಸರ್ವಶಕ್ತನು, ನೀಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ದಿನ ದಿನವೂ ಹೊಸದಾಗಿವೆ, ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವರೇ ಏಸಯ್ಯ, ಮನಸಾರ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವರೇ ಏಸಯ್ಯ, ಮನಸಾರ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡೆವೆಂದು ನೀನು ದಂಡನೆಯ ವಹಿಸಿಕೊಂಡೆ. ನಮಗೆ ಸಮಾಧಾನ ನೀಡೆವೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ, ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀಯುಕ್ತನು ಸರ್ವಶಕ್ತನು, ನೀಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನಮರುಗುವ ದೇವರೇ ಏಸಯ್ಯ, ಮನಸಾರ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಲು ಆತನು ಶಾಪವಾದನು, ಶಿಲುಬೆಯನ್ನು ಹೊತ್ತುಕೊಂಡರು, ನೋವನ್ನು ವೇದನೆಯನ್ನು ಅಲ್ಲಿ ಅನುಭವಿಸಿದರು. ಇವತ್ತು ಆತನ ಬಾಸುಂಡೆಗಳಿಂದ ನಾವು ಗುಣವಾಗುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಾವು ಆರೋಗ್ಯವಾಗಿ ಇರುವುದು, ನಾವು ದೇವರ ಮಕ್ಕಳಾಗಿರುವುದು ಆತನ ಕೃಪೆಯಿಂದಲೇ. ನಾವು ಅದಕ್ಕಾಗಿ ಯಾವ ಪುಣ್ಯ ಕ್ರಿಯೆ ಮಾಡಿರಲಿಲ್ಲ, ಆತನು ಎಲ್ಲವನ್ನು ಶಿಲುಬೆಯಲ್ಲಿ ಹೊತ್ತು ತೀರಿಸಿ ಮಾಡಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ, ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ನೀನು ಯುಕ್ತನು ಸರ್ವಶಕ್ತನು, ನೀಯುಕ್ತನು ಸರ್ವಶಕ್ತನು. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ.
ಮರುಗುವ ದೇವನೇ యేసయ్య ಮನಸಾರ ಸ್ತುತಿಸಿ ಕೊಂಡಾಡುವೆ ಮನಮರುಗುವ ದೇವನೇ యేసయ్య ಮನಸಾರ ಸ್ತುತಿಸಿ ಕೊಂಡಾಡುವೆ ನಮ್ಮ ಪಾಪದಿಂದ ಜಜ್ಜಲ್ಪಟ್ಟೆ ಜಡಿಯಲ್ಪಟ್ಟೆ ಗಾಯದಿಂದ ನಾನು ಗುಣವಾದೆ ಹಲ್ಲೆಲೂಯಾ ನಮಗಾಗಿ ಎಷ್ಟು ಕಷ್ಟಗಳನ್ನು ದೇವರು ಅನುಭವಿಸಿದರು ಪರಿಶುದ್ಧನಾಗಿರುವ ದೇವರು ಪಾಪ ಇಲ್ಲದ ದೇವರು ನಮಗಾಗಿ ಪಾಪವಾದರು ನಾವು ಆತನೊಂದಿಗೆ ಇರಬೇಕು ನಾವು ನಿತ್ಯ ಜೀವನದಲ್ಲಿ ನಾವು ಪಾಲುಗಾರರಾಗಿರಬೇಕು ಮರಣ ಇಲ್ಲದ ಕಣ್ಣೀರಿಲ್ಲದ ಕಷ್ಟ ಇಲ್ಲದ ಆ ಒಂದು ಸ್ವರ್ಗೀಯ ರಾಜ್ಯದಲ್ಲಿ ನಾವು ವಾಸವಾಗಿರಬೇಕು ಒಂದೇ ಒಂದು ಹಳೆಯ ಉದ್ದೇಶದಿಂದ ನಮಗಾಗಿ ಇಳಿದು ಬಂದು ಪ್ರಾಣ ಕೊಟ್ಟ ದೇವರು ಆತನು ಹಲ್ಲೆಲೂಯಾ ಆದ್ದರಿಂದ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನು ಪಟ್ಟ ಕಷ್ಟಗಳಿಗೆ ನಾವು ಬದಲಾಗಿ ಆತನಿಗೆ ಮೆಚ್ಚುಗೆಯಾಗಿರುವ ಒಂದು ಜೀವನವನ್ನು ಜೀವಿಸೋಣ ನಮ್ಮಯ ಪಾಪದಿಂದ ಜಜ್ಜಲ್ಪಟ್ಟೆ ಜಡಿಯಲ್ಪಟ್ಟೆ ಗಾಯದಿಂದ ಗುಣವಾದೆ ನಮ್ಮಯ ಪಾಪದಿಂದ ಜಜ್ಜಲ್ಪಟ್ಟೆ ಜಡಿಯಲ್ಪಟ್ಟೆ ಗಾಯದಿಂದ ಗುಣವಾದೆ ನಿನ್ನ ಗಾಯದಿಂದ ಗುಣವಾದೆ ನಿನ್ನ ಗಾಯದಿಂದ ಗುಣವಾದೆ ನೀಯುಕ್ತನು ಸರ್ವಶಕ್ತನು ನೀಯುಕ್ತನು ಸರ್ವಶಕ್ತನು ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ ಅವು ದಿನ ದಿನವೂ ಹೊಸದಾಗಿವೆ ಅವು ದಿನ ದಿನವೂ ಹೊಸದಾಗಿದೆ ಮರುಗುವ ದೇವನೇ యేసయ్య ಮನಸಾರ ಸ್ತುತಿಸಿ ಕೊಂಡಾಡುವೆ ಮರುಗುವ ದೇವನೇ యేసయ్య ಮನಸಾರ ಸ್ತುತಿಸಿ ಕೊಂಡಾಡುವೆ ಮನಸಾರ ಸ್ತುತಿಸಿ ಕೊಂಡಾಡುವೆ ಮನಸಾರ ಸ್ತುತಿಸಿ ಕೊಂಡಾಡುವೆ ಮರುಕ್ಷಣಾದ ಯೇಸು ಕರ್ತನು ಶಿಲುಬೆಯಲ್ಲಿ ಮುಂಚಾನೆಯಲ್ಲಿ ಸುಮಾರು 9 ಗಂಟೆ ಇರಬಹುದು ಆ ಸಮಯದಲ್ಲಿ ಜಡಿಯಲ್ಪಟ್ಟರು 9 ಗಂಟೆಯಿಂದ 3 ಗಂಟೆವರೆಗೆ ಮಧ್ಯಾಹ್ನದ 3 ಗಂಟೆವರೆಗೆ 6 ಗಂಟೆ ಸಮಯ ಅವರು ಆ ಶಿಲುಬೆಯ ಮೇಲೆ ನೋವನ್ನು ಅನುಭವಿಸಿದರು ನೀವು ನೋಡ್ತಾ ಇದ್ದೀರಿ ರೋಮಾಪುರದವರು ಅಲ್ಲಿ ಇರುವ ಮರಣದಂಡನೆ ಕೈದಿಗಳಿಗೆ ಈ ರೀತಿಯಲ್ಲಿ ದಂಡನೆಯನ್ನು ಕೊಡ್ತಾ ಬಂದರು ಪಬ್ಲಿಕ್ ಆಗಿ ಎಲ್ಲರೂ ನೋಡುವಂತೆ ಅವ್ರನ್ನ ಶಿಲುಬೆಯಲ್ಲಿ ಹಾಕ್ತಾರೆ ಅಲ್ಲೇ ಶಿಲುಬೆಯಲ್ಲೇ ಅವರು ನೆರಳಾಡ್ತಾ ನೋವಲ್ಲಿ ಎದ್ದು ಆಮೇಲೆ ಹಂಗೆ ತೀರಿ ಹೋಗ್ತಾರೆ ಒಂದು ವೇಳೆ ಅವರು ತೀರಿ ಹೋದರೆ ಅವರ ಎಲುಬುಗಳನ್ನು ಕಾಲುಗಳಿರೋ ಎಲುಬುಗಳನ್ನು ಅವರು ಮುರಿದಾಕಿ ಸಾಯಿಸಿಬಿಡ್ತಾರೆ ಯಾರು ಈ ರೀತಿಯಲ್ಲಿ ಇನ್ನು ಮುಂದೆ ಅಪರಾಧ ಮಾಡಬಾರದು ಅದಕ್ಕೋಸ್ಕರ ಆ ರೀತಿಯ ದಂಡನೆ ಕೊಡಲ್ಪಟ್ಟಿದೆ ಕ್ರೂರವಾದಂಥ ದಂಡನೆ ಅದನ್ನು ನಮ್ಮ ರಕ್ಷಕನಾದ ಯೇಸು ಕರ್ತನು ನಮಗಾಗಿ ನಮ್ಮ ಪಾಪ ಕ್ಷಮಾಪಣೆಗಾಗಿ ನಾವು ರಕ್ಷಣೆ ಹೊಂದಬೇಕು ನಿತ್ಯ ಜೀವನದಲ್ಲಿ ಸೇರಬೇಕು ನರಕ ದಂಡನೆಯಲ್ಲಿ ಹೋಗಿ ಬೀಳಬಾರದು ಅದಕ್ಕೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟದನ್ನು ನಾವು ನೋಡುತ್ತೇವೆ ಶಿಲುಬೆ ಮೇಲೆ 9 ರಿಂದ 12 ಗಂಟೆವರೆಗೆ ಅವರು 7 ವಾಕ್ಯಗಳನ್ನು ಮಾತನಾಡಿದರು ಆಮೇಲೆ ಕೂಡ ಅಂಧಕಾರವು 12 ಗಂಟೆ ಮೇಲೆ ಆ ಒಂದು ಕತ್ತಲೆಯು ಕವಿತಾ ಇರುವಾಗಲೂ ಎಲ್ಲವನ್ನು ಮಾಡಿ ಮುಗಿಸಿ ಜಯವನ್ನು ಹೊಂದಿದ ಅರಸನಾಗಿ ಶಿಲುಬೆಯನ್ನು ಸಿಂಹಾಸನವಾಗಿ ಬದಲಾಯಿಸುವವರು ನಮ್ಮ ದೇವರು ಹಲ್ಲೆಲೂಯಾ ಆದ್ದರಿಂದ ಈ 7 ವಾಕ್ಯಗಳನ್ನು ಇವತ್ತು ನಾವು ಧ್ಯಾನಿಸುತ್ತಿದ್ದೇವೆ ಮೊದಲನೆಯ ವಾಕ್ಯ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 23 ವಾಕ್ಯ 34 ತಂದೆಯೇ
ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿದ್ದೆಂಬುದನ್ನು ಅರಿಯರು ಅಂದನು. ಈ ಒಂದು ನೀವು ನೋಡಿದ್ರಿ ಈ ವಿಡಿಯೋಲ್ಲಿ, ಇದು ಹೇಗೆ ಅವರು ಕಷ್ಟಪಟ್ಟರು, ನೋವನ್ನು ಅನುಭವಿಸಿದ್ರು ಎಂಬುದನ್ನು ನಾವು ನೋಡಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ಇದನ್ನು ಹೇಳೋದೇ ಕಷ್ಟ. ನಾನು ಇದರಿಂದ ಕಲಿತುಕೊಂಡಿದ್ದು ಒಂದೇ, ನಾವು ಯೇಸು ಸ್ವಾಮಿ ಕ್ಷಮೆಯ ಬಗ್ಗೆ ಬರೀ ಮಾತನಾಡಿರಲಿಲ್ಲ, ಅದನ್ನು ಹಿಂಬಾಲಿಸಿ ತೋರಿಸಿದ್ರು. ಬೋಧಿಸೋರು ಮಾತ್ರ ಅಲ್ಲ, ಅದನ್ನು ಅವರು ಪಾಲಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಜೀವನದಲ್ಲಿ ನಾವು ಅನೇಕ ಸಮಯದಲ್ಲಿ, ಅನೇಕ ಸಂದರ್ಭದಲ್ಲಿ ನಾವು ಕ್ಷಮಿಸುವುದಕ್ಕೆ ತುಂಬ ಕಷ್ಟಪಡ್ತೇವೆ. ಅನೇಕರನ್ನು ನಮ್ಮ ಜೊತೆ ಬದುಕೋರಾಗಿರಲಿ, ಮಿತ್ರರಾಗಿರಲಿ, ತುಂಬ ಮಿತ್ರರಾಗಿರ್ತಾರೆ, ಏನಾದರೂ ಒಂದು ನೋವಿಸ್ಬಿಡ್ತಾರೆ, ಆಮೇಲೆ ಅವರನ್ನು ನಿನ್ನ ಮುಖಾನು ನಾನು ಜೀವಮಾನದಲ್ಲಿ ನೋಡುವುದಿಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ಹಲವಾರು ಸಂದರ್ಭದಲ್ಲಿ ಅವರನ್ನು ನೋಡುತ್ತಾರೆ, ಮದುವೆ ಮನೆಗಳಲ್ಲಿ, ಏನಾದರೂ ಫಂಕ್ಷನ್ಗಳಲ್ಲಿ, ಹಬ್ಬಗಳಲ್ಲಿ ನೋಡಿದ್ರು ಕೂಡ ಅವರು ತಿರುಗಿ ಹೋಗ್ಬಿಡ್ತಾರೆ, ಮುಖವನ್ನು ತಿರುಗಿಕೊಳ್ಳುತ್ತಾರೆ. ಮಾತನಾಡದಷ್ಟು ಕೂಡ ಕ್ಷಮಿಸೋಕ್ಕೆ ಆಗೋದು ಇಲ್ಲ ಎಂಬ ಒಂದು ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಾರೆ ಮನುಷ್ಯರು. ಏನೋ ಒಂದು ಸಾಮಾನ್ಯವಾಗಿ ಒಂದು ತಪ್ಪು ಮಾಡೋರಿಗೆ ಹಂಗೆ ಮಾಡ್ತಾರೆ. ನೋಡಿರಿ ಏನು ಮಾಡಿದ್ರು, ಅವರು ಶಿಲುವೆಗೆ ಹಾಕಿದ್ರು. ಆದರೆ ಶಿಲುವೆಗೆ ಹಾಕಿದ್ರು ಅಂದರೆ ಅದಕ್ಕೆ ತಕ್ಕಂಥ ಕೆಲಸ ಮಾಡಿ ಹಾಕಿದರೆ ಬಹುಶಃ ಅದನ್ನು ಸಹಿಸಿಕೊಳ್ಳಬೇಕು ಅಂತಿರುತ್ತೆ. ಆದರೆ ಅವರು ಏನೂ ಪಾಪ ಮಾಡಲಿಲ್ಲ, ಅವರಲ್ಲಿ ಯಾವ ವಂಚನೆಯೂ ಇರಲಿಲ್ಲ, ಅವರು ಯಾವುದು ಶಾಪಕ್ಕೂ ಪಾಪಕ್ಕೂ ಅಪರಾಧಕ್ಕೂ ಯೋಗ್ಯತೆ ಇಲ್ಲ, ನಿಲ್ಲಬೇಕಂದ ಅವಶ್ಯಕತೆ ಇಲ್ಲ. ಆದ್ರೂ ಅವರು ಎಲ್ಲವನ್ನು ಸಹಿಸಿಕೊಂಡು ನಿಂತರು. ಆ ಸಮಯದಲ್ಲಿ ತಿರುಗಿ ಹೇಳಬಹುದಿತ್ತು, ದೇವರು ಸರ್ವಶಕ್ತನು, ಎಲ್ಲ ಸಾಧ್ಯ. ತಿರುಗಿ ಹೇಳಬಹುದಿತ್ತು, ನೀವು ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ರೆ ನಿಮ್ಮನ್ನು ಶಪಿಸುತ್ತೇನೆ, ಇಳಿದು ಬಂದು ನಾನು ನಿಮ್ಮನ್ನು ಏನು ಇಲ್ಲದೆ ಮಾಡಿಬಿಡ್ಬೋದು ಅಂತ ಹೇಳಿ ನನ್ನ ರಾಜನು ಇವತ್ತು ಸುಮ್ಮನೆ ಶಿಲುವೆಯಲ್ಲಿ ನಾನು ಜೀವ ಕೊಡಕ್ಕೆ ಬಂದಿದ್ದೆ ಇದ್ರೂ ಕೂಡ ನಾನು ಒಬ್ಬ ದೇವರು, ರಾಜನು, ನನಗೆ ಅಧಿಕಾರ ಉಂಟು, ನಾನು ನಿಮ್ಮನ್ನು ಕೈ ಎತ್ತಿದ್ರೆ ಸಾಕು ನೀವು ನಶಿಸಿ ಹೋಗ್ಬಿಡ್ತೀರಿ ಅಂತ ಹೇಳಿ ಎದುರಿಸ್ಬೋದಿತ್ತು. ನಮಗೆ ಅಧಿಕಾರ ಇಲ್ಲದೆ ಇರುವ ಜಾಗದಲ್ಲಿ ಕೂಡ ನಾವು ಕ್ಷಮಿಸೋದಿಲ್ಲ. ಆದರೆ ಇಲ್ಲಿ ಅವ್ರಿಗೆ ಅಧಿಕಾರ ಇತ್ತು. ಎರಡು ವಿಷಯಗಳು, ನಾವು ತಪ್ಪು ಮಾಡಿರ್ತೇವೆ, ಆದ್ರೂ ನಾವು ಇನ್ನೊಬ್ಬರನ್ನು ಕ್ಷಮಿಸೋದಿಲ್ಲ. ನಮಗೆ ಯಾವ ದೊಡ್ಡ ಅಧಿಕಾರನೂ ಇಲ್ಲದೆ ಇರುವಾಗಲೂ ಕೂಡ ನಾವು ಕ್ಷಮಿಸದೇ ಇರ್ತೇವೆ. ಇಲ್ಲಿ ಅವರ ತಪ್ಪೂ ಮಾಡಲಿಲ್ಲ, ಅವರ ಹತ್ರ ಸಕಲ ಅಧಿಕಾರವೂ ಇತ್ತು, ಆದ್ರೂ ಅವರು ಹಿಂಗೆ ಹೇಳ್ತಾರೆ. ಅದನ್ನು ಇನ್ನೊಬ್ಬರನ್ನು ಜೋರಾಗಿ ಓದಿರಿ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಇಲ್ಲಿ ನಾವು ನೋಡುತ್ತೇವೆ, ಈ ಕ್ಷಮೆ ಎಂಬುದು ಪ್ರೀತಿಯ ಸ್ವಭಾವ. ದೇವರು ಆ ಕ್ಷಮೆಯನ್ನು ಯಾಕೆ ಕೊಡ್ತಾರೆ ಅಂದರೆ, ನಾವು ಯೋಹನ್ನ 3:16 ಓದ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟನು. ನಂಬುವ ಒಬ್ಬನಾದರೂ ನಶಿಸಿ ಹೋಗದೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು ಎಂಬುದು ದೇವರ ಚಿತ್ತವಾಗಿತ್ತು ಅಂತ ನೋಡುತ್ತೇವೆ. ಹಲ್ಲೆಲೂಯಾ. ಸೊ ಹಾಗಾಗಿ ಇಲ್ಲಿ ನಾವು ನೋಡಿದ್ರೆ ಆ ಪ್ರೀತಿಯ ಸ್ವಭಾವ ಕ್ಷಮಾಪಣೆ ಆಗಿತ್ತು. ಅವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟ ಕಾರಣ ಶಿಲುವೆ ಮೇಲೆ ಅವರು ವಿರುದ್ಧವಾಗಿ ನಿಲ್ತಿರುವಾಗಲೂ ಬಟ್ಟೆಗಳನ್ನು ಹಂಚ್ಕೊಳ್ತಿದ್ರು, ಮಾತಾಡ್ತಿದ್ರು, ಯಾರು ನೀನು, ಇಳಿದು ಬಾ, ನೀನು ರಾಜನಾದ್ರೆ ಇಳಿದು ಬಾ ಅಂತ ಹೇಳ್ತಾ ಇರೋ ಜನರ ಮಧ್ಯದಲ್ಲಿ ಅವರು ತನ್ನ ಅಧಿಕಾರವನ್ನು, ತನ್ನ ಶಕ್ತಿಯನ್ನು, ಬಲವನ್ನು ತೋರಿಸದೆ ಪ್ರೀತಿಯನ್ನು ತೋರಿಸಿದ್ರು. ಆ ಪ್ರೀತಿಯ ಫಲವಾಗಿರುವ ಕ್ಷಮಾಪಣೆಯನ್ನು ತೋರಿಸಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಪಾಪಗಳನ್ನು ಆತನು ಅವನು ಕ್ಷಮಿಸಿದ ಕಾರಣ ನಾವು ಪರಲೋಕಕ್ಕೆ ಹೋಗಕ್ಕೆ ದಾರಿ ಉಂಟು ಮಾಡಿಕೊಟ್ರು. ಹಲ್ಲೆಲೂಯಾ. ಮೊದಲಾவது ನಾವು ನೋಡುತ್ತೇವೆ, ನಾವು ದೇವರು ಪ್ರೀತಿ ಬಗ್ಗೆ, ಕ್ಷಮೆ ಬಗ್ಗೆ ಬರೀ ಬೋಧಿಸಲಿಲ್ಲ, ಅವರು ಅದನ್ನು ಪಾಲಿಸಿದ್ರು ಅಂತ ನೋಡ್ತೇವೆ. 2, ಪ್ರೀತಿಯ ಫಲವು ಕ್ಷಮಾಪಣೆ, ಅದನ್ನು ಶಿಲುವೆ ಮೇಲೆ ತೋರಿಸಿದ್ರು ಎಂಬುದಾಗಿ ನೋಡ್ತೇವೆ. 3, ನಮ್ಮ ಪಾಪಗಳನ್ನು ಅವರು ಕ್ಷಮಿಸಿದ ಕಾರಣ ನಾವಿವತ್ತು ಪರಲೋಕಕ್ಕೆ ಹೋಗಕ್ಕೆ ನಮಗೆ ದಾರಿ ಉಂಟು ಮಾಡಿಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಯೇಸು ಸ್ವಾಮಿ ಬಂದನು, ಸಭೆ ಎತ್ತಲ್ಪಡುವಾಗ ಪ್ರೀತಿಯ ಸ್ವಭಾವವುಳ್ಳ ನಿಮ್ಮೆಲ್ಲರನ್ನು ದೇವರವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಇದರೊಂದಿಗೆ ನಾವು ಇನ್ನೂ ಏನು ಮಾಡಬೇಕು, ಇದನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಓಕೆ, ಏನೋ ಒಂದು ದಿನ ಹೋಗಿ ಬರುವ ಜಾಗದಲ್ಲಿ ಏನೋ ಒಂದು ಪ್ರೀತಿ ತೋರಿಸ್ಬಿಡ್ತೇವೆ ಅಂತಲ್ಲ. ಪ್ರತಿನಿತ್ಯ ನಾವು ಬದುಕುವ ಬದುಕಲ್ಲಿ, ನಮ್ಮ ಕುಟುಂಬದಲ್ಲಿ
ಜೊತೆ ಬದುಕುವ ಜನರ ಮಧ್ಯದಲ್ಲಿ ಪ್ರೀತಿ ತೋರಿಸೋದೇ ಬಹಳ ಕಷ್ಟವಾಗಿದೆ. ಈ ದಿನ ನಾವು ಒಂದು ವಿಡಿಯೋ ನೋಡಿದ್ವಿ, ಅದರಲ್ಲಿ ನಿಜವಾಗಿ ದೇವರು ಕಷ್ಟಪಟ್ಟದನ್ನು ನೋಡುವಾಗ ಸಹಿಸಕ್ಕಾಗಲಿಲ್ಲ ನಮಗೆ. ಯಾಕೆಂದರೆ ನಾವು ಅವರನ್ನು ಬಹಳವಾಗಿ ಪ್ರೀತಿಸ್ತೇವೆ. ಯೇಸು ಸ್ವಾಮಿ ನನಗೋಸ್ಕರ ಇಷ್ಟು ಕಷ್ಟಪಟ್ರ ಎಂಬುದಾಗಿ ಸುಮಾರು ಜನ ನೀವು ಕಣ್ಣೀರು ಬಂತು ನಿಮಗೆ. ಆದರೆ ಅದು ಬರೀ ಒಂದು ದಿನ ನೋಡಿ ಕಣ್ಣೀರು ಬರುವಾಗಿರಬಾರದು. ಅವರು ಕೊಟ್ಟಂಥ ಪ್ರೀತಿಗೆ ತಕ್ಕಂಥ ಜೀವನ ನಾವು ಬದುಕಬೇಕಾದ್ರೆ ನಾವು ಮನೆಗಳಲ್ಲಿ ಅವರ ಪ್ರೀತಿಯನ್ನು ತೋರಿಸೋರಾಗಿರಬೇಕು. ಪ್ರೀತಿಯ ಫಲವಾಗಿರುವ ಕ್ಷಮಾಪಣೆಯನ್ನು ತೋರಿಸೋರಾಗಿರಬೇಕು. ಹಾಗಿದ್ರೆ ನಿಜವಾಗಿ ಅವರು ಪಟ್ಟ ಕಷ್ಟಕ್ಕೆ ನೀವು ಏನು ಫಲ ಕೊಡ್ತೀರಿ ಅಂತ ಅರ್ಥ. ಒಂದು ಮರವನ್ನು ಬೆಳೆಸಬೇಕಾಗಿ ಮರದ ಓನರು ಪ್ರತಿನಿತ್ಯ ಅದಕ್ಕೆ ನೀರು ಹಾಕಿ ನೋಡಿಕೊಂಡಿರ್ತಾನೆ. ಫಲ ಬರುವಾಗಲೇ ಮುಖದಲ್ಲಿ ಒಂದು ನಗು ಬರುತ್ತೆ. ಅವರ ಶಿಲುವೆ ಮೇಲೆ ಕೊಟ್ಟ ಪ್ರಾಣಕ್ಕೆ ನಿಜವಾಗಿ ಫಲ ಬೇಕಾದರೆ ನೀವು ನಿಮ್ಮ ಜೀವನದಲ್ಲಿ ಕ್ಷಮಾಪಣೆ ತೋರಿಸಿದ್ರೆ, ಪ್ರೀತಿಯ ಫಲವಾಗಿರುವ ಕ್ಷಮಾಪಣೆಯನ್ನು ತೋರಿಸಿದ್ರೆ ಮಾತ್ರ ಅವರು ಕೊಟ್ಟಂತ ಪ್ರಾಣಕ್ಕೆ ನೀವು ಬೆಲೆ ಕೊಡೋರು ಅಂತ ಅರ್ಥ ಆಗುತ್ತದೆ. ಇದರಲ್ಲಿ ನಾವು ನೋಡ್ಬೋದು, ಅವ್ರು ಏನು ಮಾಡ್ತಿದ್ರು ಅಂದ್ರೆ ಅರಿದಿಲ್ವಾ, ಗೊತ್ತಿರ್ಲಿಲ್ವಾ, ಅವರಿಗೆ ಗೊತ್ತಿದ್ರು ಮಾಡ್ತಿದ್ರು. ಅವ್ರು ಹೇಳಿದ್ರು, ನೀನ್ ದೇವರ ಅಂತ ಹೇಳಿದೆಲ್ಲ ಎಳಿದು ಬಾ, ನೀನ್ ರಾಜನ ಅಂತ ಎಲ್ಲ ಎಳಿದು ಬಾ. ಹಂಗಾದ್ರೆ ಅವರು ದೇವರು, ಶಕ್ತನು, ರಾಜನು, ಮೇಸೇನು ಅಂತ ಅಲ್ಲಿರುವವರಿಗೆ ಗೊತ್ತಿತ್ತು. ಅನೇಕರು ಮಾತನಾಡೋದನ್ನು ಕೇಳಿದ್ರು. ಆದ್ರೂ ಕೂಡ ಅವರಷ್ಟು ಗೇಲಿ ಕಿಂಡಲ್ ಮಾಡ್ತಿದ್ರು. ಯಾಕೆ ಅಂದ್ರೆ ನೀನು ಇವತ್ತು ನಾವು ಕೊಟ್ಟದ ದಂಡನೆಯಲ್ಲಿ ಒಳಗಾಗಿದೆಯಾ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಅದು ಹಂಗಲ್ಲ. ಅವರು ತನ್ನ ದಂಡನೆಯನ್ನು ಸ್ವಂತ ನಿರ್ಧಾರ ಮಾಡಿದ ಕಾರಣ ಅಲ್ಲಿ ಶಿಲುಬೆಯಲ್ಲಿ ಇದ್ರು. ಹಲ್ಲೆಲೂಯ. ದೇವರನ್ನು ಯಾರು ದಂಡಿಸೋದಕ್ಕಾಗೋದಿಲ್ಲ. ಅವರು ತನ್ನನ್ನು ಒಪ್ಪಿಸಿಕೊಟ್ಟ ಕಾರಣ ಅವರು ಶಿಲುಬೆಯಲ್ಲಿ ಇದ್ರು. ಹಾಗಾಗಿ ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇರುವಾಗ ಎಲ್ಲರೂ ಒಟ್ಟಾಗಿ ಇನ್ನೊಂದು ಸತಿ ಆ ವಾಕ್ಯವನ್ನು ಓದೋಣ. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿರುವುದೆಂಬುದನ್ನು ಅವರು ಅರಿಯರು ಅಂದನು. ಅವರು ಅರಿಯರು ಅಂದಕ್ಕ ಅದು ಏನು ಅರ್ಥ ಗೊತ್ತಾ? ಅವರು ಗೊತ್ತಿಲ್ಲದೆ ಮಾಡ್ತಾರೆ ಅಂದ್ರೆ ಅವರಲ್ಲಿ ನಾನಿಲ್ಲ, ಅವನು ಕ್ರಿಸ್ತನಲ್ಲ, ಅವನಲ್ಲಿ ನನ್ನ ಸ್ವಭಾವ ಇಲ್ಲ, ಆದ್ರಿಂದ ಮಾಡ್ತಾನೆ. ಭವಿಷ್ಯ ನಾನು ಇವಾಗ ಪ್ರಾಣ ಕೊಟ್ಟಾದ್ಮೇಲೆ ಇದರಲ್ಲಿ ಒಬ್ಬರನ್ನು ರಕ್ಷಣೆ ಹೊಂದಿ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ರಕ್ಷಣೆ ಹೊಂದಿ ನಾಳೆ ಅವನು ಇನ್ನೊಬ್ಬರನ್ನು ಕ್ಷಮಿಸುತ್ತಾನೆ. ಈ ಸ್ವಭಾವ ಅವನಲ್ಲಿ ನಾನು ಪ್ರಾಣ ಕೊಡುವುದರಿಂದ, ನನ್ನ ತ್ಯಾಗದಿಂದ, ನನ್ನ ಕ್ಷಮಾಪಣೆಯಿಂದ ಅವನಿಗೆ ಕ್ಷಮಾಪಣೆಯಿಂದ ಸ್ವಭಾವ ಭವಿಷ್ಯದಲ್ಲಿ ಬರುತ್ತೆ ಎಂದ ನಂಬಿಕೆಯಲ್ಲಿ ಅವರಿಗೂ ಸಹ ದೇವರು ಕ್ಷಮಿಸಿ ಅವರನ್ನು ಒಪ್ಪಿಸಿಕೊಟ್ಟು ತನ್ನ ಜೀವನವನ್ನು ಕೊಟ್ಟರು. ಹಲ್ಲೆಲೂಯ. ಹಾಗಾಗಿ ಈ ವಾಕ್ಯವನ್ನು ನಾವು ನಿಮ್ಮ ಮಧ್ಯದಲ್ಲಿ ಇಡುತ್ತೇನೆ. ಒಂದು ನಿರ್ಧಾರ ತಗೊಳ್ಳಿರಿ, ದಯಮಾಡಿ ಯಾರ ಮೇಲೇನೂ ದ್ವೇಷ ಇಟ್ಕೊಳ್ಬೇಡಿರಿ. ದೇವರು ತನ್ನ ಪ್ರೀತಿಯನ್ನು ಪ್ರಾಣ ಕೊಟ್ಟು ತೋರಿಸಿದ್ರು. ಬರೀ ಬೋಧಿಸ್ತಾ ತಿರುಗಾಡಲಿಲ್ಲ, ಅವರು ಪಾಲಿಸಿದ್ರು. ನಾವು ನಮ್ಮಲ್ಲಿ ಜೊತೆ ಇರುವವರು, ಕುಟುಂಬದಲ್ಲಿರುವವರು, ಗಂಡನು, ಹೆಂಡತಿ, ಮಕ್ಕಳು, ತಂದೆಯು, ತಾಯಿಯು, ಅಣ್ಣ, ತಮ್ಮ ಎಲ್ಲರನ್ನು ಪ್ರೀತಿಯಿಂದ ನೋಡೋಣ. ಪ್ರೀತಿಯ ಫಲವಾಗಿರುವ ಕ್ಷಮಾಪಣೆಯನ್ನು ನಾವು ಎಲ್ಲರಿಗೂ ಕೊಡೋಣ. ದ್ವೇಷ ಹೃದಯದಲ್ಲಿ ಇಟ್ಟುಕೊಂಡು ಇನ್ನೊಂದು ಈಸ್ಟರ್ ನಾವು ಹಾದು ಹೋಗೋದು ಬೇಡ. ಎಲ್ಲರನ್ನೂ ಕ್ಷಮಿಸಿಬಿಡಿ. ದೇವರು ನಿಮ್ಮನ್ನು ಕ್ಷಮಿಸಿದ ಹಾಗೆ ನೀವು ನಿಮ್ಮ ನೆರೆಯವರನ್ನು ಕ್ಷಮಿಸಿರಿ ಅಂತ ದೇವರು ಹೇಳ್ತಾರೆ. ದೇವರ ಬಹುಮೂಲ್ಯವಾಗಿರುವ ಒಂದು ವಾಕ್ಯ ನಮಗೆ ಗೊತ್ತು. ನೀವು ನಿಮ್ಮ ದೇವರಾಯ ಕರ್ತರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಿರಿ. ಇದು ಹೋಲಿಕೆ ಆಗಿರೋ ಇನ್ನೊಂದು ಅಪ್ಪಣೆ ಏನಂದ್ರೆ, ನೀವು ನಿಮ್ಮ ನೆರೆಯವರನ್ನು ದೇವರು ನಿಮ್ಮನ್ನು ಪ್ರೀತಿಸ ಹಾಗೆಯೇ ನೀವು ಪ್ರೀತಿಸಿರಿ. ಇದರಲ್ಲಿ ಕಟ್ಟಳೆಗಳು ನೆರವೇರುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ. ಸೊ ಹಾಗಾಗಿ ನೀವು ಈ ದಿನ ಇದನ್ನು ಒಪ್ಪಿಸಿಕೊಟ್ಟವರಾಗಿ, ನಾನು ಯಾವುದೇ ಕಾರಣ ಯಾರಾದರೂ ಒಬ್ಬರು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಕ್ಷಮಿಸುತ್ತಾ ಇಲ್ಲ ಅಂತ ಇರ್ಬೋದು, ಕ್ಷಮಿಸಕ್ಕಾಗಲಿಲ್ಲ ಅಂತ ಇರ್ಬೋದು. ಆದರೆ ನೀವು ನಿಜವಾಗಿ ಈ ತ್ಯಾಗಕ್ಕೆ ಬೆಲೆ ಕೊಡೋರಾಗಿದ್ರೆ ನೀವು ಎಲ್ಲರನ್ನೂ ಕ್ಷಮಿಸಿರಿ. ಅದು ಪ್ರೀತಿಯ ಫಲ, ಪ್ರೀತಿಯ ಸ್ವಭಾವ ನಿಮ್ಮಲ್ಲಿ ಇರಬೇಕು ಅಂತ ದೇವರು ಬಯಸುತ್ತಾರೆ. ದೇವರ ನಾಮಕ್ಕೆ ಮಹಿಮೆ ಹೊಂದಲಿ. ಹಲ್ಲೆಲೂಯ. ಇವತ್ತು ನಾವು ಕ್ಷಮಾಪಣೆಯನ್ನು ಶಿಲುಬೆ ಮೇಲೆ ಯೇಸು ಕರ್ತನು ಕ್ಷಮಿಸಲು ಕಲಿತುಕೊಂಡಿದ್ದೇವೆ. ಇದು ಬರೀ ಅಲ್ಲಿ ಮಾತ್ರ ಅಲ್ಲ, ಅವರ ಸೇವಕನಾಗಿರುವ ಪೌಲನು ಫಿಲಮನಿಗೆ ಬರೆದನು, ಒನಿಸಿಮಸು ಕಳ್ಳನು ಎಲ್ಲವನ್ನು ಕತ್ಕೊಂಡು ಹೋದವನನ್ನು ತಿರುಗಾ ಸೇರಿಸಿಕೋ ಅಂತ ಹೇಳಿದ್ರಿಂದ, ಅವನು ಸೇರಿಸಿಕೊಂಡದ್ರಿಂದ ಅವನು ಒಳ್ಳೆಯ ಸೇವಕನಾಗಿ ಬದಲಾಗಿ ರಕ್ತ ಸಾಕ್ಷಿಯಾಗಿ ಅವನು ಮರಣ ಹೊಂದಿದನು. ಗ್ರಗಮ್ ಸ್ಟೈನ್ಸ್ ಪರಿಸೆಯಲ್ಲಿ ಸೇವೆ ಮಾಡಿದರು. ಅವರನ್ನು ಅವರ ಇಬ್ಬರು ಮಕ್ಕಳನ್ನು ಜೀಪಲ್ಲಿ ಇಟ್ಟು ವೈರಿಗಳು ಉರಿಸಿಬಿಟ್ರು. ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಪು ಬರುವಾಗ ಹೆಂಡತಿ ಹೇಳಿದರು, ಅವರನ್ನು ಕ್ಷಮಿಸಿಬಿಡಿ,
ಅಲ್ಲಿಯೇ ಸ್ವಲ್ಪ ಕಾಲ ಇದ್ದು ಅವರು ಆ ಜನರಿಗೆ ಸೇವೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಇದನ್ನು ಯಾರು ಹಿಂಬಾಲಿಸಲಿಲ್ಲ ಅಂತಿಲ್ಲ, ಹಿಂಬಾಲಿಸ್ತಾ ಇರೋರು ಇದ್ದಾರೆ. ಅವರೇ ನಿಜವಾದ ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯ. ಇವತ್ತು 2ನೇ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. 2ನೇ ವಾಕ್ಯ ಲೋಕನು ಅಧ್ಯಾಯ 23 ವಾಕ್ಯ 43. ಲೋಕನು ಅಧ್ಯಾಯ 23 ವಾಕ್ಯ 43. ಇಂದು ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರುವಿ. ಈ ವಾಕ್ಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು, ಈ ಸಂದೇಶವನ್ನು ಹಂಚಿಕೊಳ್ಳಲು ಉಷಾ ಅಮ್ಮವನ್ನು ನಾನು ಮುಂದೆ ಕರೆಯುತ್ತೇನೆ. ಯೆಶಾಯನ ಬರೆದ ಗ್ರಂಥದಲ್ಲಿ 53:9ನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ಮಧ್ಯೆ ಅವನನ್ನು ಹೂಣಿಟ್ಟನು. ಯೆಶಾಯ ಪ್ರವಾದಿ ಸುಮಾರು 700-800 ವರ್ಷಕ್ಕೆ ಮುಂಚೆ ಯೇಸು ಸ್ವಾಮಿ ಬರೋಕ್ಕೆ ಮುಂಚೆನೇ ಈ ಪ್ರವಾದನೆ ನುಡಿನ ನುಡಿದಿದ್ದಾರೆ. ಅವರನ್ನು ದುಷ್ಟರ ಮಧ್ಯೆ ಹೂಣಾಕ್ತಾರೆ, ದುಷ್ಟರ ಮಧ್ಯೆ ಅವರನ್ನು ಹೂತಾಕ್ತಾರೆ ಅಂತ ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಯೇಸು ಸ್ವಾಮಿ ಪಕ್ಕ ಬಲಗಡೆ ಒಬ್ಬ ದುಷ್ಟ, ಎಡಗಡೆ ಒಬ್ಬ ಕಣ್ಣನ್ನು ದೇವರು ನೇತಾಕಿರ್ತಾರೆ. ಯೇಸು ಸ್ವಾಮಿ ಮಧ್ಯದಲ್ಲಿ ಅವರು ಶಿಲ್ಪೆನಲ್ಲಿ ಯೇಸು ಸ್ವಾಮಿ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ದುಷ್ಟನಾದ ಒಬ್ಬ ಮನುಷ್ಯ ಹೇಳ್ತಾನೆ, ಸ್ವಾಮಿ ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾನೆ. ಅವನು ಅಹಂಕಾರದಿಂದ ಮತ್ತು ಯೇಸು ಸ್ವಾಮಿನ ನಂಬದೇನೆ ಆ ಮನಸ್ಸಿನಿಂದ ಅವನು ಆ ಮಾತನ್ನು ಹೇಳ್ತಾನೆ. ಇದು ಯೇಸು ಸ್ವಾಮಿಗೆ ದೂಷಣೆಯ ಮಾತಾಗಿರುತ್ತೆ. ಅವನಿಗೆ ಗೊತ್ತಿತ್ತು ಮೆಸ್ಸಿಯನ್ನು ಇವರು ಬರಬೇಕಾದ ರಕ್ಷಕ ಅಂತ ಗೊತ್ತಿತ್ತು. ಆದರೂ ಆತನು ಯೇಸು ಸ್ವಾಮಿನ ನಂಬಲಿಲ್ಲ, ಅಪನಂಬಿಕೆಯಿಂದ ದೂಷಣೆ ಮಾತನ್ನು ಹೇಳ್ತಾನೆ. ಅವನ ಹೃದಯದಲ್ಲಿ ನಂಬಿಕೆ ಬರಲಿಲ್ಲ, ಅವನ ಹೃದಯದಲ್ಲಿ ಅವ್ರ ಬಗ್ಗೆ ಗೌರವ ಬರಲಿಲ್ಲ. ಯೇಸು ಸ್ವಾಮಿನ ದೂಷಣೆಯಿಂದ ಮಾತಾಡ್ತಾನೆ. ನಾವು ಕೂಡ ಎಷ್ಟೋ ಸಲ ದೇವರನ್ನ ಪರೀಕ್ಷೆ ಮಾಡ್ತೀವಿ. ಸ್ವಾಮಿ ನೀನು ನಿಜವಾದ ದೇವರಾದರೆ ಈ ಅದ್ಭುತ ಕಾರ್ಯ ಮಾಡು, ಸ್ವಾಮಿ ಈ ಅದ್ಭುತ ಕಾರ್ಯ ಮಾಡು ಅಂತ ನಾವು ತಪ್ಪಾಗಿ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿ ಇರಬಾರ್ದು. ನಾವು ಸ್ವಾಮಿ ನಿನ್ನ ಕೈಯಲ್ಲಿ ಎಲ್ಲವೂ ಸಾಧ್ಯ, ನೀನೆಲ್ಲವನ್ನು ಮಾಡಲು ಶಕ್ತನಾಗಿದ್ದೀಯ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಅಸಾಧ್ಯವಾದದನ್ನೆಲ್ಲ ದೇವರು ಕಾರ್ಯರೂಪದಲ್ಲಿ ಮಾಡ್ತಾರೆ. ಈ ಕಳ್ಳನು ಏನು ಮಾಡ್ತಾನೆ, ಅವನು ಯೇಸು ಸ್ವಾಮಿ ಪಕ್ಕದಲ್ಲೇ ಇದ್ರೂ ಅವನು ಒಪ್ಕೊಳ್ಳಿಲ್ಲ. ಯೇಸು ಸ್ವಾಮಿನ ನಂಬಿರಲಿಲ್ಲ. ಯೇಸು ಸ್ವಾಮಿ ಬಗ್ಗೆ ಅವನಿಗೆ ನಂಬಿಕೆನೇ ಬರಲಿಲ್ಲ. ಆ ರೀತಿ ಅವನು ನಡ್ಕೊಳ್ತಾನೆ. ಅವನು ರಕ್ಷಣೆನ ಬಯಸಲೇ ಇಲ್ಲ. ನಾನು ರಕ್ಷಿಸಲ್ಪಡಬೇಕು ಅಂತ ಅವನ ಮನಸ್ಸಿಗೆ ಬರಲೇ ಇಲ್ಲ. ಅವನ ಅಪನಂಬಿಕೆಯಿಂದ ಅವನು ದೇವರ ರಾಜ್ಯಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಅದೇ ರೀತಿ ಇನ್ನೊಬ್ಬ ಕಳ್ಳ ಇರ್ತಾನೆ, ಈ ಕಡೆ ಬಲಗಡೆ ಯೇಸು ಸ್ವಾಮಿ ಪಕ್ಕ ಇರ್ತಾನೆ. ಅವನು ಈ ಕಳ್ಳನಿಗೆ ಗದರಿಸ್ತಾನೆ, ನಾವು ಈಗ ಈ ದಂಡನೆ ಹೊಂದುತ್ತಾ ಇದ್ರು ನಿನಗೆ ದೇವರ ಭಯನೇ ಇಲ್ವಾ? ನೀನು ಈಗಲೂ ಸಹ ಇದೇ ರೀತಿ ಮಾತಾಡ್ತಾ ಇದೆಯಲ್ಲ, ಆದ್ದರಿಂದ ನಿನಗೆ ದೇವರ ಭಯನೇ ಒಂಚೂರು ಇಲ್ವಾ? ನಾವಾದರೆ ತಪ್ಪು ಮಾಡಿದ್ದೇವೆ, ನಮಗೆ ಈ ಶಿಕ್ಷೆ ಕೊಟ್ಟಿದ್ದು ಸರಿಯಾಗಿದೆ, ನಾವು ಮಾಡಿದ ಪಾಪಕ್ಕೆ ಈ ಶಿಕ್ಷೆ ಸರಿಯಾಗಿದೆ ಅಂತ ಅವನು ಒಪ್ಕೊಂಡು ಹೇಳ್ತಾನೆ. ಆದರೆ ಈತನು ಯಾವ ತಪ್ಪನ್ನೂ ಮಾಡಿಲ್ಲ ಅಂತ ಕಳ್ಳ ಯೇಸು ಸ್ವಾಮಿ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಆ ರೀತಿ ಹೇಳಿದಾಗ ಅವನಿಗೆ ಮನಸ್ಸಲ್ಲಿ ಪರಿವರ್ತನೆ ಉಂಟಾಯಿತು. ಏನಂತಂದರೆ ಇವರು ಮೆಸ್ಸಿಯನು, ಬರಬೇಕಾದ ರಕ್ಷಕನು, ಇವರು ಎಲ್ಲ ಕಡೆ ಹೋಗಿ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ದಾರೆ, ಜನರಿಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಯೇಸು ಸ್ವಾಮಿ ಸಂಚಾರ ಮಾಡ್ತಾ ಎಲ್ಲರಿಗೂ ಸುಕ್ಷೇಮ ಕೊಟ್ಟರು, ಆರೋಗ್ಯ ಕೊಟ್ಟರು, ಎಲ್ಲರಿಗೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಯೇಸು ಸ್ವಾಮಿ ಬಗ್ಗೆ ಅವನಿಗೆ ಸುವಾರ್ತೆ ಸಿಕ್ಕಿತ್ತು. ಆದ್ದರಿಂದ ಅವನು ಏನು ಮಾಡ್ತಾನೆ, ತನ್ನ ತಪ್ಪಿನ ಅರಿವು ಅವನಿಗೆ ಉಂಟಾಗುತ್ತೆ. ಅವನು ಹೇಳ್ತಾನೆ, ನನಗೆ ಈ ಶಿಕ್ಷೆ ಸಿಕ್ಕಿದ್ದು ಸರಿಯಾಗಿದೆ, ಆದರೆ ಈತನಾದರೂ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ತನ್ನ ತಪ್ಪಿಗಾಗಿ ಅವನು ಹೃದಯದಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ನಾನು ಮಾಡಿದ ತಪ್ಪು ಕರೆಕ್ಟಾಗಿ ನನಗೆ ಶಿಕ್ಷೆ ಆಗಿದೆ, ನನಗೆ ನ್ಯಾಯವಾಗಿ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಆ ಶಿಕ್ಷೆನ ಅವನು ಸಂತೋಷವಾಗಿ ಒಪ್ಕೊಳ್ತಾನೆ. ಅದೇ ರೀತಿ ಅವನು ತನ್ನನ್ನು ಆ ಹೃದಯದಲ್ಲೇ ಅವನು ಯೇಸು ಸ್ವಾಮಿಗೆ ತನ್ನನ್ನು ಅರ್ಪಿಸ್ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಅರ್ಪಿಸ್ಕೊಡ್ತಾನೆ. ನಾನು ಪಾಪ ಮಾಡಿದ್ದೇನೆ, ನನಗೆ ಈ ಶಿಕ್ಷೆ ಸರಿಯಾಗಿದೆ ಅಂತ ಅವನು ತನ್ನ ಪಾಪದ ಅರಿವು ಅವನಿಗೆ ಉಂಟಾಗುತ್ತೆ. ಯಾವಾಗ ಪವಿತ್ರಾತ್ಮ ನಮ್ಮ ಮೇಲೆ ಬರ್ತಾರೆ ಆಗ ನಮಗೆ ಪಾಪದ ಅರಿವಿಕೆ ನಮಗೆ ಉಂಟಾಗುತ್ತೆ.
ಅದೇ ರೀತಿ ನಾವು ಹಿಂದೆ ಒಂದು ಕಡೆ ಓದ್ತೀವಿ, ಲೂಕನ ಬರೆದ ಸುವಾರ್ತೆ 19ರಲ್ಲಿ ಯೇಸು ಸ್ವಾಮಿ ಜಕ್ಕಯ್ಯನ ಮನೆಗೆ ಬಂದಾಗ ಯೇಸು ಸ್ವಾಮಿ ಅವರ ಮನೆಯ ಒಳಗಡೆ ಬರ್ತಾರೆ. ಆಗ ಜಕ್ಕಯ್ಯನಿಗೆ ಯೇಸು ಸ್ವಾಮಿಯ ಪ್ರಸನ್ನತೆಯಿಂದ ಅವನು ಹೇಳ್ತಾನೆ, ಸ್ವಾಮಿ ನೋಡು, ನಾನು ಯಾರಿಂದಾದರೂ ಅನ್ಯಾಯವಾಗಿ ನಾನು ಸಂಪಾದನೆ ಮಾಡಿದ್ದರೆ ನಾನು 4ರಷ್ಟು ವಾಪಸ್ಸು ಹಿಂದಿರುಗಿಸಿ ಕೊಡ್ತೀನಿ. ಅದೇ ರೀತಿ ನನ್ನಿಂದ ನನ್ನ ಅರ್ಧ ಆಸ್ತಿಯನ್ನು ಬಡವರಿಗೆ ಹಂಚ್ತೇನೆ ಅಂತ ಅವನು ತನ್ನನ್ನು ಒಪ್ಪಿಸ್ಕೊಡ್ತಾನೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನಿಗೆ ಯಾವ ರೀತಿಯೂ ನಿಂದನೆ ಮಾಡಲಿಲ್ಲ, ಏನು ಹೇಳಲಿಲ್ಲ. ನೀನು ಜನರಿಗೆ ತುಂಬ ತಪ್ಪು ಮಾಡಿದ್ದೀಯಾ, ತುಂಬ ಅನ್ಯಾಯ ಮಾಡಿದ್ದೀಯಾ, ನೀನು ಸಂಪಾದನೆ ಎಲ್ಲ ಕೆಟ್ಟದಾಗಿದೆ ಅಂತ ಯಾವ ಮಾತು ಹೇಳಿ ಅವನನ್ನು ನಿಂದಿಸಲೇ ಇಲ್ಲ. ಅವರ ಒಂದು ಪ್ರಸನ್ನತೆ, ಅವರ ಒಂದು ನೋಟ ಜಕ್ಕಯ್ಯನ ಹೃದಯದಲ್ಲಿ ದೊಡ್ಡ ಬದಲಾವಣೆ ತಂತು. ಆಮೇಲೆ ಆಗ ಜಕ್ಕಯ್ಯನಿಗೆ ಯೇಸು ಸ್ವಾಮಿ ಹೇಳಿದ್ರು, ಇಂದು ಈ ಮನೆಗೆ ರಕ್ಷಣೆ ಆಯಿತು. ಹಲ್ಲೆಲೂಯಾ. ಅವರು ನಾಳೆ ಅಂತೆಲ್ಲ ನಾಡಿದ್ದು ಅಂತ ಹೇಳಿದ್ರು, ಇಂದು ಈ ಮನೆಗೆ ರಕ್ಷಣೆ ಆಯಿತು ಅಂತ ಯೇಸು ಸ್ವಾಮಿ ಅವರಿಗೆ ಹೇಳಿದರು. ಅದೇ ರೀತಿ ಇಲ್ಲಿ ಕಳ್ಳನಿಗೆ ಹೃದಯದಲ್ಲಿ ಪಶ್ಚಾತ್ತಾಪ ಆಯಿತು, ಹೃದಯದಲ್ಲಿ ಅವನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಟ್ಟ. ನಾವು ಒಂದು ವಾಕ್ಯ ಓದೋಣ, 2 ಕೊರಿಂಥಿಯನ್ಸ್ 5:17. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆಮೆನ್. ಹಲ್ಲೆಲೂಯಾ. ನೋಡಿ, ಯಾರಾದರೂ ಹೃದಯದಲ್ಲಿ ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡ್ರೆ ಅವರಲ್ಲಿ ಒಂದು ನೂತನ ಹೃದಯ, ನೂತನ ಮನಸ್ಸು ಉಂಟಾಗುತ್ತೆ. ಇಲ್ಲಿ ಈ ಕಳ್ಳನಿಗೆ ಒಂದು ಹೃದಯದಲ್ಲಿ ಒಂದು ನಂಬಿಕೆ ಬಂತು, ನೂತನ ಭಾವನೆ, ನೂತನ ಹೃದಯ, ನೂತನ ಮನಸ್ಸನ್ನ ದೇವರಾತ್ಮ ಅವರಿಗೆ ಕೊಟ್ಟರು. ಆಗ ಅವನು ಒಂದು ನಂಬಿಕೆಯಿಂದ ಒಂದು ಮಾತು ಹೇಳ್ತಾನೆ. ಲೂಕನ ಬರೆದ ಸುವಾರ್ತೆ 23:42ರಲ್ಲಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಆಮೇನ್. ಆಗ ಅವನಿಗೆ ಗೊತ್ತಿತ್ತು, ನೋಡಿ ಯೇಸು ಸ್ವಾಮಿ ಈಗ ಸತ್ತು ಹೋಗ್ತಾರೆ, ಮತ್ತೆ ಎದ್ದು ಬರ್ತಾರೆ, ಮತ್ತೆ ಎರಡನೇ ಭರಣದಲ್ಲಿ ಅವರು ಮತ್ತೆ ಬಂದೇ ಬರ್ತಾರೆ ಅನ್ನೋ ಸುವಾರ್ತೆ ಅವನು ಯಾವಾಗಲೋ ಯಾರಿಂದನೋ ಕೇಳಿದ್ದ, ಅವನಿಗೆ ಆ ಸುವಾರ್ತೆ ತಲುಪಿತ್ತು. ಆದ್ದರಿಂದ ಅವನು ಏನು ಬಯಸ್ದ, ಸ್ವಾಮಿ ನಿನ್ನ ರಾಜ್ಯವನ್ನು ಮರಳಿ ಪಡೆದು ಬರುವಾಗ ನನ್ನನ್ನು ನೆನೆಸಿಕೋ. ಯು ಜಸ್ಟ್ ರಿಮೆಂಬರ್ ಮಿ ಲಾರ್ಡ್ ವೆನ್ ಯು ಕಮ್ ಡೌನ್ ಫ್ರಮ್ ಹೆವನ್ ಥ್ರೂ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಅವನು ನನ್ನನ್ನು ನೆನೆಸ್ಕೋ ಅಂತ ಮಾತ್ರ ತನ್ನ ದೀನತೆಯಿಂದ ಪ್ರಾರ್ಥನೆ ಮಾಡ್ತಾನೆ. ನನ್ನನ್ನು ರಿಮೆಂಬರ್ ಮಾಡ್ಕೋ ಸ್ವಾಮಿ, ನನ್ನನ್ನು ಜ್ಞಾಪಕ ಮಾಡ್ಕೋ ಸ್ವಾಮಿ ಅಂತ, ನನ್ನನ್ನು ನಿತ್ಯ ಜೀವಕ್ಕೆ ಎಬ್ಬಿಸೋ, ನನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸು ಅಂತ ಅವನು ಕೇಳಲಿಲ್ಲ. ನನ್ನನ್ನು ಬರೀ ನೆನೆಸ್ಕೋ ಸ್ವಾಮಿ ಅಂತ ದೀನತೆಯಿಂದ ಪ್ರಾರ್ಥನೆ ಮಾಡಿದಾಗ ಯೇಸು ಸ್ವಾಮಿಗೆ ಅವನ ದೀನತೆಯ ಮನಸ್ಸು, ಅವನು ತನ್ನನ್ನು ತನಗೆ ಅರ್ಪಿಸ್ಕೊಟ್ಟಿದ್ದಾರೆ ಅಂತ ಗೊತ್ತಾಗಿ ಯೇಸು ಸ್ವಾಮಿ ಮರಣದ ಬಗ್ಗೆ ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಆ ರೀತಿ ಪ್ರಾರ್ಥನೆ ಮಾಡ್ತಾನೆ. ಆಗ ಅವನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಇದು ಎಂದು ನಿನಗೆ ನಾನು ಸತ್ಯವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ಅವನಿಗೆ ಕರುಣೆ ತೋರಿಸಿ ಮನ ಮರುಗಿ ಅವ್ರು ಹೇಳ್ತಾರೆ, ನೋಡು, ನಾಳಿದ್ದು ನಾನು ನಿನ್ನ ಸೇರಿಸ್ಕೊಳ್ತೀನಿ ಅಂತ ಹೇಳಿಲ್ಲ, ಆಚೆ ನಾಡಿದ್ದು ನಾನು ನಿನ್ನ ಸೇರಿಸ್ಕೊಳ್ತೀನಿ ಅಂತ ಹೇಳಿಲ್ಲ, ಜಸ್ಟ್ ನೌ ಈಗಲೇ ನಾನು ನಿನ್ನನ್ನು ಪರದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತಾರೆ. ಆಗ ಅವನು ಯೇಸು ಸ್ವಾಮಿನೂ ಮರಣ ಹೊಂದಿದ್ರು, ಆ ಕಳ್ಳನೂ ಮರಣ ಹೊಂದಿದ. ಆದರೆ ಆ ದಿನನೇ, ಆ ಕ್ಷಣನೇ ಅವನು ದೇವರ ರಾಜ್ಯಕ್ಕೆ ಹೋದ. ಹಲ್ಲೆಲೂಯಾ. ನೋಡಿ, ಇದರಲ್ಲಿ ಇಬ್ಬರು ಕಳ್ಳರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಒಬ್ಬ ಕಳ್ಳ ಯೇಸು ಸ್ವಾಮಿ ಎದುರುಗಡೆ ಇದ್ರೂ, ಪಕ್ಕದಲ್ಲಿ ಇದ್ರೂ ಆ ಒಳ್ಳೆ ಸಂದರ್ಭನ ಅವನು ಉಪಯೋಗಿಸ್ಕೊಳ್ಳಿಲ್ಲ. ಅಪನಂಬಿಕೆಯಿಂದ ಮತ್ತು ದುರಹಂಕಾರದಿಂದ ಯೇಸು ಸ್ವಾಮಿನ ದೂಷಣೆ ಮಾಡಿ ಅವನು ಪರಲೋಕ ರಾಜ್ಯಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಅದೇ ರೀತಿ ಇನ್ನೊಬ್ಬ ಕಳ್ಳ ಏನು ಮಾಡ್ತಾನೆ, ತನಗೆ ಸಿಕ್ಕಂಥ ಒಳ್ಳೆ ಅವಕಾಶನ ತನ್ನ ಕಷ್ಟ ಕಾಲದಲ್ಲಿ ಅವನು ಸಹ ನೋವಲ್ಲಿದ್ದ, ಅವನು ಸಹ ಶಿಲ್ಪೆನಲ್ಲಿ ಕಷ್ಟಪಡ್ತಿದ್ದ, ಅಂಥ ಕಷ್ಟ ಕಾಲದಲ್ಲೂ ಅವನು ಯೇಸುವಿಗೆ ತನ್ನನ್ನು ಅರ್ಪಿಸಿಕೊಟ್ಟು ದೀನ ಹೃದಯದಿಂದ ಯೇಸುನ ಬೇಡೋದಕ್ಕೆ ಅವನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಿ ಹೋದ.
ಆದ್ದರಿಂದ ನಮಗೆ ಸಿಕ್ಕಿರುವ ಅವಕಾಶನ ನಾವು ಕೊನೆಯವರೆಗೂ ದೇವರ ಜೊತೆನೇ ನಡಿಬೇಕು, ದೇವರ ಜೊತೆನೇ ನಾವು ಬಾಳಬೇಕು. ಕೊನೆಯದಾಗಿ ಪ್ರಕಟಣೆ 2:25. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದೇ. ಆಮೇಲೆ ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, ಅಂದರೆ ನಾನು ಬರುವ ತನಕ ನಾನು ನಿಮಗೆ ಕೊಟ್ಟಿರುವುದನ್ನು ಭದ್ರವಾಗಿ ಇಟ್ಟುಕೊಳ್ಳಿರಿ, ನೀವು ಸಾಯಬೇಕಾದರೂ ನಂಬಿಕಸ್ಥರಾಗಿರಿ ಅಂತ ದೇವರಲ್ಲಿ ಇಲ್ಲಿ ವಾಕ್ಯದಲ್ಲಿ ಇದೆ. ದೇವರು ನಮಗೆ ಕೊಟ್ಟಿರುವ ನಂಬಿಕೆ, ರಕ್ಷಣೆ, ಪರಿಶುದ್ಧತೆನ ಯೇಸು ಸ್ವಾಮಿ ಬರೋವರೆಗೂ ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಅವ್ರ ಹಿಂದೆನೇ ನಡಿಬೇಕು. ಅವ್ರನ್ನ ಬಿಟ್ಟು ನಾವೇನು ಬಯಸೋಕ್ಕೆ ಇಷ್ಟಪಡಬಾರ್ದು. ಲೌಕಿಕ ಆಸೆಗಳನ್ನೆಲ್ಲ ಬಿಟ್ಟು ಯೇಸುವೆ ನೀ ಮಾತ್ರ ನನಗೆ ಸಾಕು, ನೀನೊಬ್ಬನು ನನ್ನ ಜೊತೆ ಇದ್ದರೆ ಸಾಕು ಅಂತ ನಾವು ಅವ್ರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಬಯಸಿದ್ರೆ ಅವರು ನಮಗೆ ಒಂದೊಂದು ನಿಮಿಷನೂ ಕೈ ಹಿಡಿದು ತಂದೆಯಾಗಿ ತಾಯಿಯಾಗಿ ಕಾಯ್ತಾರೆ. ಗ್ಲೋರಿ ಟು ಗಾಡ್. ಮೇ ಗಾಡ್ ಬ್ಲೆಸ್ ಯು ಆಲ್. ತನ್ನ ಪಾಪಗಳನ್ನು ಸ್ವೀಕರಿಸಿ ಒಪ್ಪಿಸಿಕೊಟ್ಟವಳಿಗೆ ದೇವರು ಪರಲೋಕ ರಾಜ್ಯವನ್ನು ಆವತ್ತೇ ದಯಪಾಲಿಸಿದರು. ಮರಣದ ನಂತರ ರಕ್ಷಣೆ ಇಲ್ಲ, ಇರುವಾಗಲೇ ನಾವು ನಮ್ಮನ್ನು ಉಳಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರೂ, ಎಷ್ಟೋ ಜನರು ಈ ಥರ ಇದ್ದಾರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಎಲ್ಲರ ರಕ್ಷಣೆ ಹೊಂದಲಿ. ಹಲ್ಲೆಲೂಯಾ. ಒಳ್ಳೆಯ ವಾಕ್ಯವನ್ನು ದೇವರು ಮಾತನಾಡಿದರು ವಾಕ್ಯದ ಮುಖಾಂತರ. ಇವತ್ತು ಮೂರನೇದಾಗಿ ಯೇಸು ಕರ್ತನು ಶಿಲುಬೆ ಮೇಲೆ ಮಾತನಾಡಿದ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಯೋಹಾನನು ಅಧ್ಯಾಯ 19, ಯೋಹಾನನು ಅಧ್ಯಾಯ 19 26ರಿಂದ 27 ಬರೆಯುವ ವಾಕ್ಯಗಳು. ಸ್ತ್ರೀ, ಇಗೋ ನಿನ್ನ ಮಗ. ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದರು. ಹಲ್ಲೆಲೂಯಾ. ಈ ಒಂದು ವಾಕ್ಯ ಭಾಗವನ್ನು ಹಂಚಿಕೊಳ್ಳೋದಕ್ಕೆ ಮೇರಿಯಮ್ಮವನ್ನು ನಾನು ಮುಂದೆ ಕರೆಯುತ್ತೇನೆ. ಅವರು ಬಂದು ಈ ವಾಕ್ಯ ಭಾಗವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಆಂಡವರಿಗೆ ಸಿಲುವೆ ಪಾಡುಗಳ ಬಗ್ಗೆ ಧ್ಯಾನ ಮಾಡಿಕೊಂಡಿರುக்கிறோம். ಈ ಒಂದು ದಿವಸದಲ್ಲಿ ಯೇಸು ಕರ್ತನು ನಮಗಾಗಿ ಪಟ್ಟ ಕಷ್ಟಗಳನ್ನು, ಆ ಪಾಡುಗಳನ್ನು, ಸಿಲುಬೆಯಲ್ಲಿ ಅವರು ಪಟ್ಟ ವೇದನೆಗಳನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಸರಿಯಲ್ಲೇ ನಮ್ಮ ಪಾತ್ರ ಆಂಡವರು ನಮಗಾಗಿ ಎவ்வளவு ಪಾಡುಪಟ್ಟಾಗಿದೆ. ಸ್ಕ್ರೀನಲ್ಲಿ ಕೂಡ ನಾವು ನೋಡಿದ್ದೇವೆ ಎಷ್ಟು ನಮಗಾಗಿ ಕಷ್ಟಗಳನ್ನು ಕರ್ತನು ಅನುಭವಿಸಿದನೆಂದು. ಅನುಕೂಲತಿನ ಪಾವತಿ ಎಲ್ಲ ಅವರು ಸುಮಂದಿದ್ದ ಈ ಲೋಕದ ಎಲ್ಲಾ ಪಾಪಗಳನ್ನು ಹೊತ್ತು ತಿರಿಸಿದ ಯಜ್ಞದ ಕುರಿಮರಿ ಆತನು. ನಮಗಾದ ಅವರು ಕಷ್ಟಪಟ್ಟ, ನಮಗಾಗಿ ಮಾನವ ಕುಲಕ್ಕಾಗಿ ಆತನು ಎಲ್ಲಾ ಕಷ್ಟಗಳನ್ನು ಅನುಭವಿಸಿದರು. ಅವರು ಸಿಲುವೆಯಲ್ಲಿ 7 ವಾಕ್ಯಗಳು சொல்றார். ಅವರು ಶಿಲುವೆ ಮೇಲೆ ಇರುವಾಗ ಅವರು 7 ವಾಕ್ಯಗಳನ್ನು ಮಾತನಾಡಿದನ್ನು ನಾವು ನೋಡುತ್ತೇವೆ. அத்தனை வேதனையும் பாடுகளையும் பட்ட தேவன் சிலுவையில் வேதனையோடு சொன்ன அந்த 7 வார்த்தைகள் மிகவும் விசேஷமானது. ಆ 7 ವಾಕ್ಯಗಳು ನೋವಲ್ಲಿ, ಕಷ್ಟದಲ್ಲಿ ಆದರೂ ಮಾತನಾಡಿದ ವಾಕ್ಯಗಳು ಬಹಳ ಪ್ರಾಮುಖ್ಯವಾದದು. அத்தனை வார்த்தைகளும் நமக்கு ரொம்ப பிரயோஜனமானவைகள். ಅವೆಲ್ಲ ನಮಗೆ ಬಹಳ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅದು ಪ್ರಯೋಜನಕರವಾದ. ஒரு தகப்பன் தன் பிள்ளைகளுக்கு கடைசி நேரத்தில் சொல்லப்பட்ட வார்த்தைகள் தான் அது. ಒಂದು ತಂದೆ ತನ್ನ ಮಕ್ಕಳಕ್ಕಾಗಿ ಅವ್ರ ಕೊನೆ ಸಮಯದಲ್ಲಿ ಬೋಧಿಸಿದ ವಾಕ್ಯಗಳು ಅವೆಗಳು. எனக்கு கொடுக்கப்பட்ட வார்த்தை யோவான் 19 அதிகாரம் 26-27. ಇವತ್ತು ನಾವು ಧ್ಯಾನಿಸಿರುವ ವಾಕ್ಯ ಯೋಹಾನನು ಅಧ್ಯಾಯ 19 26ರಿಂದ 27 ವರೆಗೆ ಇರುವ ವಾಕ್ಯಗಳು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಯೇಸು ಸ್ವಾಮಿ ತನ್ನುடைய தாய் மேல அளவற்ற அன்பு வைத்திருந்தார். ಇಲ್ಲಿ ನೋಡಿದರೆ ಯೇಸು ಕರ್ತನು ತನ್ನ ತಾಯಿ ಮೇಲೆ ಹೆಚ್ಚಾದ ಪ್ರೀತಿಯನ್ನು, ಮಮತೆಯನ್ನು ಇಟ್ಟಿದ್ದರು. ಅವರಿಗೆ ಪ್ರಿಯமான யோவான் ಶಿಷ್ಯನ ಪಕ್ಕದಲ್ಲಿ ಇರ್ತಾರೆ. ಅವರು ಶಿಲುಬೆಯಲ್ಲಿ ಇರುವಾಗ ತನಗೆ ತಾನು ಪ್ರೀತಿಸಿದ ಶಿಷ್ಯನು ಅಲ್ಲಿ ನಿಂತಿರುವುದನ್ನು ನೋಡಿದರು. ನ್ಯಾಯಪ್ರಮಾಣದ ಕಟ್ಟಳೆ என்னவென்றால், ನೀವು ನ್ಯಾಯ ಪ್ರಮಾಣದ ಕಟ್ಟಳೆ ಏನು ಅಂತ ನಾವು ನೋಡಿದರೆ, தேவாதி தேவன் சிலுவையிலே அவர் தொங்கி அவர் கற்றுக் கொடுத்த நியாய பிரமாணத்தை அது மக்களுக்கு திரும்பவும் கற்றுக் கொடுக்கிறார். ಇಲ್ಲಿ ನೀವು ನೋಡಿದರೆ ನ್ಯಾಯ ಪ್ರಮಾಣದಲ್ಲಿ ಇರುವ ಒಂದು ಕಟ್ಟಳೆಯನ್ನು ಹಿಂಬಾಲಿಸುವರಾಗಿ
ಯೇಸು ಕರ್ತನು ಬರೀ ಬೋಧಿಸುವವರಾಗಿ ಮಾತ್ರ ಅಲ್ಲ, ಅದನ್ನು ಹಿಂಬಾಲಿಸುವವರಾಗಿ ಅಲ್ಲಿ ಜನರಿಗೆ ಹೇಳಿಕೊಡೋದನ್ನು ನಾವು ನೋಡುತ್ತೇವೆ. யாத்ராகமம் 20 வசனம். ಇಲ್ಲಿ ನೀವು ನೋಡಿದರೆ ವಿಮೋಚನಕಾಂಡ ಅಧ್ಯಾಯ 20:12 ವಾಕ್ಯವನ್ನು ನಾವು ಧ್ಯಾನಿಸುವಾಗ, வாசிங்க. ವಿಮೋಚನಕಾಂಡ ಅಧ್ಯಾಯ 20:12 ವಾಕ್ಯವನ್ನು ಓದಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. அவர் நம்ம மேல வைத்த அன்பினாலே இந்த வார்த்தையை சொல்றாரு. ಇಲ್ಲಿ ನೋಡಿದರೆ ಯೇಸು ಕರ್ತನು ತನ್ನ ತಾಯಿ ಮೇಲೆ ಇಟ್ಟ ಪ್ರೀತಿಯಿಂದ, ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ನಮಗೆ ಈ ವಾಕ್ಯವನ್ನು ಬೋಧಿಸುತ್ತಾರೆ. ನಾವು ಬಹುಕಾಲ ಬದುಕಬೇಕು ಎಂದು ದೇವರು ಬಯಸುತ್ತಾರೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿರೋ ಉದ್ದೇಶ ನಾವು ನಶಿಸಿ ಹೋಗಬೇಕು ಎಂಬುದಕ್ಕೋಸ್ಕರ ಅಲ್ಲ, ನಾವು ನಿತ್ಯ ಕಾಲ ಬದುಕಬೇಕು ಎಂಬುದಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದರು. ಆದುದರಿಂದ ಈ ಕಟ್ಟಳೆಯನ್ನು ಇಸ್ರೇಲ್ ಜನರಿಗೆ ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ಇಲ್ಲಿ ಅವರು ಶಿಲುಬೆಯಲ್ಲಿ ಮರಣ ಹೊಂದಿ ಪರಲೋಕಕ್ಕೆ ಏರಿ ಹೋದಕ್ಕೂ ಮುಂಚೆ ಅವರ ಕುಟುಂಬದಲ್ಲಿ ಜವಾಬ್ದಾರಿಯಾಗಿ ಇದ್ದು ತನ್ನ ತಾಯಿಯನ್ನು ತಾನು ಪ್ರೀತಿಸಿದ ಶಿಷ್ಯನ ಕೈಯಲ್ಲಿ ಒಪ್ಪಿಸಿಕೊಡ್ತಾರೆ. ಅವರು ಮರಣ ಹೊಂದುವುದಕ್ಕೆ ಮುಂಚೆ ತನ್ನ ಶಿಷ್ಯನ ಕೈಯಲ್ಲಿ ಅವರು ತನ್ನ ತಾಯಿಯನ್ನು ಒಪ್ಪಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಈ ಯಹೂದಿಯರ ಜನರ ಬಗ್ಗೆ ನಾವು ಸತ್ಯವೇದದಲ್ಲಿ ಧ್ಯಾನಿಸಿದರೆ ದೇವರು ಕೊಟ್ಟಿರುವ ಈ ಕಟ್ಟಳೆಯನ್ನು ಅವರು ಹಿಂಬಾಲಿಸುವುದಿಲ್ಲ. ಎಲ್ಲರೂ ಅಲ್ಲ, ಕೆಲವು ಜನರು ಹಿಂಬಾಲಿಸುವುದಿಲ್ಲ. ನೋಡಿದ್ರೆ ತಂದೆ ತಾಯಿಯನ್ನು ಅವ್ರ ವಯಸ್ಸಾದ ಮೇಲೆ ಅವರನ್ನು ಆರೈಕೆ ಮಾಡಬೇಕು. ಇವ್ರೇನು ಮಾಡ್ತಾರೆ, ಅದನ್ನು ಬಿಟ್ಬಿಟ್ಟು ನಾವು ಅವರಿಗಾಗಿ ಇಟ್ಟಿರುವ ಹಣವಲ್ಲ ಎಲ್ಲ ಎಲ್ಲಿ ಕೊಟ್ಬಿಟ್ಟೇವೆ, ದೇವಾಲಯದಲ್ಲಿ ನಾವು ಅದಕ್ಕೆ ಹಾಕಿಬಿಟ್ಟೇವೆ. ಆದದ್ರಿಂದ ಹಂಗೆ ಹೇಳಿಬಿಟ್ಟು ಅವರಿಗಿರುವ ಜವಾಬ್ದಾರಿಯಲ್ಲಿ ಅವರು ವಿಧೇಯರಾಗಿ ಇರುವುದಿಲ್ಲ. ತಂದೆ ತಾಯಿಯನ್ನು ಕೈ ಬಿಟ್ಬಿಡ್ತಾರೆ. ஒரு மனிதன் அவங்க செய்ய வேண்டிய கடமையை ஒழுங்காக செய்ய வேண்டும் என்று அவர் முன்மாதிரியாக இது வாழ்ந்துக்காங்க. ಇಲ್ಲಿ ನೀವು ನೋಡಿದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಬೆಳೆಸಿದ ಆ ತಂದೆ ತಾಯಿ ಅವ್ರ ವಯಸ್ಸಾದ ಮೇಲೆ ನಾವು ಕೈ ಬಿಟ್ಟು ಬಿಡಬಾರದು. ಅವರನ್ನು ನಾವು ಕೊನೆ ತನಕ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ದೇವರು ಈ ಕಟ್ಟಳೆಯನ್ನು ಬರೆದಿದ್ದಾರೆ. நம்ம யூதர்கள் மாத்திரமல்ல, நமமும் தாய் தகப்பனுக்கு உரிய கணத்தை நம்ம கொடுக்க வேண்டும் என்று அவர் விரும்புகிறார். ಇದು ಯಹೂದಿಯರಿಗೆ ಮಾತ್ರ ಕೊಡಲ್ಪಟ್ಟ ಕಟ್ಟಳೆ ಅಲ್ಲ, ಇಡೀ ಲೋಕದಲ್ಲಿರುವ ಎಲ್ಲಾ ದೇವ ಜನರಿಗೂ ಕೊಡಲ್ಪಟ್ಟಿರುವ ಕಟ್ಟಳೆ. ನಾವು ನಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಈ ಲೋಕದಲ್ಲಿ ಬಹುಕಾಲ ಬದುಕಬೇಕು ಎಂದು ದೇವರು ಬಯಸಿ ಈ ರೀತಿಯಲ್ಲಿ ಕಟ್ಟಳೆಯನ್ನು ನೀಡಿದರು. தாய் தகப்பன் நம்ம சிறு வயதிலே நம்மளை எவ்வளவு கவனிக்காங்க. ನೀವು ನೋಡಿದ್ರೆ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ. உறங்காமல் தூங்காமல் நம்ம எப்படி நம்ம எவ்வளவு தூரம் நம்மளை பாதுகாத்து நம்மளை வளர்த்து நம்மளை படிக்க வைத்து நம்மளை முன்னேறಕ್ಕೆ கொண்டு வந்திருக்காங்க. ನಾವು ಚೆನ್ನಾಗಿ ಬೆಳೆಯೋದಕ್ಕೋಸ್ಕರ ಅವರು ರಾತ್ರಿ ಹಗಲು ಅವರು ನಿದ್ರೆ ಮಾಡದೆ ನಮಗಾಗಿ ದುಡಿದು ಕೆಲಸ ಮಾಡಿ ಸಂಪಾದಿಸಿ ನಮಗೆ ಅಗತ್ಯತೆಗಳೆಲ್ಲ ಪೂರೈಸಿ ಚೆನ್ನಾಗಿ ನಮ್ಮನ್ನು ಬೆಳೆಸಿದ್ದಾರೆ. நிறைய பேர் ಅದು நினைக்கிறதே ಇಲ್ಲ. ಅದನ್ನು ನಾವು ದೊಡ್ಡವರಾದ ಮೇಲೆ ನಾವು ಸ್ಮರಿಸುವುದೇ ಇಲ್ಲ. ವಯಸ್ಸಾದ ಕಾಲದಲ್ಲಿ ನಮಗೆ ಮಿಗುಂದ ವೇದನೆ ಕೊಡ್ತಾರೆ. ನೋಡಿದ್ರೆ ಈ ಕಾಲದಲ್ಲಿ ನಮಗೆ ವಯಸ್ಸಾದ ಮೇಲೆ ನಮ್ಮ ಮಕ್ಕಳು, ನಾವು ಬೆಳೆಸಿದ ಮಕ್ಕಳು ನಮಗೆ ಹೆಚ್ಚಾದ ನೋವನ್ನು ಕೊಡುವಂತ ಒಂದು ಕಾಲದಲ್ಲಿ ನಾವು ಬದುಕುತ್ತೇವೆ. ತನ್ನ ಪಿಳ್ಳೆಗಳು ಕೂಡ ಇರ್ಕணும், ತನ್ನುடைய பேர பேத்தி கூட ಇರ್ಕணும் ಅವರಿಗೆ ಆಸೆ. ಈ ದೊಡ್ಡವರಿಗೆ ಅವರಿಗೆ ಮಕ್ಕಳು ಮದುವೆ ಆಗಬೇಕು, ಅವ್ರಿಗೆ ಮಕ್ಕಳು ಇರಬೇಕು, ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಬಯಸುತ್ತಾರೆ. அவங்க சில கஷ்டங்கள் நமக்கு கொடுப்பாங்க. அவங்க வயதான காலத்துல குழந்தை மாதிரி ஆயிடுவாங்க. ನೋಡಿದರೆ ಈ ದೊಡ್ಡವರು ವಯಸ್ಸಾದ ಮೇಲೆ ಕೆಲವೊಂದು ಕಷ್ಟಗಳನ್ನು ಕೊಡುತ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೂ ಅವರನ್ನು ಕೈ ಬಿಟ್ಬಿಡಬಾರದು. ನಾವು ನಮ್ಮ குழந்தையா இருக்கும்போது எவ்வளவு கஷ்டம் கொடுத்திருப்பாங்க. ನಾವು ಮಗುವಾಗಿರುವ ನಮ್ಮ ತಂದೆ ತಾಯಿಗೆ ನಾವು ಎಷ್ಟು ಕಷ್ಟಗಳನ್ನು ನಾವು ಕೊಟ್ಟಿದ್ದೇವೆ, கொஞ்சம் கூட நம்ம நினைக்கிறது கிடையாது. ಅದನ್ನು ನಾವು ಸ್ವಲ್ಪ ಕೂಡ ಸ್ಮರಿಸುವುದಿಲ್ಲ. அவங்க பாரமா நினைத்து முதியோர்ல கொண்டு போய் சேர்க்க. ನೀವು ನೋಡಿದರೆ ಇವರು ಮಕ್ಕಳು ತಂದೆ ತಾಯಿಯು ಭಾರವಾಗಿ ಅವರು ಎಣಿಸಿ ಇವರು ದೊಡ್ಡವರಾದ ಮೇಲೆ ಅವರನ್ನು ಎಲ್ಲಿಗೆ ಹೋಗಿ ಸೇರಿಸ್ಬಿಡ್ತಾರೆ, ಎಲ್ಡರ್ ಹೋಮ್ ಅಲ್ಲಿ ಹೋಗಿ ಸೇರಿಸ್ಬಿಡ್ತಾರೆ. அப்போ ஒரு வயசான அம்மா என்னை பார்த்துட்டு நான் அவங்களுக்கு எல்லாம் வாங்கிட்டு போயிருந்தேன், அதை கொண்டு அவங்கள்ட்ட கொடுத்தேன். என் மகன் வாங்கி கொடுத்தானா அப்படின்னு கேட்டாங்க. ಅವರು ನಾನು ಒಂದ್ಸಾರಿ ಒಂದು ಎಲ್ಡರ್ ಹೋಮ್ಗೆ ನಾನು ಹೋಗಿರುವಾಗ ಅಲ್ಲಿ ಒಬ್ಬ ತಾಯಿ ಇದ್ದರು. என் மகன் என்ன சொன்னா, நல்லா இருக்கானா, எப்படி இருந்தா, உங்களுக்கு பார்த்தீங்களா, இது அவன் எனக்கு கொடுக்க சொல்லி கொடுத்தாதான்னு கேட்காங்க.
ಆ ಅಮ್ಮ ಹೋಗಿ ಅವರಿಗೆ ಕೊಟ್ಟಿರುವಾಗ ನನ್ನ ಮಗನು ಕೊಟ್ಟು ಕಳಿಸ್ತೇನೆ, ಅವನು ಚೆನ್ನಾಗಿದ್ದಾನ ಎಂದು ಅವ್ರು ವಿಚಾರಿಸ್ತಾ ಇದ್ದರು. எனக்கு ரொம்ப வேதனையா இருந்துச்சு. ನನಗೆ ಅದನ್ನು ಕೇಳುವಾಗ ತುಂಬಾ ನೋವಾಯಿತು. ஆமாம்மா, உங்க மகன் தான் இதை வாங்கி கொடுத்து உங்களுக்கு பாதத்தை வச்சோன்னா கண்டிப்பாக திரும்ப உங்களை பார்க்க வருவான்னு எனக்கு சொல்லிவிட்டான்னு சொன்னேன். ಅವ್ರ ಮಗನು ಕೊಟ್ಟು ಕಳಿಸದೆ ಇದ್ರೂ ಕೂಡ ಅವ್ರ ಮನಸ್ಸಲ್ಲಿ ಶಾಂತಿ ಉಂಟಾಗೋದಕ್ಕೋಸ್ಕರ ನಿಮ್ಮ ಮಗನೇ ನಿಮಗೆ ಇದೆಲ್ಲ ಕೊಟ್ಟು ಕಳಿಸ್ತಾರೆ, ನಿಮ್ಮನ್ನು ನೋಡಕ್ ಬರ್ತಾರೆ ಎಂದು ಅವರು ಸಂದೇಶವಿಕೆಯ ಮಾತುಗಳನ್ನು ನಾನು ಹೇಳಿದೆ. அவங்களுக்கு ரொம்ப சந்தோஷமா இருந்தது. ಆ ತಾಯಿಗೆ ಅದನ್ನು ಕೇಳಿ ಬಹಳ ಸಂತೋಷವಾಯಿತು. ஒவ்வொரு பெற்றோர்களும் அங்கே இருக்கவங்க எல்லாம் ஏக்கத்தோட இருக்காங்க. ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಇರುವ ವೃದ್ಧರು ಎಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮನ್ನು ನೋಡಕ್ ಬರ್ತಾರಾ ಎಂದು ಅವ್ರು ಕಾಯ್ತಾ ಇರುವುದನ್ನು ನಾವು ನೋಡ್ತೇವೆ. பார்க்க போறதே கிடையாது. ಬಟ್ ಅವ್ರನ್ನು ಅಲ್ಲಿ ಕಳುಹಿಸಿದ ಮೇಲೆ ಅವ್ರನ್ನು ನೋಡೋದು ಕೂಡ ಈ ಮಕ್ಕಳು ಹೋಗಿ ಬರುವುದಿಲ್ಲ. அங்க கவனிக்கிற வார்டன் சொல்றாங்க, ஒவ்வொருத்தரும் வாசல்ல போய் நின்று தಮ್ಮ ಮಗ ಮರುವಾನಾன்னு பார்த்துட்டே இருப்பாங்க. ಇಲ್ಲಿ ಅಲ್ಲಿರೋ ವಾರ್ಡನ್ ನನಗೆ ಹೇಳಿದರು, ಪ್ರತಿಯೊಂದು ದಿವಸವೂ ನಮ್ಮ ಮಕ್ಕಳು ನಮ್ಮ ನೋಡಕ್ ಬರ್ತಾರೆ ಅಂತ ಅಪೇಕ್ಷೆಯಿಂದ ಇವರು ಹೋಗಿ ಆ ಬಾಗಿಲಲ್ಲಿ ಹೋಗಿ ನಿಂತು ಅಲ್ಲಿ ನೋಡ್ತಾ ಇರುವುದನ್ನು ಆ ಗಾರ್ಡಿಯನ್ ಇವರಿಗೆ ತಿಳಿಸಿದರು. நம்ம அப்படி செய்யக்கூடாது. ನಾವು ಆ ರೀತಿಯಲ್ಲಿ ನಮ್ಮ ತಂದೆ ತಾಯಿಗೆ ಮಾಡಬಾರದು. பெற்றோர்கள் இதே வேதனைப்படக்கூடாது. ನಮ್ಮ ಪೋಷಕರ ಹೃದಯವನ್ನು ನಾವು ನೋಯಿಸಬಾರದು. நம்முடைய ஆத்மா நம்ம செய்து பார்த்து திருப்தி அடையணும். ಅವರ ಆತ್ಮ ನಾವು ಮಾಡುವುದನ್ನು ನೋಡಿ ಅದು ತೃಪ್ತಿಯನ್ನು ಹೊಂದಬೇಕು. அவங்க உயிரோடு இருக்கும்போதே நம்ம அவங்க நன்மை செய்யணும். ಅವರು ಜೀವಿತರಾಗಿ ಇರುವಾಗಲೇ ನಾವು ಅವರಿಗೆ ಒಳ್ಳೆಯದನ್ನು ನಾವು ಮಾಡಬೇಕು. சில இறந்த பிறகு அவங்க இறந்த ನಾಳೆ நினைத்து சில ಆರ್ಫನೇಜಿಗೆ எல்லாம் ವಚನ கொடுப்பாங்க. ನೋಡಿದ್ರೆ ಕೆಲವೊಂದರು ಇರುವಾಗ ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ, ಅವರು ಸತ್ತು ಹೋದ ಮೇಲೆ ಸಮಾಧಿಗೆ ಹೂ ಹಾಕೋದು, ಆ ಟೈಮಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ತಿನ್ನಿಸೋದು ಇದೆಲ್ಲ ಮಾಡ್ತಾರೆ. ಇರುವಾಗ ಅವ್ರಿಗೆ ಯಾವುದು ಸಹಾಯ ಮಾಡಿರ್ಲಿಲ್ಲ. ಅದು அவங்க என்ன பார்த்துட்டா இருக்காங்க. ಅದೆಲ್ಲ ಅವರು ನೋಡಕ್ಕಾಗತ್ತ, ಅದೆಲ್ಲ ವ್ಯರ್ಥ. உயிரோடு இருக்கும்போது அவங்களுக்கு நன்மை செய்யணும். ಅವರು ಬದುಕುತ್ತಾ ಇರುವಾಗ ನಮ್ಮ ದೊಡ್ಡವರು ನಮ್ಮ ತಂದೆ ತಾಯಿಯವರು ಬದುಕುತ್ತಾ ಇರುವಾಗ ಅವ್ರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು, ಚೆನ್ನಾಗಿ ನೋಡಿಕೊಳ್ಳಬೇಕು. ಅದುವೇ ಅವರ ಹೃದಯವನ್ನು ಸಂತೋಷದಿಂದ ತುಂಬಿಸುವಂತದ್ದಾಗಿರುತ್ತೆ. இதுதான் இயேசுப்பா கடைசியா அவர் மரணத்துக்கு முன்னால் சொன்ன வார்த்தைகள். ಈ ಒಂದು ವಾಕ್ಯ ಯೇಸು ಕರ್ತನು ಅವರು ಮರಣ ಹೊಂದೋದಕ್ಕೆ ಮುಂಚೆ ನಮಗೆ ಬೋಧಿಸಿಕೊಟ್ಟಂತ ವಾಕ್ಯ. அதனால அவர் முன்மாதிரியா தன் தாயை அவர் அன்பான சீசர்கிட்ட ஒப்படைக்கிறார். ಯೇಸು ಕರ್ತನೇ ಒಂದು ಒಳ್ಳೆ ಮಾದರಿಯಾಗಿ, ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ತನ್ನ ತಾಯಿಯನ್ನು, ನಾನೊಬ್ಬ ದೇವರು, ನಾನು ಇದೆಲ್ಲ ಮಾಡಬೇಕಂತ ಅವರು ಯೋಚನೆ ಮಾಡದೆ ಅವರಿಗೆ ದೇವರು ಕೊಟ್ಟಿರುವ ತಾಯಿಯನ್ನು ತನ್ನ ಪ್ರೀತಿಯ ಶಿಷ್ಯನ ಕೈಯಲ್ಲಿ ಒಪ್ಪಿಸಿ ಕೊಟ್ಟು ಬಿಟ್ಟು ಹೋಗುವುದನ್ನು ನಾವು ನೋಡ್ತೇವೆ. ஆண்டவருடைய பிரமாணத்துக்கு நாமும் கீழ்ப்படிவோம். ಇದೇ ರೀತಿಯಲ್ಲಿ ನಾವು ದೇವರ ಕಟ್ಟಳೆಗಳನ್ನು ಅಪ್ಪಣೆಗಳನ್ನು ಹಿಂಬಾಲಿಸುವವರಾಗಿ, ಈ ಪ್ರೀತಿಯ ಅಪ್ಪಣೆ ಇದು ಪ್ರೀತಿಯನ್ನು ತೋರಿಸುವಂತ ಒಂದು ಕಾರ್ಯವಾಗಿದೆ, ಅದನ್ನು ನಾವು ಹಿಂಬಾಲಿಸುವವರಾಗಿ ಇರಬೇಕು ಎಂದು ದೇವರು ಬಯಸುತ್ತಾರೆ. தன் தாய் மேல ಅನ್ಬಿನ ನಿಮಿತ್ತமாக அப்படி மாதிரி செய்து விட்டு போனார். ಯೇಸು ಕರ್ತನು ಆ ತಾಯಿ ಮೇಲೆ ಪ್ರೀತಿ ಇಟ್ಟದ್ರಿಂದ ಈ ರೀತಿಯಲ್ಲಿ ಅವನ ಕೈಯಲ್ಲಿ, ಯೋಹಾನನ ಕೈಯಲ್ಲಿ ಒಪ್ಪಿಸಿಕೊಟ್ಬಿಟ್ಟು ಹೋದರು. உங்களுக்குள்ள அந்த கிறிஸ்துவின் அன்பு இருக்குமானால் நீங்களும் உங்கள் தாய் தகப்பனை நேசிக்க. ಇಲ್ಲಿ ದೇವರು ಹೇಳುವ ಮಾತು ಏನಂದ್ರೆ, ನಮ್ಮಲ್ಲಿಯೂ ದೇವರ ಪ್ರೀತಿ ಇರಬೇಕು. ಆ ರೀತಿಯ ಪ್ರೀತಿ ನಮ್ಮಲ್ಲಿ ಇರುವುದಾದ್ರೆ, ನಾವು ಕ್ರೈಸ್ತರಿಂದ ಹೇಳುವುದಾದ್ರೆ, ನಾವು ಕೂಡ ನಮ್ಮ ತಂದೆ ತಾಯಿಯನ್ನು ನಾವು ಸನ್ಮಾನಿಸಬೇಕು, அவர்களை கனம் பண்ணணும். ಅವರಿಗೆ ಸನ್ಮಾನವನ್ನು ಕೊಡಬೇಕು. கர்த்தருடைய நாமத்துக்கு ஸ்தோத்திரம். ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಈ ವಾಕ್ಯ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿರುವಾಗ ಕೊನೆಯ ಕ್ಷಣಗಳಲ್ಲಿ ಹೇಳಿದ ಮಾತಾಗಿದೆ. ಆತನು ಬಂಧಿಸಲ್ಪಟ್ಟಿದ್ದು ಎಲ್ಲಿ? ಯಾವ ಒಂದು ಸ್ಥಳದಲ್ಲಿ ಆತನನ್ನು ಬಂಧಿಸಿದರು? ಗೆತ್ಸೆಮನೆ ತೋಟದಲ್ಲಿ. ಅಲ್ಲಿ ಆತನ ಮೇಲೆ ಸುಳ್ಳು ಆರೋಪಗಳಿಂದ ವಿಚಾರಣೆ ಮಾಡಿದರು. ಆತನನ್ನು ಹೊಡೆದರು, ಹಾಸ್ಯ ಮಾಡಿ ಕಿರೀಟವನ್ನು ಹಾಕಿದರು. ಅದರ ನಂತರ ಆತನನ್ನು ಶಿಲುಬೆಗೆ ಹಾಕಿದರು ಗೊಲ್ಗೊಥಾ ಗುಡ್ಡದಲ್ಲಿ. ಮಧ್ಯಾಹ್ನ 12ರಿಂದ 3ರವರೆಗೆ ದೇಶದಲ್ಲಿ ಕತ್ತಲು ಆವರಿಸಿತು. ಸುಮಾರು 3 ಗಂಟೆಗೆ ಯೇಸು ಈ ಮಾತನ್ನು ಕೂಗಿದನು. ಈ ಮಾತು ಯಾವ ಭಾಷೆಯಲ್ಲಿ ಇದೆ ಅಂತ ನೋಡೋದಾದ್ರೆ, ನಾವು ಅರಾಮಿಕ್ ಭಾಷೆಯಲ್ಲಿ ಇದೆ ಎಂಬುದನ್ನು ನೋಡಬಹುದು. ಈ ಮಾತು ಯೇಸುವಿನ ಒಂದು ನೋವು ಮತ್ತು ಆತ್ಮೀಯ ಅನುಭವವನ್ನು ಎಂಬ 2 ಅಂಶಗಳನ್ನು ಇದು ತೋರಿಸ್ತದೆ.
ಈ ವಾಕ್ಯವನ್ನ ನಾವು ಕೀರ್ತನೆಯಲ್ಲಿ ಕೂಡ ನೋಡಬಹುದು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. ಯಾವ ಕೀರ್ತನೆಯಲ್ಲಿ ನೋಡಬಹುದು? ಕೀರ್ತನೆ 22ರಲ್ಲಿ. ಕೀರ್ತನೆ 22ರ ನೆರವೇರಿಕೆ ಈ ವಾಕ್ಯವಾಗಿದೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನು ದೇವರು ವಾಗ್ದಾನ ಮಾಡಿದರೋ ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ. ಯೇಸು ಹೇಳಿದ ಈ ಮಾತುಗಳು ನೇರವಾಗಿ ಕೀರ್ತನೆ 22:1 ನೋಡಬಹುದು. ಇದು ಯೇಸು ಕ್ರಿಸ್ತನು ಹುಟ್ಟುವ ಮೊದಲೇ ಬರೆಯಲ್ಪಟ್ಟಿತ್ತು. ಕೀರ್ತನೆ 22ರಲ್ಲಿ ನಾವು ನೋಡುವಾಗ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಧ್ಯಾನ ಮಾಡಬಹುದು. ಆತನ ಕೈಕಾಲುಗಳನ್ನು ಚುಚ್ಚುವುದು, ಜನರು ಹಾಸ್ಯ ಮಾಡುವಂಥದ್ದು, ಬಟ್ಟೆಗಳನ್ನು ಹಂಚಿಕೊಳ್ಳುವುದು, ಇದು ಕ್ರೂಶಿನ ಮೇಲೆ ಒಂದು ನಡೆದ ಘಟನೆ. ಇದೊಂದು ನಿಖರ ಚಿತ್ರಣವಾಗಿದೆ. ತಂದೆಯಾದ ದೇವರು ಯೇಸುವಿನ ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿದ್ದರಿಂದ ಈ ಸಂಕಟ, ನೋವು ಮತ್ತು ಪರಿತ್ಯಾಗದ ಮಾತುಗಳನ್ನು ನಾವು ನೋಡಬಹುದು. ತಂದೆಯಾದ ದೇವರು ಆತನು ಯೇಸುಸ್ವಾಮಿ ಶಿಲುಬೆಯ ಮರಣದಲ್ಲಿ ಕಂಬದಲ್ಲಿ ಇರುವಾಗ ತಂದೆಯಾದ ದೇವರು ಏನ್ ಮಾಡ್ತಾರೆ ಅಂದ್ರೆ ಯೇಸುವಿನ ಕಡೆಯಿಂದ ತನ್ನ ಮುಖವನ್ನು ತಿರುಗಿಸಿರುವುದನ್ನು ನಾವು ನೋಡುತ್ತೇವೆ. ಈ ಸಂಕಟ, ನೋವು ಮತ್ತು ಪರಿತ್ಯಾಗದ ಮಾತುಗಳನ್ನು ನಾವು ಇದರಲ್ಲಿ ನೋಡಬಹುದು. ದೇವರ ಮುಖ ತಿರುಗಿದ ಅನುಭವ ಯೇಸು ಕ್ರೂಜೆಯ ಮೇಲೆ ಇದ್ದಾಗ ಮಾನವರ ಪಾಪಗಳ ಕಾರಣದಿಂದ ಆತನು ದೇವರಿಂದ ದೂರವಾದ ಅನುಭವವನ್ನು ಹೊಂದಿದನು. ಇದು ಆತ್ಮೀಯವಾಗಿ ತುಂಬಾ ಕಠಿಣವಾದ ಕ್ಷಣವಾಗಿತ್ತು. ಈ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 46ರ ವಚನದಲ್ಲಿ ನಾವು ಇನ್ನೊಂದು ಅಂಶವನ್ನು ಕೂಡ ನಾವು ನೋಡಬಹುದು. ಅವನು ಪಾಪಿ, ಮಾನವೀಯತೆಗೆ ಬದಲಾಗಿ ತನ್ನ ಮೇಲೆ ತೀರ್ಪನ್ನು ಅನುಭವಿಸುತ್ತಿದ್ದನು. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಆಮೇಲೆ ಇಲ್ಲಿ ನಾವು ಯಜ್ಞಕ್ಕೆ ಬೇಕಾದ ಕುರಿ ಅಂದ್ರೆ ಈ ವಾಕ್ಯದ ಪ್ರಕಾರ ಯೇಸು ಲೋಕದ ಪಾಪವನ್ನು ಹೊತ್ತುಕೊಂಡಂತ ಒಂದು ದೇವರ ಕುರಿಮರಿಯಾಗಿದ್ದಾನೆ. ಅದರಿಂದ ನಾವು ಆತನು ನಮ್ಮ ಪಾಪಗಳಿಗೆ ತನ್ನ ಮೇಲೆ ಒಂದು ತೀರ್ಪನ್ನು ತೆಗೆದುಕೊಂಡನು. ನಾವು ಪಾಪಿಗಳಾಗಿದ್ದೇವೆ. ಈ ಆಜ್ಞೆಯ ಪ್ರಕಾರ ಅದಕ್ಕೆ ಶಿಕ್ಷೆಯನ್ನು ನಾವು ಅನುಭವಿಸಬೇಕು. ಆದರೆ ನ್ಯಾಯ ಪ್ರಕಾರ ಶಿಕ್ಷೆ ನಮಗೆ ಒಂದು ಅಗತ್ಯವಾಗಿದೆ. ಆದರೆ ಯೇಸು ನಮ್ಮ ಸ್ಥಾನವನ್ನು ತೆಗೆದುಕೊಂಡು ನಮ್ಮ ಶಿಕ್ಷೆಯನ್ನು ಆತನು ಶಿಲುಬೆಯಲ್ಲಿ ಅನುಭವಿಸಿರುವುದನ್ನು ನಾವು ನೋಡಬಹುದು. ಆತನು ನಮಗೋಸ್ಕರ, ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯ ಕಂಬವನ್ನು ಏರಿ ನಮಗಾಗಿ ಒಂದು ಬಲಿಯಾದನು, ಯಜ್ಞದ ಕುರಿಯಾಗಿದ್ದಾನೆ. ಕೀರ್ತನೆ 22ರಲ್ಲಿ ನಾವು 1ರಿಂದ 23ನೇ ವಚನಗಳಲ್ಲಿ ನಾವು ನೋಡುವಾಗ ಈ ಮಾತುಗಳು ನಮ್ಮ ನಂಬಿಕೆ ಮತ್ತು ಭರವಸೆಯ ಮಾತುಗಳಾಗಿದೆ. ಇಲ್ಲಿ ಕೀರ್ತನೆ ಯಾರಿಗಾದ್ರೂ ವೇಗವಾಗಿ ಓದಬಹುದಾ? ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ನಾನಾದರೋ ಕುಲದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರಿ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ನನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೋ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೋ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ,
ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ, ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯ ಅಂಗುಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ, ಬೇಗ ಬಂದು ಸಹಾಯ ಮಾಡು. ಸಿಂಹಗಳ ಬಾಯಿಯಿಂದಲೂ ಕಾಡುಗೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ. ಆಮೆನ್. ಇಲ್ಲಿ ನಾವು ಈ 22ನೇ ಅಧ್ಯಾಯ ಕೀರ್ತನೆ 22ರಲ್ಲಿ 1ರಿಂದ 23ನೇ ವಚನದವರೆಗೂ ನಾವು ನೋಡುವಾಗ ಇಲ್ಲಿ ಇವು ನಂಬಿಕೆ ಮತ್ತು ಭರವಸೆಯ ಮಾತುಗಳಾಗಿದೆ. ಅದೇ ರೀತಿಯಾಗಿ ವಚನ 24ರಿಂದ 33ನೇ ವಚನದಲ್ಲಿ ನಾವು ನೋಡುವಾಗ ಇದು ದೇವರ ಕಡೆಗೆ ಪ್ರಾರ್ಥನೆಯೂ ಆಗಿದೆ. ಕೀರ್ತನೆ 22ರಲ್ಲಿ ಸಂಪೂರ್ಣವಾಗಿ ಅದನ್ನು ನಾವು ನೋಡುವಾಗ ಇದು ಕೇವಲ ದುಃಖದ ಮಾತುಗಳಲ್ಲಿ ಅದು ಪ್ರಾರ್ಥನೆ, ನಂಬಿಕೆ ಮತ್ತು ಅಂತಿಮವಾಗಿ ಜಯದ ಭರವಸೆಯನ್ನು ತೋರಿಸುತ್ತದೆ. ಇಲ್ಲಿ ನೋಡುವಾಗ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ದೇವರು ಕೇಳುವ ಮಾತನ್ನು ನಾವು ನೋಡಬಹುದು. ಇಲ್ಲಿ ನೋಡುವಾಗ ಒಂದು ಪ್ರಶ್ನೆ, ನನ್ನ ದೇವರೇ ಯಾಕೆ ಎಂಬುದಾಗಿ ನೋಡುವಾಗ ಈ ಪ್ರಶ್ನೆಯಲ್ಲಿಯೂ ಒಂದು ನಂಬಿಕೆಯನ್ನು ನಾವು ನೋಡಬಹುದು. ನೋವಿನ ಸಂದರ್ಭದಲ್ಲಿಯೂ ಆತನಲ್ಲಿರುವ ಸಂಬಂಧವನ್ನು ಕಳೆದುಕೊಂಡಿಲ್ಲ. ಆತನೊಂದಿಗಿದ್ದ ಸಂಬಂಧ ನನ್ನ ದೇವರೇ ಎಂಬುದನ್ನು ಕಳೆದುಕೊಂಡಿಲ್ಲ. ನಿಜವಾದ ನಂಬಿಕೆ ಅಂದರೆ ಪ್ರಶ್ನೆಗಳಲ್ಲಿ ಇರುವುದಲ್ಲ, ಪ್ರಶ್ನೆಗಳ ಮಧ್ಯದಲ್ಲಿ ದೇವರನ್ನು ಹಿಡಿದಿರುವುದೇ ನಂಬಿಕೆಯಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಅಂಶವನ್ನು ನಾವು ನೋಡುವಾಗ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನ ಹೆಸರನ್ನು ಮಹಿಮೆಪಡಿಸಿದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಬಹುದು. ಆತನು ನಮಗೋಸ್ಕರ ಸತ್ತನು ಮತ್ತು ಕೊನೆಯಲ್ಲಿ ನಾವು ನೋಡುವಾಗ ಆತನು ಯಾವ ರೀತಿ ಜಯವನ್ನು ಹೊಂದಿಕೊಂಡನು ಎಂಬುದಾಗಿ ನಾವು ನೋಡಬಹುದು. ಇದರಿಂದ ಯೇಸುವಿನ ಹೆಸರು ಮಹಿಮೆ ಪಡಿಸಲ್ಪಟ್ಟಿತು ಮತ್ತು ದೇವರ ಯೋಜನೆ ಪೂರ್ಣವಾಯಿತು. ಈ ವಾಕ್ಯವು ಕೇವಲ ನೋವಿನ ಕೂಗು ಅಲ್ಲ, ಅದು ನಂಬಿಕೆಯ ಘೋಷಣೆಯಾಗಿದೆ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ದುಃಖಗಳು ಮತ್ತು ಮೌನದ ಸಮಯದಂತಹ ಸಂದರ್ಭಗಳನ್ನು ನಾವು ದಾಟಿ ಹೋದಾಗ ನಮ್ಮ ನಂಬಿಕೆಯನ್ನು ಇಟ್ಟು ನಾವು ಪ್ರಾರ್ಥಿಸುವವರಾಗಿರಬೇಕು. ದೇವರು ಖಂಡಿತವಾಗಿಯೂ ನಮ್ಮ ನಂಬಿಕೆಯನ್ನು ನೋಡುವವನಾಗಿದ್ದಾನೆ ಮತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ ಮತ್ತು ಎಲ್ಲ ರೀತಿಯ ದುಃಖಗಳಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮ ಜೀವನದಲ್ಲಿ ಕೂಡ ನಾವು ಎಲ್ಲ ಸಮಯದಲ್ಲಿಯೂ ಪ್ರಾರ್ಥಿಸುವವರಾಗಿರಬೇಕು. ಆದರೆ ಕೆಲವೊಂದು ಸಮಯದಲ್ಲಿ ತಕ್ಷಣ ನಾವು ಉತ್ತರ ಕಾಣದೇ ಇರಬಹುದು, ಆದರೆ ಆ ಉತ್ತರವನ್ನು ಆತನು ಕೊಡುವನಾಗಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ಬಿಟ್ಟಿದ್ದಾನೆ ಎಂಬುದಾಗಿ ಅರ್ಥ ಅಲ್ಲ, ಆತನು ನಮ್ಮ ಜೀವಿತದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂಬುದಾಗಿ ಅರ್ಥವಾಗಿದೆ. ಇಲ್ಲಿ ನಾವು ಯೇಸು ಸ್ವಾಮಿ ಕೂಗಿದ್ದನ್ನು ನಾವು ನೋಡುವಾಗ ನಾವು ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರತಿಯೊಂದು ಕ್ಷಣದಲ್ಲಿ, ನಮ್ಮ ದುಃಖದ ಸಂದರ್ಭದಲ್ಲಾಗಿರಬಹುದು, ಪ್ರತಿಯೊಂದರಲ್ಲೂ ನಮ್ಮ ನಿಜವಾದ ಭಾವನೆಗಳನ್ನು ದೇವರಲ್ಲಿ ಹೇಳಿಕೊಳ್ಳುವವರಾಗಿರಬೇಕು. ಯೇಸು ತನ್ನ ನೋವನ್ನು ಮರೆಮಾಚಲಿಲ್ಲ. ಆತನು ಹೇಳಿದನು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಅವರಿಗೆ ಆಗುತ್ತಿರುವಂಥ ನೋವುಗಳನ್ನು ಆತನು ಮರೆಮಾಚಲಿಲ್ಲ. ಯೇಸು ತನ್ನ ನೋವನ್ನು ಮರೆಮಾಚದೆ ಮೌನದಲ್ಲೂ ಆ ಮಾತುಗಳನ್ನು ದೇವರೊಂದಿಗೆ ಹಾಡುವುದನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ನಾವು ಯಾವತ್ತೂ ಏನೇ ಸಂದರ್ಭದಲ್ಲಾಗಿರಬಹುದು, ನಾವು ಆತನೊಂದಿಗೆ ಪ್ರಾರ್ಥಿಸುವಾಗ, ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಆತನು ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಟ್ಟು ಜಯವನ್ನು ಕೊಡಲು ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಅತ್ರಿಯರ ದೇವರಲ್ಲಿ ತಂದೆಯು ಮಗನು ಪವಿತ್ರ ಆತ್ಮನು ಯಾವಾಗಲೂ ಜೊತೆಯಲ್ಲಿ ಕೆಲಸ ಮಾಡುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯಾಕಂದರೆ ಸೃಷ್ಟಿ ಮಾಡುವಾಗಲೂ ಹಂಗೆ ಅವರು
ದೀಕ್ಷಾಸನ ತಗೊಳ್ಳುವಾಗಲೂ ಪರಲೋಕದಲ್ಲಿ ಇದು ವಾಣಿ ಬಂದದನ್ನು ಪವಿತ್ರ ಆತ್ಮನ ಮೇಲೆ ಇಳಿದು ಬಂದನ್ನು ನೋಡುತ್ತೇವೆ. ಶಿಲುಬೆ ಮೇಲೆಯೂ ತಂದೆಯು ಮಗನು ಪವಿತ್ರ ಆತ್ಮನ ನಾವು ನೋಡಬಹುದು. ಆದರೂ ಒಂದು ಸಂದರ್ಭದಲ್ಲಿ ಇಡೀ ಲೋಕದ ಪಾಪವು ಶಾಪವು ಅವರ ಮೇಲೆ ಒಯ್ಯಲ್ಪಡುವಾಗ ಅವರ ಮೇಲೆ ಅದನ್ನು ನೋಡಕ್ಕಾಗದೆ ತಂದೆ ತನ್ನ ಮುಖವನ್ನು ಸಿರಿಕೊಂಡು ಮರೆ ಮಾಡಿದರು. ಆವ ಕತ್ತಲೆ ಅವರ ಮೇಲೆ ಬಂತು. ತನ್ನ ಸ್ವಂತ ಮಗನನ್ನೇ ದಂಡನೆಗೆ ಒಳಗಾಗಿದರು. ಅವರು ತಿರುಗುವಾಗ ಇವರಿಗೆ ಒಂದು ನಿಮಿಷ ತಂದೆ ಮುಖವನ್ನು ಯಾವಾಗ ನೋಡ್ತಾ ಇದ್ದ ಆ ಮಗನಿಗೆ ಒಂದು ನಿಮಿಷ ಎದೆ ನಿಂದೋದ ಹಾಗೆ ಆಯಿತು. ಆದರೂ ಅವ್ರು ಹೇಳಿದ್ರಲ್ಲ, ನಾನು ನನ್ನ ಪ್ರಾಣವನ್ನು ಕೊಡುವುದಕ್ಕೂ ಅಧಿಕಾರ ಉಂಟು, ತೆಗೊಳ್ಳುವುದಕ್ಕೂ ಅಧಿಕಾರ ಉಂಟು. ಆದರೂ ಅವರು ತನ್ನನ್ನು ತಗ್ಗಿಸಿಕೊಂಡು ತಂದೆಯ ನಡೆಸುವಿಕೆಯಲ್ಲಿ ಒಪ್ಪಿಸಿಕೊಂಡು ಬಂದದರಿಂದ ಇವತ್ತು ಅವ್ರ ಮರಣ ಹೊಂದಲೇಬೇಕಾಯಿತು. ತಂದೆ ಮುಖ ಅವ್ರಿಗೆ ಕಾಣಿಸ್ತಾ ಇಲ್ಲ. ಆವಾಗ ಅವರು ಕರೀತಾರೆ, ನನ್ನ ದೇವರೇ, ನನ್ನ ದೇವರೇ. ನಿಜವಾಗಿ ಕೈ ಬಿಡಲ್ಪಟ್ಟ ಒಂದು ಪರಿಸ್ಥಿತಿಯಲ್ಲಿ ಕೂಡ ಆ ಕೀರ್ತನೆ ಭಾಗದಿಂದ ಅವರು ಮಾತನಾಡಿ ತನ್ನನ್ನು ಬಲಪಡಿಸಿಕೊಂಡರು. ಹಲ್ಲೆಲೂಯಾ. 21ವರೆಗೆ ಅವರು ಈ ಪರಿಸ್ಥಿತಿಗಳ ಇದೆ, ಆದರೂ ನೀನು ನನ್ನನ್ನು ಕೈ ಬಿಟ್ಟಿಲ್ಲ, ನನಗೆ ಬಿಡುಗಡೆ ಮಾಡಿ ನನ್ನ ಪ್ರಾರ್ಥನೆ ಕೇಳಿ ಸೌತ್ರ ಕೊಟ್ಟು ನನ್ನ ಸಭೆಯಲ್ಲಿ ನಿಂದು ಸಾಕ್ಷಿಯಾಗಿ ಹೇಳುವೆನೆಂದು ಅಲ್ಲಿ ದಾವೀದನು ಹಾಡಿರುವ ಆ ಹಾಡನ್ನು ದೇವರು ಹಾಡಿ ಮಗಳು ಹೇಳಿದ ಹಾಗೆ ಕಷ್ಟಗಳ ಮಧ್ಯದಲ್ಲಿಯೂ ನಾವು ನಂಬಿಕೆಯಲ್ಲಿ ಹೆಂಗೆ ದೃಢವಾಗಿ ಇರಬೇಕು. ಸರಿ, ಅಲ್ಲಿ ಅದು ಮುಗಿತೋಯ್ತಾ? ಅಲ್ಲ, ದಾವೀದನಿಗೆ ಜಯ ಕೊಟ್ಟ ದೇವರು ನನಗೂ ಜಯ ಕೊಡ, ನಾನು ದಾವೀದನ ಕುಮಾರನಾಗಿ ಇಳಿದು ಬಂದಿರುವ ಮೇಸಿಯನು. ಹಾಗೆ ಅವರು ಅಲ್ಲಿ ಆ ಒಂದು ವಾಕ್ಯವನ್ನು ಅವರು ಕೈಬಿಡಲ್ಪಟ್ಟ ಸಮಯದಲ್ಲಿ ಕೂಡ ಆ ವಾಕ್ಯವನ್ನು ತಗೊಂಡು ನಂಬಿಕೆಯಿಂದ ಅವರು ಮಾಡಿದ ಪ್ರಾರ್ಥನೆ ಇದು. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ನಮ್ಮ ಕಷ್ಟಗಳನ್ನು ಹಾದು ಹೋಗುವಾಗ ಪ್ರಾರ್ಥನೆ ಮಾಡೋಣ ನಂಬಿಕೆಯಿಂದ, ಖಂಡಿತವಾಗಿ ನಮಗೆ ದೇವರ ಜಯವನ್ನು ಕೊಡುವರು. ಹಲ್ಲೆಲೂಯಾ. ಇವತ್ತು 5ನೇ ವಾಕ್ಯ, ನನಗೆ ನೀರಡಿಕೆಯಾಗಿದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಹಂಚಿಕೊಳ್ಳಲು ಪ್ರೀತಿಯ ಮಗಳು ಸಿಂಚನವನ್ನು ನಾನು ಮುಂದೆ ಕರೆಯುತ್ತೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ಅಧ್ಯಯನ ಮಾಡಕ್ಕೆ ಹೋಗುವ ವಾಕ್ಯ ಏನಂತಂದ್ರೆ, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಆಮೇಲೆ ಇದು ಯೇಸು ಶಿಲುಬೆ ಮೇಲೆ ಮಾತಾಡಿದಂಥ ಒಂದು ಮಾತಾಗಿದೆ. ಯೇಸು ಮರಣದ ಕೊನೆಯ ಪರಿಸ್ಥಿತಿ ಇದ್ದಾಗ ಹೇಳಿದಂಥ ಈ ಮಾತು. ಮತ್ತು ಅವರು ಹೊಡೆತದಿಂದ ನಾವು ನೋಡ್ದೋ ವಿಡಿಯೋದಲ್ಲಿ, ಅವರು ಹೊಡೆತದಿಂದ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಮತ್ತು ರಕ್ತಸ್ರಾವ, ದೇಹ ಸಂಪೂರ್ಣವಾಗಿ ಬಲಹೀನವಾಗಿತ್ತು. ಅವರು ಶಿಲುಬೆ ಮೇಲೆ ಗಂಟೆಗಟ್ಟಲೆ ಕಾಲಗಳು ಕಳೆದರು. ಆ ಸಮಯದಲ್ಲಿ ಹೇಳ್ತಾರೆ, ದೇವರು ಹೇಳ್ತಾರೆ, ನನಗೆ ನೀರಡಿಕೆ ಆಗಿತ್ತು ಅಂತ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ಬೋದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ದೇವರು ಹೇಳ್ತಾರೆ, ದೇವರು ನಾನು ಕೊಡ್ತೀನಿ ನೀರ ಅಂತ. ಬಟ್ ಇಲ್ಲಿ ನಾವು ನೋಡೋದಾದ್ರೆ ದೇವರು ನನಗೆ ನೀರಡಿಕೆ ಆಗ್ತಿದೆ ಅಂತ ದೇವರು ಕೇಳ್ತಾರೆ. ಯಾಕೆ ಗೊತ್ತಾ? ಅದು ನಮಗೋಸ್ಕರ ಆ ಥರ ಕೇಳ್ತಾ ಇರೋದು. ಹಲ್ಲೆಲೂಯಾ. ಇದು ಧರ್ಮಶಾಸ್ತ್ರಗಳ ನೆರವೇರಿಕೆ. ನಾವು ನೋಡ್ಬೋದು, ಯೇಸು ನನಗೆ ದಾಹವಾಗಿದೆ ಎಂದದ್ದು ಕೇವಲ ದೇಹದ ಕಾರಣಕ್ಕಲ್ಲ, ಅದು ಶಾಸ್ತ್ರವನ್ನು ನೆರವೇರಲು ಹೇಳಿದ ಮಾತಾಗಿದೆ. ನಾವು ನೋಡ್ಬೋದು, ಕೀರ್ತನೆಗಳು 69:21ನೇ ವಚನ. ಯಾರಾದರೂ ಓದಿ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿದ ದ್ರಾಕ್ಷಾರಸವನ್ನು ಕೊಟ್ಟರು. ಆಮೇಲೆ ಕೀರ್ತನೆಗಳು 69:21ರಲ್ಲಿ ಮುಂತಿಳಿಸಿದ ಪ್ರವಾದನೆಗಳನ್ನು ನೆರವೇರಿಸಿತು. ಆ ವಚನದಲ್ಲಿ ನನ್ನ ಬಾಯಾರಿಕೆಗೆ ಹುಳಿ ದ್ರಾಕ್ಷರಸವನ್ನು ಕುಡಿಲಿಕ್ಕೆ ಕೊಟ್ಟರು ಎಂದು ಹೇಳಲಾಗಿದೆ. ಈ ಒಂದು ಮಾತು ಧರ್ಮಶಾಸ್ತ್ರವನ್ನು ನೆರವೇರಿಸುವಂಥದ್ದಾಗಿದೆ. ಮತ್ತೆ ರಾಜರು ಮತ್ತು ಅವನ ಪ್ರಜೆಗಳು ದ್ರಾಕ್ಷರಸವನ್ನು ಕುಡಿಯುತ್ತಾ ಮತ್ತು ಯುದ್ಧದ ನಂತರ ವಿಜಯವನ್ನು ಸಂತೋಷದ ಶಬ್ದಗಳಿಂದ ಆಚರಿಸುವಾಗ ಇದು ವಿಜಯದ ಮಾತಾಡಲು ಸಿದ್ಧತೆ. ಹಲ್ಲೆಲೂಯಾ. ನಾವು ನೋಡ್ಬೋದು,
ರಾಜರು ಯುದ್ಧಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ಜಯ ಸಿಗುತ್ತೆ. ಜಯ ಸಿಕ್ಕಾಗ ಅವರು ವಾಪಸ್ ಬಂದು ಏನು ಮಾಡ್ತಾರೆ ಅಂತಂದರೆ ರಾಜನು ಅವರ ಸೈನಿಕರು ಎಲ್ಲ ಕೂತು ದ್ರಾಕ್ಷರಸ ಕುಡಿಯೋದ್ರ ಮುಖಾಂತರ ಮತ್ತು ಸಾಂಗ್ ಹೇಳೋದ್ರ ಮುಖಾಂತರ ಸಂತೋಷವಾಗಿ ಅದನ್ನು ಏನು ಮಾಡ್ತಾ ಇರ್ತಾರೆ, ಆಚರಿಸ್ತಾ ಇರ್ತಾರೆ ಆ ಗೆಲುವನ್ನು. ಅದೇ ರೀತಿ ದೇವರು ಇಲ್ಲಿ ನಾವು ನೋಡುವುದಾದರೆ ದೇವರು ಇಲ್ಲಿ ಸೋಲುತ್ತಿಲ್ಲ, ಮರಣವನ್ನು ಕೂಡ ಹೊಂದುತ್ತಿಲ್ಲ. ಆದರೆ ಅವರು ಪಾಪದ ಮೇಲೂ ಸೈತಾನನ ಮೇಲೂ ಮರಣದ ಮೇಲೂ ಜಯವನ್ನು ಹೊಂದುತ್ತಿದ್ದಾರೆ. ಆ ಸಮಯದಲ್ಲಿ ದೇವರು ನನಗೆ ಈರಡಿಕೆ ಆಗುತ್ತಿದೆ ಅಂತ ಹೇಳ್ತಾರೆ. ಯೇಸು ತನ್ನ ಜೀವನದ ಗುರಿಯನ್ನು ಮುಗಿಸಿದ್ದಾನೆ. ಆ ಮುಗಿಸಿದ ಸಮಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗುತ್ತಿದೆ ಎಂಬುದಾಗಿ. ಹಾಲೆಲೂಯಾ. ನಮ್ಮ ಜೀವಿತದಲ್ಲೂ ಆದರೂ ಅಷ್ಟೇ, ಎಷ್ಟೇ ಕಷ್ಟಗಳು ಬರ್ಬೋದು, ಮೇ ಬಿ ನೀವು ಕಷ್ಟಗಳು ಅನುಭವಿಸ್ತಾ ಇರ್ಬೋದು, ಆದರೆ ಆ ಕಷ್ಟದಲ್ಲಿ ನೀವು ನೋಡ್ತೀರಾ ಜಯವನ್ನು. ಹಾಲೆಲೂಯಾ. ಯೇಸು ಸ್ವಾಮಿನೂ ಕೂಡ ಕಷ್ಟಗಳನ್ನು ಅನುಭವಿಸಿದ್ರು, ಆದರೆ ಕೊನೆಗೆ ವಿಜಯವನ್ನು ಪಡೆದುಕೊಂಡ್ರು. ಹಾಲೆಲೂಯಾ. ಯೇಸು ಶಿಲುಬೆ ಮೇಲೆ ದೇವರ ಚಿತ್ತ ಮತ್ತು ದಯೆಯನ್ನು ಪೂರೈಸಿದರು. ದೇವರ ಚಿತ್ತ ಏನು, ಯಾರಾದರೂ ಹೇಳ್ಬೋದಾ? ಹಾಲೆಲೂಯಾ. ನಾವು ನೋಡ್ಬೋದು, ಆದಿಕಾಂಡದಲ್ಲಿ ಆದಮ ಮತ್ತೆ ಅವಳು ಪಾಪ ಮಾಡಿ ದೇವರಿಂದ ದೂರ ಹೊರಟೋದು. ದೇವರಿಗೂ ಅವರಿಗೂ ಸಂಬಂಧ ಮುರಿದೋಯ್ತು. ಆದರೆ ದೇವ್ರ ಚಿತ್ತ ಏನು, ಮಾನವನನ್ನು ರಕ್ಷಿಸಬೇಕೆಂಬುದಾಗಿ, ಮತ್ತೆ ಪಾಪದಿಂದ ಅವರಿಗೆ ಬಿಡುಗಡೆ ಕೊಡಬೇಕು, ಅವರಿಗೆ ಪರಿಹಾರ ಕೊಡಬೇಕು ಎಂಬುದಾಗಿ ದೇವರ ಚಿತ್ತವಾಗಿತ್ತು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ರು ಅಂತಂದರೆ ಆತನ ಮಗನನ್ನು ಕಳಿಸಿಕೊಟ್ಟರು, ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ. ಕೊಟ್ಟಂತ ಮಗನು ದೇವರ ಚಿತ್ತವನ್ನು ನೆರವೇರಿಸುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯಾ. ನಾವು ನೋಡುವಾಗ ಯೇಸು ಸ್ವಾಮಿ ದೇವರ ಚಿತ್ತವನ್ನು ಮಾಡಲಿಕ್ಕಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ. ನಾವು ನೋಡ್ಬೋದು, ದೇವ್ರಿಗೆ ಗೊತ್ತು ಯೂದ ಯೇಸು ಸ್ವಾಮಿನ ಹಿಡ್ಕೊಡ್ತಾರೆ ಅಂತ, ಆದರೂ ಯಾಕೆ ಸುಮ್ಮನೆ ಇದ್ರು ದೇವ್ರಿಗೆ ಗೊತ್ತು ಅದು ದೇವರ ಚಿತ್ತ, ಅದು ದೇವರು ನನಗೆ ನನ್ನ ಕೈಯಿಂದ ಮಾಡಬೇಕಾಗಿರೋಂಥ ಒಂದು ಚಿತ್ತವಾಗಿದೆ ಎಂಬುದಾಗಿ. ಮತ್ತೆ ದೇವರು ದಯೆಯುಳ್ಳವನು ಆತನು. ನಾವು ನೋಡ್ಬೋದು, ನಾವು ಪಾಪ ಮಾಡಿ ದೇವರಿಂದ ದೂರ ಹೋದ್ರು, ದೇವರು ಪಾಪ ಮಾಡಿಬಿಟ್ರಿ ಇವ್ರನ್ನ ಬಿಟ್ಬಿಡದ ಅಂತ ಹೇಳಲಿಲ್ಲ. ಆದರೆ ದೇವರು ಏನು ಮಾಡೋದ್ರು ಅಂತ ಅಂದರೆ ಆತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಕ್ಷಿತನಾದನು. ನಮಗೆ ಕ್ಷಮೆಯನ್ನು ಆತನ ಶಿಕ್ಷೆಯಿಂದ ನಾವು ಕ್ಷಮೆಯನ್ನು ಹೊಂದಿಕೊಂಡವು. ಅದೇ ರೀತಿ ನಾವು ನಮ್ಮ ಜೀವಿತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಬೇಕು. ದೇವರ ಚಿತ್ತವನ್ನು ಹುಡುಕುವರಾಗಿರ್ಬೇಕು. ಅದೇ ನಾವು ದೇವರ ಚಿತ್ತ ಮಾಡೋದು ಎಷ್ಟೇ ಕಷ್ಟ ಆಗಿರ್ಬೋದು, ಆದರೆ ದೇವರ ಚಿತ್ತವನ್ನೇ ಮಾತ್ರ ಮಾಡಬೇಕು. ನಾವು ನೋಡುವ ಯೇಸು ಸ್ವಾಮಿಗೆ ಎಷ್ಟು ಕಷ್ಟ, ನಾವು ವಿಡಿಯೋದಲ್ಲಿ ನೋಡೋದು ಎಷ್ಟು ಕಷ್ಟ ಆಯಿತು ದೇವರ ಚಿತ್ತವನ್ನು ನೆರವೇರಿಸೋದು. ಆದರೆ ದೇವರು ಕಷ್ಟ ಆಯಿತು ಅಂತ ಒಪ್ಪಿಟ್ರ? ಇಲ್ಲ. ಅವರು ದೇವರಿಗೆ ಏನು ಮಾಡಿದ್ರು, ನನ್ನ ದೇವರ ಚಿತ್ತ ಇದು, ನಾನು ಮಾಡಲೇಬೇಕು ಎಂಬುದಾಗಿ ಅವರು ದೇವರ ಚಿತ್ತವನ್ನು ನೆರವೇರಿಸಿದ್ರು. ಹಾಲೆಲೂಯಾ. ಇದು ದೇವರನ್ನು ಮತ್ತು ಆತನ ಆಜ್ಞೆಗಳನ್ನು ಪಾಲಿಸಲು ಮತ್ತು ಅನುಸರಿಸಲು ಮತ್ತು ಮರಣದವರೆಗೂ ದೇವರ ಚಿತ್ತವನ್ನು ಮಾಡಲು ನಮಗೆ ಕಲಿಸುತ್ತದೆ. ಯೇಸುವಿನ ಉದಾಹರಣೆ ನಮಗೆ ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆ, ಹೇಗೆ ದೇವರ ಚಿತ್ತ ಮಾಡಲು ತನ್ನನ್ನು ಸಮರ್ಪಿಸಿಕೊಟ್ಟನು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ನಮಗೆ ಇದು ತಿಳಿಸಿಕೊಡುತ್ತದೆ ದೇವರು ಹೇಗೆ ಆತನನ್ನು ಸಂಪೂರ್ಣವಾಗಿ ದೇವರ ಕೈ ಒಪ್ಪಿಸಿಕೊಟ್ರು ದೇವರ ಚಿತ್ತವನ್ನು ಮಾಡಲಿಕ್ಕಾಗಿ ಎಂಬುದಾಗಿ ನಾವು ದೇವರನ್ನ ಯೇಸು ಸ್ವಾಮಿನ ಉದಾಹರಣೆಯಾಗಿ ನಾವು ತಗೊಂಡು ನೋಡಬಹುದಾಗಿದೆ. ಆದ್ದರಿಂದ ನಾವು ದೇವರ ಆಜ್ಞೆಗಳನ್ನು ಪಾಲಿಸಬೇಕು ಮತ್ತು ಸಾಯುವವರೆಗೂ ಆತನ ಚಿತ್ತವನ್ನು ಮಾಡಬೇಕು ಮತ್ತು ದೇವರ ಹೆಸರನ್ನು ಮಹಿಮೆಪಡಿಸಬೇಕು. ಆತನ ಚಿತ್ತವನ್ನು ಮಾಡಲಿಕ್ಕಾಗಿ ಕೊಟ್ಟಾತನ ಚಿತ್ತವನ್ನು ಮಾಡುವುದೇ ನನಗೆ ಆಹಾರವಾಗಿದೆ. ಅದೇ ಥರ ನಮ್ಮ ಜೀವಿತದಲ್ಲೂ ಕೂಡ ನಾವೇನು ಮಾಡಬೇಕು, ದೇವರ ಚಿತ್ತ ಏನು ಎಂಬುದನ್ನು ನಾವು ಮೊದಲು ಹುಡುಕಬೇಕು. ದೇವರು ನಮಗೆ ಯಾವ ಉದ್ದೇಶವನ್ನು ಇಟ್ಟಿದ್ದಾರೆ, ಏನು ನಮ್ಮ ಮೇಲೆ ಯಾವ ಒಂದು ಚಿತ್ತ ಇದೆ ದೇವರಿಗೆ, ಅದನ್ನು ಹುಡುಕಬೇಕು. ಹುಡುಕದ ಮೇಲೆ ಅದು ಎಷ್ಟೇ ಕಷ್ಟ ಆಗಿರ್ಬೋದು, ಮರಣವನ್ನು ಸಂಭವಿಸುವಂಥ ಕಷ್ಟ ಆದರೂ ಕೂಡ, ಆದರೆ ದೇವರ ಚಿತ್ತವನ್ನು ಮಾತ್ರ ಮಾಡೋದನ್ನ ಮರೆಯಕ್ಕೆ ಹೋಗ್ಬಾರ್ದು. ಹಾಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ದೇವರು ನಾವು ನೋಡ್ಬೋದು, ಇಲ್ಲಿ ದೇವರಿಗೆ ಬಾಯಾರಿಕೆ ಆಗಿತ್ತು. ದೇವರು ಹೇಳ್ತಿದ್ರೆ, ನಾನು ಎಲ್ಲವನ್ನು ದೇವರ ಚಿತ್ತವನ್ನು ಮುಗಿಸಿದ್ದೇನೆ, ನಾನು ದೇವರ ಚಿತ್ತವನ್ನು ಮುಗಿಸಿ ದೇವರು ಹೇಳ್ತಿದ್ದಾರೆ ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ. ಹಾಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ.
ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಅವರು ನೀರಡಿಕೆಯಾಗಿದೆ ಹೇಳೋದು ಶರೀರದಲ್ಲಿ ಎಲ್ಲ ಬಲ ಅವರಿಗೆ ಇಲ್ಲದೆ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದೆ. ಇವತ್ತು ನಾನು ಜಯಘೋಷವನ್ನು ಮಾಡಬೇಕು. ಅದಕ್ಕೆ ಮುಂಚೆ ಒಂದು ಸಾರಿ ಅವರಿಗೆ ರಸವನ್ನು ಕೊಟ್ಟರು, ಅವರು ಅದನ್ನು ಸ್ವೀಕರಿಸಲಿಲ್ಲ. ಯಾಕೆಂದ್ರೆ ಆ ಒಂದು ವೈನ್, ಆ ರಸವನ್ನು ತಗೊಂಡ್ರೆ ಬಲ ಹೊಂದಿಕೊಳ್ತಾರೆ. ಆ ಪೂರ್ಣವಾಗಿ ನಮಕಾಯ ನೋವನ್ನು ಅವರು ಅನುಭವಿಸಿದ ಆಗಲ್ಲ. ಹಾಗಾದ್ರೆ ಅದು ನಿಜವಾದ ಒಂದು ಸ್ಯಾಕ್ರಿಫೈಸ್ ತ್ಯಾಗವಾಗಿ ಇರಲ್ಲ. ನೋಡಿದ್ರೆ ಕೆಲಸ ಮಾಡೋಲ್ಲ, ಎಣ್ಣೆ ಹೊಡೆದುಕೊಂಡು ಕೆಲಸ ಮಾಡ್ತಾರೆ. ಹಾಗಾದ್ರೆ ಅದು ನೋವು ಅವ್ರಿಗೆ ಅದು ಬರುವುದಿಲ್ಲ. ಹಾಗಾದ್ರೆ ಅದಕ್ಕೋಸ್ಕರ ಅವ್ರು ಎಣ್ಣೆ ಹೊಡೆದುಕೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಒಂದು ವೇಳೆ ಸಿಲುಬೆಯಲ್ಲಿ ಇರುವಾಗ ಆ ದ್ರಾಕ್ಷರಸವನ್ನು ಮೊದಲೇ ತಗೊಂಡಿದ್ರೆ ಆ ನೋವನ್ನು ಅನುಭವಿಸದೇ ಇಲ್ಲ ಅಲ್ವಾ, ಹಂಗೆ ಆಗಿಬಿಡುತ್ತೆ. ಸೊ ಆದ್ರಿಂದ ಅವರು ಆ ಸಮಯದಲ್ಲಿ ಪೂರ್ತಿಯಾಗಿ ನೋವನ್ನು ಅನುಭವಿಸಿ ಸ್ಥಿರಚಿತ್ತರಾಗಿ ವಿಧೇಯರಾಗಿ ಇದ್ದು ಎಲ್ಲ ಮುಗಿಸಿದ ಮೇಲೆ ಅವ್ರು ಇವತ್ತು ಹೇಳ್ತಾರೆ, ಬರೀ ಅವರಿಗೆ ಎಲ್ಲ ಒಣಗಿ ಹೋಯ್ತು, ಲಿಪ್ಸ್ ಎಲ್ಲ ತುಟಿಗಳೆಲ್ಲ ಒಣಗಿ ಹೋಯ್ತು, ಮಾತಾಡಕ್ಕೆ ಆಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಬರುವಾಗ ಆ ಸ್ಪಂಜಲ್ಲಿ ಆ ಹುಳಿಗಸವನ್ನು ಹತ್ತಿ ಜಸ್ಟ್ ಆಗ್ತಾನೆ, ಆ ಒಂದು ಚೂರು ಬಲವನ್ನು ಹೊಂದಿಕೊಳ್ಳುತ್ತಾರೆ. ಒಂದು ಅರಸನ ಹಾಗೆ ಅವರು ಘೋಷಿಸಿದ್ದಾರೆ. ಆಮೇಲೆ ನಾನು ಹೇಳ್ತೇನೆ, ಅದನ್ನು ಸಿದ್ಧಪಡಿಸಿಕೊಂಡರು, ಸ್ಥಿರವಾಗಿ ನಿಂದರು, ಮಾಡಿ ಮುಗಿಸಿದರು. ಇವತ್ತು ಒಂದು ಅರಸನ ಹಾಗೆ ಜಯಘೋಷವನ್ನು ಮಾಡೋದಕ್ಕೋಸ್ಕರ ಅವರು ನೀರಡಿಕೆಯಾಗಿ ಇದ್ದೇನೆ, ಇವತ್ತು ಕೊಡು, ಮುಗಿಸಿಬಿಟ್ಟೆ, ಹಲ್ಲೆಲೂಯಾ, ಜಯ ಹೊಂದಿದೆ, ಜಯಘೋಷ. ಇವತ್ತು ಜಯಘೋಷವನ್ನು ಮಾಡಲು ಇವತ್ತು ನಮ್ಮ ಪ್ರೀತಿಯ ಮಗಳು ಎಸ್ಸರನ್ನು ನಾನು ಮುಂದೆ ಕರೆಯುತ್ತೇನೆ. ವಿಜಯದ ವಾಕ್ಯ ಯೋಹನ ಅಧ್ಯಾಯ 19:30. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ತೀರಿತು, ಹಲ್ಲೆಲೂಯಾ, ಸಮಾಪ್ತವಾಯಿತು, ತೀರಿತು ಎಂದು ಹೇಳಿದರು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟ ದೇವರಿಗೂ ಮತ್ತು ಸಮಪಾಲಕರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಕೊಡಲ್ಪಟ್ಟಂಥ ವಾಕ್ಯ ಯೋಹಾನನು 19ನೇ ಅಧ್ಯಾಯ 30. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತನ್ನ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆಮೆನ್. ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇದರಲ್ಲಿ ಕೆಲವೊಂದು ಕೆಲವೊಂದು ಸಾರಾಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ ಯೇಸುವಿನ ಅಂತಿಮ ವಿಮೋಚನೆಯ ಘೋಷಣೆ. ಅವನು ಶಿಲುಬೆಯ ಮೇಲೆ ತನ್ನ ಅಂತಿಮ ಕ್ಷಣದಲ್ಲಿ ಸಾಯುವ ಮೊದಲು ಈ ಮಾತನ್ನು ಹೇಳಿದನು. ಯಾಕೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ವಿಮೋಚಿಸಿದ್ದಾನೆ. ಆತನು ಶಿಲುಬೆಯಲ್ಲಿ ಸಾಯುವುದರ ಮೂಲಕ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ನಮ್ಮನ್ನು ಈ ಲೋಕದ ಸಕಲ ಪಾಪಗಳಿಂದ ನಮ್ಮನ್ನು ವಿಮೋಚಿಸಿದ್ದಾನೆ. ಅದಕ್ಕೋಸ್ಕರ ದೇವರು ಹೇಳಿದ್ದಾನೆ, ಈ ಲೋಕದ ಜನರ ಸಕಲ ಪಾಪವನ್ನು ನಾನು ಹೊತ್ಕೊಂಡು ನನ್ನ ಕೆಲಸವನ್ನು ನಾನು ಮುಗಿಸಿದ್ದೇನೆ ಎಂದು. ಯೋಹಾನನ ಸುವಾರ್ತೆ 19:30 ಪ್ರಕಾರ ತೀರಿತು ಎಂಬ ಮಾತು ಅವನ ಶಿಲುಬೆ ಮೇಲೆ ತನ್ನ ಜೀವದ ಕೊನೆಯ ಕ್ಷಣದಲ್ಲಿ ಹೇಳಿದ್ದು. ಅದಕ್ಕೋಸ್ಕರನೇ ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿದ್ದಾನೆ. ತನ್ನ ರಕ್ತದಿಂದ ಆತನು ನಮ್ಮನ್ನು ತನ್ನ ಸ್ವಂತ ಜನರಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಯೇಸುವಿನ ಅಂತಿಮ ವಿಮೋಚನೆಯ ಘೋಷಣವಾಗಿದೆ. ಮತ್ತು ಎರಡನೆಯದಾಗಿ ಇದು ದೇವರ ಚಿತ್ತವನ್ನು ಪೂರೈಸುವ ಮತ್ತು ಧ್ಯೇಯವನ್ನು ಪೂರ್ಣಗೊಳಿಸುವ ಮಾತು. ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಾಕ್ಯ ನೋಡುವಾಗ, 1ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡಬಹುದು, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಪೌಲನು ಇಲ್ಲಿ ಒಂದು ಕನ್ಫರ್ಮೇಶನ್ ಅಲ್ಲಿ ಹೇಳ್ತಿದ್ದಾನೆ, ಆತನು ನನ್ನನ್ನು ಕರೆದಾತನು, ಆತನ ನಂಬಿಗಸ್ತನು, ಕೊನೆಯವರೆಗೂ ನನ್ನನ್ನು ನಡೆಸುವವನಾಗಿದ್ದಾನೆ. ಇದು ದೇವರ ಚಿತ್ತವನ್ನು ಪೂರೈಸುವ ಮಾತು. ಮತ್ತು ನಮ್ಮ ಮೇಲೆ ಆತನು ಇಟ್ಟಂತ ಒಂದು ಚಿತ್ತವನ್ನು ನಾವು ಸಂಪೂರ್ಣವಾಗಿ ನಮ್ಮನ್ನು ದೇವರ ಕರೆಗಳಿಗೆ ಒಪ್ಪಿಸಿಕೊಟ್ಟು ನಾವು ಮಾಡುವವರಾಗಿರಬೇಕು. ಅದಕ್ಕೋಸ್ಕರನೇ ಪೌಲನು ಈ ಒಳ್ಳೆಯ ಕೆಲಸವನ್ನು ನಮ್ಮಲ್ಲಿ ಪ್ರಾರಂಭಿಸಿದ್ದಾನೆ. ಆತನು ನಮ್ಮನ್ನು ಕರೆದು ಆತನ ಕೆಲಸವನ್ನು ನಮ್ಮಲ್ಲಿ ಪ್ರಾರಂಭಿಸಿ ಆತನು ಬರುವುದರೊಳಗಾಗಿ ಆತನು ನಮ್ಮನ್ನು ಕರೆಯಲ್ಪಟ್ಟ ಆ ಕರೆಯುವಿಕೆಯನ್ನು ಪೂರ್ಣಗೊಳಿಸುವವನಾಗಿದ್ದಾನೆ. ಆತನು ಕರೆದಾತನು ಮಧ್ಯದಲ್ಲಿ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಕರೆದಾತನ ನಂಬಿಗಸ್ತನಾಗಿದ್ದಾನೆ. ಆಮೆನ್.
ಇಷ್ಟು ಜನ ನಂಬ್ತೀರಾ ಕರೆದಾತನ ನಂಬಿಗಸ್ತನಾಗಿದ್ದಾನೆ? ಆಮೆನ್, ಹಾಲೆಲೂಯ. ಯೇಸುಕ್ರಿಸ್ತನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಯೇಸುಕ್ರಿಸ್ತನಲ್ಲಿ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಗೊತ್ತಿತ್ತು ಅವನಿಗೆ, ನನಗೆ ಇಷ್ಟು ರೀತಿಯಾದ ಕಷ್ಟಗಳು ಬರುತ್ತದೆ, ನಾನು ಈ ರೀತಿಯಾಗಿ ಸಾಯಬೇಕು, ಈ ಒಂದು ವ್ಯಕ್ತಿ ನನ್ನನ್ನು ಹಿಡಿದುಕೊಳ್ಳುತ್ತಾನೆ, ಇಷ್ಟು ವರ್ಷ ನಾನು ಅಲ್ಲಿ ಈ ಲೋಕದಲ್ಲಿ ಇರಬೇಕು. ಯೇಸುಕ್ರಿಸ್ತನಿಗೆ ಎಲ್ಲ ಗೊತ್ತಿತ್ತು. ಆದರೂ ಅಂತ ಯಾಕೆ ಬಂದ ಗೊತ್ತಾ? ನಮಗೋಸ್ಕರ, ನಮ್ಮ ಪಾಪಗಳನ್ನು ಹೊರುವುದಕ್ಕೋಸ್ಕರನೇ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಬಂದು ತನ್ನನ್ನು ದೇವರಿಗೆ ಒಪ್ಪಿಸಿಕೊಂಡು ಸಬ್ಮಿಸಿವ್ ಆಗಿದ್ದು ದೇವರು ಹೇಳಿದ ಪ್ರತಿಯೊಂದು ಮಾತುಗಳನ್ನು ಆತನು ನೆರವೇರಿಸಿ ಹೇಳಿದಂತ ಮಾತು ಎಲ್ಲವೂ ತೀರಿತು ಎಂದು. ಅದನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಒಂದು ಚುಕ್ಕಿಯನ್ನು ಅವಿಧೇಯತನಾಗಿರದೆ ದೇವರಿಗೆ ಒಪ್ಪಿಸಿಕೊಟ್ಟು ಶಿಲುಬೆಯಲ್ಲಿ ಇದ್ದು ಎಲ್ಲವೂ ತೀರಿತು ತಂದೆ ಎಂದು ಆತನು ಹೇಳಿದ್ದಾನೆ. ಮೂರನೇದಾಗಿ ಇದು ವಿಜಯದ ಮಾತು. ಕೆಲವೊಂದು ಸಾರಿ ನಾವು ನೋಡುತ್ತೇವೆ, ಆತನು ಶಿಲುಬೆಯಲ್ಲಿ ಸತ್ತ, ಎಲ್ಲ ಮುಗಿದೋಯ್ತು, ಅದನ್ನು ಪಾಪ ಮಾಡಿದ ದೇವರಿಗೆ ಅರಿಯದೇ ಇರುವವರು ಹೇಳ್ತಾರೆ. ಆದರೆ ನಮ್ಮ ಪ್ರಕಾರ ಅದು ಸೋಲಿನ ಮಾತಲ್ಲ, ವಿಜಯದ ಮಾತು. ಯಾಕಂದ್ರೆ ಈ ಲೋಕವನ್ನು ಜಯಿಸಿದ್ದಾನೆ, ಲೋಕದ ಸಕಲ ಪಾಪಗಳನ್ನು ಜಯಿಸಿದ್ದಾನೆ. ತನ್ನ ರಕ್ತವನ್ನು, ಆ ಕೊನೆಯ ರಕ್ತ ಸಹ ಆತನು ಇಟ್ಟುಕೊಳ್ಳದೆ ನಮಗೋಸ್ಕರ ಈ ಲೋಕಕ್ಕೆ ಸುರಿಸಿದ್ದಾನೆ. ಅದಕ್ಕೋಸ್ಕರ ಇದು ವಿಜಯದ ಮಾತಾಗಿದೆ. ಸೊ ನಾವು ಕೆಲವೊಂದು ಕಷ್ಟಗಳನ್ನು ಬರುವಾಗ ನಾವು ವಿಡಿಯೋದಲ್ಲಿ ನೋಡ್ತೇವೆ, ಆತನಿಗೆ ಈಟುಗಳನ್ನು ಹೊಡೆದು ಆ ಮುಳ್ಳು ಕಿರೀಟವನ್ನು ಧರಿಸುವಾಗಲೂ ಆತನು ನಮ್ಮನ್ನು ನೆನೆಸಿದ. ನಾವು ಇಲ್ಲಿ ಕೂತಿದ್ದೀವಿ, ನಾವು ಪ್ರತಿಯೊಂದು ಹೆಸರು ಆತನಲ್ಲಿ ಇತ್ತು. ನಾನು ಇಂಥವ್ರಿಗೋಸ್ಕರ ಈ ಪಾಪವನ್ನು ಇವ್ರು ಈ ಪಾಪ ಮಾಡಿದರೆ ನಾನು ಅದನ್ನು ಹೊತ್ಕೊಳ್ಬೇಕು, ನಾನು ಅದನ್ನು ಸಹಿಸಿಕೊಳ್ಬೇಕು. ದೇವರ ಶಿಲುಬೆಯಲ್ಲಿ ಇರುವಾಗ ನನಗೆ ಸಾಕಾಯ್ತು, ನನ್ನ ಕಷ್ಟ ನನಗೆ ಇದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ನಾನು ಈ ನೋವು ತಡ್ಕೊಳಕ್ಕಾಗ್ತಿಲ್ಲ ದೇವರೆಂದು ಹೇಳಿ ಆ ಶಿಲುಬೆಯನ್ನು ಬಿಟ್ಟಿದ್ದರೆ ನಾವಿಲ್ಲಿ ಉಳ್ಕೊಳ್ತಿರ್ಲಿಲ್ಲ. ಆತನ ಶಿಲುಬೆಯಲ್ಲೂ ಸಹ ನಮ್ಮ ಪ್ರತಿಯೊಬ್ಬರ ಹೆಸರನ್ನು ಆತನು ನೆನೆಸಿ ನೋಡಿದರಿಂದಲೇ ನಾವು ಇಲ್ಲಿ ಆತನ ಸಭೆಯಲ್ಲಿ ನಾವು ಒಂದಾಗಿ ಕೂತಿದ್ದೇವೆ. ಅದಕ್ಕೋಸ್ಕರನೇ ನಾವು ಈ ಜೀವಿತದಲ್ಲಿ ಒಂದು ಚಿಕ್ಕ ಕಷ್ಟ ನಮಗೆ ಬಂದರೆ, ಅಯ್ಯೋ ನನ್ನ ಯಾಕೆ ಕೈ ಬಿಟ್ಟ ದೇವರೇ, ನಿನಗೆ ಕಣ್ಣಿಲ್ವಾ, ನಿನಗೆ ಕಿವಿ ಇಲ್ವಾ, ನಿನಗೆ ಕೈ ಇಲ್ವಾ, ನಿನಗೆ ಕೇಳಕ್ಕಿಲ್ವಾ, ತುಂಬಾ ದೂಷಣೆಯ ಮಾತುಗಳು ಹಾಡ್ತೇವೆ. ಆದರೆ ಯೇಸು ಕ್ರಿಸ್ತನು ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ಒಂದು ದೂಷಣೆಯ ಮಾತು ಆತನು ಹೇಳದೆ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ನಾವು ಈ ಸಂದರ್ಭದಲ್ಲಿ ಕೆಲವೊಂದು ಕಷ್ಟ ನಾವು ಬರುವಾಗ ನಾವು ನೋಡ್ತೀವಿ, ನನಗೆ ಸಾಕಾಯ್ತು ಈ ಜೀವನ, ನನಗೆ ಬೇಡ ಅಂತ. ಆದರೆ ನಾವು ಯೇಸು ಕ್ರಿಸ್ತನ ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ಇಟ್ಟರೆ ನಾವು ಈ ಲೋಕದಲ್ಲಿ ಪಡುವಂಥ ಕಷ್ಟವೂ ಅಲ್ಪವಾಗಿದೆ. ಯಾಕೆಂದರೆ ಮುಂದೆ ಯೇಸು ಕ್ರಿಸ್ತನು ಬಂದು ನಮ್ಮನ್ನು ಆತನ ಎತ್ತಿಕೊಂಡು ಹೋಗುವಾಗ ನಾವು ತಿರುಗಿ ನೋಡಿದಾಗ, ನಾನು ಅವತ್ತು ಪಟ್ಟ ಕಷ್ಟ ನನಗಿವತ್ತು ಅಂದರೆ ನಾನು ಪಟ್ಟ ಕಷ್ಟ ನನಗೆ ಇವತ್ತು ಸಾರ್ಥಕವಾಯಿತು. ಯಾಕೆಂದರೆ ನಾನು ಇವತ್ತು ದೇವರ ರಾಜ್ಯದಲ್ಲಿ ಇದ್ದೇನೆ. ನಾನು ಅವತ್ತು ಅದು ಬೇಡ ಅಂತ ದೇವರ ಕಡೆಯಿಂದ ಹಿಂದಿರುಗಿ ಹೋಗಿದ್ದರೆ ನಾನು ಇವತ್ತು ನರಕದಲ್ಲಿ ಇರ್ತಿತ್ತು ಅಂತ ನಾವು ನೆನೆಸಿ ನೋಡ್ತೇವೆ. ದೇವರ ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ತರೋದು ಏನು ಗೊತ್ತಾ? ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರ ಚಿತ್ತವನ್ನು ಮಾಡೋದಕ್ಕಾಗಿ, ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದಕ್ಕಾಗಿಯೇ ದೇವರು ನಮ್ಮ ಪ್ರತಿಯೊಂದು ಕಷ್ಟಗಳ. ಆದರೆ ದೇವರು ನಮಗೆ ಕೊಡುವಂಥ ಕಷ್ಟದಲ್ಲಿ ಕೊಟ್ಟು ಆತನು ಸಪ್ರೇಟ್ ಆಗಿ ದೂರ ಇರೋದಿಲ್ಲ. ನಾವು ಹೋಗುವಂಥ ಕಷ್ಟದ ದಾರಿಯಲ್ಲೂ ದೇವರು ನಮ್ಮ ಜೊತೆಗೆ ಬರುತ್ತಾನೆ. ದೇವರು ಸಹ ನಮ್ಮ ಹಿಂದೆ ಇದ್ದಾನೆ. ಅದು ನಮ್ಮ ಕಣ್ಣು ಕಾಣುವುದಿಲ್ಲ, ಆದರೆ ಪ್ರತಿಯೊಂದು ಕಷ್ಟದಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಯೇಸು ಕ್ರಿಸ್ತ ನಮ್ಮ ಹಿಂದೆ ನಮ್ಮನ್ನು ಕರ ಹಿಡಿದು ನಮ್ಮನ್ನು ನಡೆಸುವವನಾಗಿದ್ದಾನೆ. ಹಾಲೆಲೂಯ. ಯೇಸು ಸ್ವಾಮಿ ಹಾದು ಹೋದಂಥ ದಾರಿಗಳಲ್ಲೆಲ್ಲ ತಂದೆ ದೂರ ಇರಲಿಲ್ಲ, ತಂದೆ ಸಪ್ರೇಟ್ ಆಗಿ ಇರಲಿಲ್ಲ, ಎಲ್ಲೋ ಒಂದು ಕಡೆ ನೋಡದೇ ಇರಲಿಲ್ಲ. ತಂದೆಯೂ ಸಹ ದೇವರೊಂದಿಗೆ ಇದ್ದಿದ್ದರಿಂದನೇ ಯೇಸು ಕ್ರಿಸ್ತನು ತನ್ನ ಮೇಲೆ ಇದ್ದ ಅಂತ ಕರೆಯುವಿಕೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಯಿತು. ಇಲ್ಲ ಅಂದರೆ ಆತನು ಯಾವತ್ತು ಆ ಶಿಲುಬೆಯನ್ನು ಹೊರದೆ ಹೋಗುವವನಾಗಿರಬೇಕಿತ್ತು. ಆಮೇಲೆ ನಾಲ್ಕನೇದಾಗಿ ಈ ಮಾತು ಅಂತ್ಯವಲ್ಲ, ಆದರೆ ಮಾನವತೆಗೆ ಅದು ಅವರಿಗೆ ಹೊಸ ಆರಂಭವಾಗಿದೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇದ್ದು ಎಲ್ಲವನ್ನು ಮುಗಿದಿದೆ ಅಂತ ಹೇಳಿದ ತಕ್ಷಣ ಅಲ್ಲೇ ಮುಗ್ದಿಲ್ಲ. ದೇವರು ಮುಗಿಸಿದನು, ದೇವರ ಮೇಲೆ ಇಟ್ಟಂತ ಕರೆಯುವಿಕೆ ಮುಗಿಸಿದನು. ಆದರೆ ಅದು ನಮ್ಮ ಮೂಲಕವಾಗಿ ಪ್ರಾರಂಭ ಮಾಡಿದನು. ನಮ್ಮ ಮೂಲಕವಾಗಿ ಅದನ್ನು ಅಲ್ಲೇ ಮುಗಿಸಲಿಲ್ಲ, ಮತ್ತೆ ಅದು ಕಂಟಿನ್ಯೂ ಆಗಬೇಕು. ಯಾಕಂದ್ರೆ ಇಲ್ಲೇ ಮುಗಿಸಿದರೆ ಎಷ್ಟೋ ಜನರು ನಾಶನಕ್ಕೆ ಹೋಗ್ತಾರೆ, ಎಷ್ಟೋ ಜನರು ಪಾಪ ಮಾಡ್ತಾರೆ. ನಾನು ಕೆಲವೊಬ್ಬರು ವ್ಯಕ್ತಿಯನ್ನು ಕರೆದು ಆರಿಸಿಕೊಂಡು ತನ್ನ ಚಿತ್ತವನ್ನು, ತನ್ನ ಇಷ್ಟವನ್ನು ಅವರ ಹೃದಯದಲ್ಲಿ ಇಟ್ಟು ಅದನ್ನು ಪ್ರಾರಂಭಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಾವೊಂದು ವಾಕ್ಯವನ್ನು ನೋಡುವ. ಫಿಲಿಪಿಯರ್ ಬರೆದ ಪತ್ರಿಕೆ
ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಯಾರಾದರೂ ಓದ್ತೀರಾ? ಫಿಲಿಪಿಯರ್ 1:6. ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆಮೆನ್. ಯೇಸು ಶಿಲುಬೆಯಲ್ಲಿ ಕೊನೆಗಾಣಿಸಿ ನಮ್ಮಲ್ಲಿ ಅದು ಪ್ರಾರಂಭಿಸಿದ್ದಾನೆ. ನಮ್ಮ ಮೇಲೆ ಕೊಟ್ಟಿರುವಂಥ ಕರೆಯುವಿಕೆಯನ್ನು ನಾವು ಸಹ ಯೇಸು ಕ್ರಿಸ್ತನಿಗೆ ವಿಧೇಯರಾಗಿ ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವವರಾಗಿರಬೇಕು. ಅದನ್ನು ನಿಶ್ಚಯವಾಗಿ ನಮ್ಮ ಮೇಲೆ ಇಟ್ಟಿರುವಂತಹ ಕರೆಯುವಿಕೆ ನಾವು ಪೂರ್ತಿಗೊಳಿಸಿದವರೆಗೂ ದೇವರು ನಮ್ಮ ಜೊತೆಗಿದ್ದಾನೆ. ಏನು ಬೇಕು ಅಂದರೆ ದೇವರಿಗೆ ನಾವು ಕಂಪ್ಲೀಟ್ ಆಗಿ ಸಬ್ಮಿಸಿವ್ ಆಗಿರಬೇಕು, ದೇವರಿಗೆ ಕಂಪ್ಲೀಟ್ ಆಗಿ ವಿಧೇಯರಾಗಿರಬೇಕು. ಅದೊಂದೇ ದೇವರು ನಮ್ಮಲ್ಲಿ ನೋಡುವವನಾಗಿದ್ದಾನೆ. 5ನೇದು ಖಂಡನೆಯಿಂದ ಕೃಪೆಗೆ. ಖಂಡನೆಯಿಂದ ಕೃಪೆಗೆ ಅಂದರೆ ನಮಗೆ ನಾವು ಮಾಡಿದಂಥ ಪಾಪಗಳಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು. ಅದ್ರದ್ದು ಯಾರಿಗೆ ಹೊತ್ತುಕೊಂಡ? ಯೇಸು ಕ್ರಿಸ್ತನದು ಹೊತ್ತುಕೊಂಡ. ಯಾಕಂದ್ರೆ ಅದನ್ನ ಗೊತ್ತು ನಮ್ಮ ಕೈಲದು ಆಗಲ್ಲ ಅಂತ. ನಮ್ಗೆ ಭಾರವಾದ ಶಿಲುಬೆ ನಮಗೆ ಹೊತ್ಕೊಳ್ಳೋಕೆ ಆಗುದಿಲ್ಲ. ಆ ಏಟುಗಳನ್ನು ನಾವು ಹೊಡಿಸ್ಕೊಳ್ಳೋಕೆ ಆಗುದಿಲ್ಲ. ಆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳೋಕೆ ಆಗುದಿಲ್ಲ. ನಾವು ಇವಾಗ ಅಡಿಗೆ ಮಾಡುವಾಗ ನಾವು ಒಗ್ಗರಣೆ ಮಾಡ್ತೀವಿ. ಆ ಚಿಕ್ಕ ಸಾಸಿವೆ ಕಾಳು ಅದು ಏನಾಗುತ್ತೆ, ಅದು ಬ್ಲಾಸ್ಟ್ ಆದಾಗ ನಮ್ಮ ಕೈ ಯಾರಾದ್ರೂ ಅದು ಅನುಭವಿಸಿದ್ದೀರಾ? ಬ್ಲಾಸ್ಟ್ ಒಗ್ಗರಣೆ ಮಾಡುವಾಗ ಅದು ಚಿಕ್ಕದಾಗಿ ಎಣ್ಣೆ ಏನಾದ್ರೂ ನಮ್ಮ ಕೈದಲ್ಲಿ ಅದು ಬಂದ್ರೆ ನಾವು ಸಡನ್ನಾಗಿ ನಾವು ಕೈ ನೀರಲ್ಲಿ ಹಾಕಕ್ಕೆ ಹೋಗ್ತೀವಿ. ಯಾಕಂದ್ರೆ ನಮಗೆ ಆ ಚಿಕ್ಕ ಪೇನ್ ನೋವು ಸಹ ನಮ್ಗೆ ಆಗಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಅದಕ್ಕಿಂತ ಹೆಚ್ಚಾಗಿ 2 ಪಟ್ಟು ಕಷ್ಟಗಳನ್ನು ಆತನ ಶಿಲುಬೆಯಲ್ಲಿ ಅನುಭವಿಸಿದ್ದಾನೆ. ಅದಕ್ಕೋಸ್ಕರ ದೇವರ ಖಂಡನೆ ನಮಗ್ ಕೊಡದೆ ಆತನ ಶಿಲುಬೆಯಲ್ಲಿ ಹೊತ್ತುಕೊಂಡನು. ಆ ಒಂದು ಪನಿಷ್ಮೆಂಟ್ ನಾವು ಮಾಡಿದ ಪಾಪಗಳಿಗೆ 1-2 ಪಾಪಗಳನ್ನ ಮಾಡಿ ಹುಟ್ಟಿದ್ರಿಂದ ಇಲ್ಲಿವರೆಗೂ ನಾವು ಪ್ರತಿನಿತ್ಯನೂ ಯಾವುದೊಂದು ವಿಷಯದಲ್ಲಿ ನಾವು ಪಾಪ ಮಾಡ್ತೀವಿ. ಮಾಡಿದ ಪ್ರತಿಯೊಂದು ಪಾಪಕ್ಕೂ ನಾವು ದಂಡನೆ ಆದರೆ ನಾವು ಜೀವಂತವಾಗಿರುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಮ್ಮ ಸಕಲ ಪಾಪಗಳನ್ನು ಆತನು ಹೊತ್ತುಕೊಂಡನು. ನಮಗೆ ಬರಬೇಕಾದ ಪನಿಷ್ಮೆಂಟ್, ನಮಗೆ ಬರಬೇಕಾದ ದಂಡನೆಗಳು ಯೇಸು ಕ್ರಿಸ್ತನು ಹೊತ್ತುಕೊಂಡು ಶಿಲುಬೆಯಲ್ಲಿ ವಿಜೇತನಾಗಿ ಎಲ್ಲವೂ ತೀರಿತು ಎಂದು ಆತನು ಹೇಳಿದನು. ಅದಕ್ಕೋಸ್ಕರನೇ ಆತನು ಮುಗಿಸಿದಂತ ಆ ಒಂದು ದೇವರ ಚಿತ್ತವು ನಮ್ಮಲ್ಲಿ ಆತನು ಪ್ರಾರಂಭಿಸಿದ್ದಾನೆ. ಆತನೊಂದು ಕೃಪೆಯಿಂದ ನಾವು 2 ಕೊರಿಂಥಿಯ 12ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡಲ್ಪಟ್ಟಿದೆ, ನನ್ನ ಕೃಪೆಯೇ ನಿನಗೆ ಸಾಕು ಅಂತ. ದೇವರ ಕೃಪೆಯೊಂದು ನಮ್ಮಲ್ಲಿ ಇದ್ದರೆ ನಮಗೆ ಎಲ್ಲವನ್ನು ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ದೇವರೊಂದು ಆತ್ಮವು ಆ ಒಂದು ಕರ ನಮ್ಮಲ್ಲಿ ಇದ್ದರೆ ನಾವು ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ. ಯಾಕೆಂದ್ರೆ ದೇವರ ಕೃಪೆ ನಮ್ಮಲ್ಲಿ ಇರುತ್ತದೆ. ಅದಕ್ಕೋಸ್ಕರ ಖಂಡನೆಯಿಂದ ನಮಗೆ ದೇವರು ಕೃಪೆಯನ್ನು ಕೊಟ್ಟಿದ್ದನು. ನೀನು ಸರಿ, ನಿನ್ನ ಪಾಪಗಳನ್ನು ನಾನು ಕ್ಷಮಿಸಿದ್ದೇನೆ, ನಿನ್ನ ಶಾಪಗಳನ್ನು ನಾನು ಕ್ಷಮಿಸಿದ್ದೇನೆ, ನಿನ್ನ ಸುಳ್ಳು ನೀನು ಹೇಳುವ ಪ್ರತಿಯೊಂದು ಕಾರ್ಯಗಳನ್ನು ನಾನು ಕ್ಷಮಿಸಿದ್ದೇನೆ, ನನ್ನ ಕೆಲಸಕ್ಕಾಗಿ ನೀನು ಒಪ್ಪಿಸಿಕೊಡುವುದು. ದೇವರು ನಮಗೆ ಬರಬೇಕಾದ ದಂಡನೆಗಳನ್ನು ಆತನು ಹೊತ್ತುಕೊಂಡು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತವನಾಗಿದ್ದಾನೆ. 6ನೇದಾಗಿ ಇದು ಮಾನವತೆಗೆ ನಂಬಿಕೆ ಮತ್ತು ಭರವಸೆಯನ್ನು ನೀಡುತ್ತದೆ. ನಾವು ಯಾರಾದರೂ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಯಾರಾದರೂ ಓದ್ತೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿದ್ದಾನೆ. ನಮ್ಮಲ್ಲಿ ಅದು ಪ್ರಾರಂಭಿಸಿದಾತನು ಅದನ್ನು ಪೂರೈಸುವವನು ಆಗಿದ್ದಾನೆ. ಅದಕ್ಕೋಸ್ಕರನೇ ದೇವರ ವಾಕ್ಯ ಹೇಳಿದ್ರೆ ಕರೆದಾತನು ನಂಬಿಗಸ್ತನಾಗಿದ್ದಾನೆ ಎಂದು. ನಮ್ಮಲ್ಲಿ ಅದು ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸಲಿಕ್ಕೂ ಆತನು ಶಕ್ತನಾಗಿದ್ದಾನೆ. ಅಲ್ಲೆಲೂಯಾ. ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮ್ಮ ಫೋಕಸ್ ಕಂಪ್ಲೀಟ್, ನಮ್ಮ ಸಂಪೂರ್ಣ ಫೋಕಸ್ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಇರಬೇಕು. ಹಾಗಿದ್ದರೆ ಮಾತ್ರನೇ ದೇವರ ಚಿತ್ತವನ್ನು ನಾವು ನೆರವೇರಿಸಲಿಕ್ಕೆ ಸಾಧ್ಯವಾಗುವುದು. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ದೇವರು ಕೊಟ್ಟಂತ ಪ್ರತಿಯೊಂದು ಹಾದಿಯಲ್ಲೂ ಆತನು ಪೂರೈಸಿ ತಂದೆಯ ಬಲಪಾಶದಲ್ಲಿ ಆತನು ಆಸೀನರೂಢನಾಗಿದ್ದನು. ಅದೇ ರೀತಿಯಾಗಿ ನಾವು ಸಹ ಯೇಸು ಕ್ರಿಸ್ತನು ಕರೆದಾತನು ನಂಬಿಗಸ್ತನೆಂದು ಎಣಿಸಿ ನಮ್ಮ ದೃಷ್ಟಿಯನ್ನು ಯೇಸು ಕ್ರಿಸ್ತನ ಮೇಲೆ ಇಟ್ಟು ನಮಗೆ
ನಮ್ಮಲ್ಲಿ ಪ್ರಾರಂಭಿಸಿದ ಆ ಒಂದು ಕಾರ್ಯ ಪೂರ್ಣಗೊಳಿಸಿ ಯೇಸು ಕ್ರಿಸ್ತನ ಜೊತೆಗೆ ನಾವು ಪರಲೋಕ ರಾಜ್ಯದಲ್ಲಿ ಜೀವಿಸುವವರಾಗಿದ್ದೇವೆ. ಯಾವುದೇ ಪ್ರತಿಯೊಂದು ಕಷ್ಟದಲ್ಲೂ ಪ್ರತಿಯೊಂದು ನಷ್ಟದಲ್ಲೂ ಯಾವುದೇ ರೀತಿಯಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಫೋಕಸ್, ನಮ್ಮ ದೃಷ್ಟಿ ಯೇಸು ಕ್ರಿಸ್ತನ ಮೇಲೆ ಮಾತ್ರ ಇರಬೇಕು. ಬೇರೆ ಯಾರ ಕಡೆಗೂ ನಮ್ಮ ದೃಷ್ಟಿ ಹೋಗಬಾರ್ದು. ಯೇಸುವಿನಲ್ಲಿ ಮಾತ್ರ ನಮ್ಮ ದೃಷ್ಟಿ ಇಟ್ಟರೆ ಆತನು ನಮ್ಮನ್ನು ಪೂರ್ಣಗೊಳಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವವನಾಗಿದ್ದಾನೆ. ಕೊನೆಯದಾಗಿ, ಪ್ರತ್ಯೇಕತೆಯು ಕೊನೆಗೊಂಡಿದೆ ಮತ್ತು ದೇವರೊಂದಿಗೆ ಸಭಾ ಕೈತ್ಯವಾಗಿ ಮರಳಿ ಪಡೆದು ಶಾಶ್ವತ ಜೀವನದಲ್ಲಿ ಮುಂದುವರಿಯುವವರಾಗಿದ್ದೇವೆ. ಇದೇನು ಹೇಳ್ಪಟ್ಟಿದೆ ಅಂದರೆ, ದೇವರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸೇರಿಸುವವನಾಗಿದ್ದಾನೆ. ದೇವರೊಂದು ಪ್ರೀತಿಯಲ್ಲಿ, ಪರಲೋಕ ರಾಜ್ಯದ ಪ್ರೀತಿಯಲ್ಲಿ ನಮ್ಮನ್ನು ದೇವರು ಸೇರಿಸುವವನಾಗಿದ್ದಾನೆ. ಲೋಕದ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ನಮ್ಮನ್ನು ಶುದ್ಧಿ ಮಾಡಿ, ನಮ್ಮನ್ನು ಪರಿಶುದ್ಧ ಮಾಡಿ, ದೇವರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸೇರಿಸುವವನಾಗಿದ್ದಾನೆ. ಆದುದರಿಂದ ನಾನು ಹೇಳಲಿಕ್ಕೆ ಏನು ಇಷ್ಟಪಡುತ್ತೇನೆ ಅಂದರೆ, ನಾವು ದೇವರಿಗೆ ವಿಧೇಯರಾಗಿ, ದೇವರಿಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಕೃಪೆಯಲ್ಲಿ ನಾವು ನಡೆಯುವವರಾಗಿರಬೇಕು. ಮತ್ತಾಯ 25:23 ಹೇಳಲ್ಪಟ್ಟನೆ, ಅವನು ಅವನಿಗೆ ಬಲೆ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. ಅಲ್ಲಿ ದೇವರೊಂದು ಸಾಮ್ಯದಲ್ಲಿ 20ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಅಲ್ಲೊಂದು ಸಾಮ್ಯ ಹೇಳ್ತಾನೆ. ಆ ಸಾಮ್ಯದಲ್ಲಿ ಒಂದು ಇಬ್ಬರು ಆಳನ್ನು ಕರೆದು ಅವರಿಗೆ ಸ್ವಲ್ಪ ಕಾರ್ಯ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾನೆ. ಅವರ ರೆಸ್ಪಾನ್ಸಿಬಿಲಿಟಿಯಲ್ಲೆಲ್ಲ ನಂಬಿಗಸ್ತರಾಗಿದ್ದು ಕೊನೆಗೆ ಲೆಕ್ಕ ತೀರಿಸಬೇಕು ಬರುವಾಗ ಯೇಸು ಕ್ರಿಸ್ತನ ಅಲ್ಲಿ ಒಂದು ಸಾಮ್ಯ ಹೇಳ್ತಾನೆ, ಎಲೆ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. ನಾವು ಸಹ ಇದೇ ಮಾತನ್ನು ನಾವು ಸಂಪೂರ್ಣವಾಗಿ ದೇವರ ಚಿತ್ತವನ್ನು ಪೂರೈಸಿ ಆತನು ಬರುವ ದಿವಸದಲ್ಲಿ, ಬರುವ ಕ್ಷಣದಲ್ಲಿ ನಮ್ಮನ್ನು ಪ್ರತಿಯೊಬ್ಬರನ್ನು ನೋಡಿ, ಎಲೆ ನನ್ನ ಮಗಳೇ, ನನ್ನ ಮಗನೇ, ನಾನು ಕೊಟ್ಟಂಥ ಕಾರ್ಯಗಳಲ್ಲಿ ನೀನು ಅಲ್ಪ ಕಾರ್ಯದಲ್ಲಿ ನೀನು ನಂಬಿಗಸ್ತಳಾಗಿದ್ದಿ. ಸೊ ನನ್ನ ಸಂತೋಷದಲ್ಲಿ ನೀನು ಸೇರಿಕೊಂಡು ನಾವು ದೇವರ ಬಾಯಿಂದ ಕೇಳುವವರಾಗಿರಬೇಕು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ತಂದೆಯ ಬಾಯಿಂದ ಕೇಳಿದನು. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನ ತಂದೆಯ ಬಲಭಾಷೆಯಲ್ಲಿ ಹಸಿನರುಡನಾಗಿದ್ದನು. ನಾನು ಒಂದು ವಾಕ್ಯವನ್ನು ಮಾತನ್ನು ಹೇಳುತ್ತೇನೆ. ನಾವು ಪ್ರತಿಯೊಂದು ಕಾರ್ಯದಲ್ಲೂ ದೇವರಿಗೆ ನಂಬಿಗಸ್ತರಾಗಿರಬೇಕು. ಪ್ರತಿಯೊಂದು ಹಾದಿಯಲ್ಲೂ ದೇವರಿಗೆ ವಿಧೇಯರಾಗಿರಬೇಕು. ಅವಿಧೇಯರಾಗಿ ನಡೆದುಕೊಳ್ಳದೆ ನಾವು ನಮ್ಮಲ್ಲಿ ಪ್ರಾರಂಭಿಸಿದ ಕೆಲಸವು ದೇವರು ಸಿದ್ಧಿಗೆ ತರುವವರೆಗೂ ದೇವರಿಗೆ ನಂಬಿಗಸ್ತರಾಗಿ ನಾವು ಜೀವಿಸುವವರಾಗಿರಬೇಕು. ಆಮೆನ್. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಉಂಟಾಗಲಿ. ಇವತ್ತು 6 ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ಬಂದೆವು. ಕೊನೆಯಾಗಿ ಇರುವ ವಾಕ್ಯ ನಾವು 6ನೇ ವಾಕ್ಯ ನೋಡಿದೆವು. ಅದು ಜಯಘೋಷ. ಎಲ್ಲ ತೀರಿತು, ನಾನು ಬಂದ ಕೆಲಸವನ್ನು ಮಾಡಿ ಮುಗಿಸಿದೆ. ಹಲ್ಲೆಲೂಯಾ. ಪ್ರಾರಂಭಿಸುವುದು ತುಂಬ ಸುಲಭ, ಮುಗಿಸುವುದೇ ತುಂಬ ಕಷ್ಟ. ಎಷ್ಟೋ ಜನರು ಕೆಲಸವನ್ನು ಪ್ರಾರಂಭಿಸ್ತಾರೆ, ಸ್ಟಡೀಸ್ ಪ್ರಾರಂಭಿಸ್ತಾರೆ, ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ. ಆತ್ಮಿಕ ಜೀವನ ಕೂಡ ನಿಮ್ಮ 1ನೇ ತಾರೀಕಿನಲ್ಲಿ ನೋಡಿದರೆ ನ್ಯೂ ಇಯರ್ ದಿವಸ ರೆಸೊಲ್ಯೂಷನ್ ಡೇ. ಜನರು ಬಂದು, ದೇವರೇ ಇನ್ನು ಮುಂದೆ ನೋಡಿರಿ ನನ್ನ ಪ್ರಾರ್ಥನೆ ಜೀವನ ಹೆಂಗೆ ಇರುತ್ತೆ ಗೊತ್ತಾ, ಮುಂಚಾನೆಯಲ್ಲೇ ಹುಡುಕಿ ಬಂದುಬಿಡ್ತೇನೆ, ನೀವು ನಮಗೆ ಕಾರು ಮನೆ ಎಲ್ಲ ಕೊಟ್ಬಿಡಿ, ಇನ್ನು ಮುಂದೆ ಹಂಗೆ ಏನು ಮಾಡೋದು, ಒಂದು ಡೀಲಿಂಗ್, ನಾನು ಹೆಂಗೆ ವಾಕ್ಯ ಓದ್ತೇನೆ ನೋಡಿರಿ, ಸಭೆಗೆ ಓಡಿ ಬರುವೇನು ಒಂದು, ಹಂಗೆಲ್ಲ ನಾವು ಹೊಸದಾಗಿ ನಿರ್ಧಾರ ತಗೊಳ್ಬೇಕು. 2ನೇ ತಾರೀಕು ಮುಂಚಾನೆ ಮನೆಗೆ ಹೋಗಿ ನೋಡಿದರೆ ಫ್ಲ್ಯಾಟು ಬೆಡ್ಡಲ್ಲಿ ಮಲಗಿರ್ತಾರೆ. ಒಂದೆರಡು ದಿವಸ ಕೂಡ ಅದನ್ನು ಹಿಂಬಾಲಿಸುವಾಗಲ್ಲ. ಕೆಲವು ಜನ 1 ತಿಂಗಳು ಆಮೇಲೆ ಬಿದ್ದೋಗ್ಬಿಡ್ತಾರೆ. ಪ್ರಾರಂಭಿಸೋದು ಸುಲಭ, ಮುಗಿಸೋದು ಕಷ್ಟ. ಹಲ್ಲೆಲೂಯಾ. ಆದ್ರಿಂದ ನಾವು ವಾಕ್ಯದಲ್ಲಿ ಕೇಳಿದ್ದೇವೆ, ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಆತ್ಮನ ಬಲದಿಂದ ವಾಕ್ಯದ ಮುಖಾಂತರ ದಿನಾ ನಾವು ಅವ್ರು ನೆಲೆಗೊಂಡಿದ್ರೆ ಮಾತ್ರ ಅದನ್ನು ಮಾಡಿ ಮುಗಿಸೋದಕ್ಕೆ ದೇವರು ಸಹಾಯ ಮಾಡುವರು. ಹಲ್ಲೆಲೂಯಾ. ಸೊ ಇಲ್ಲಿ ನೋಡಿದ್ರೆ ಕೊನೆಯಾಗಿ ಇರುವ ವಾಕ್ಯ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 23:46 ಓದಿರಿ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾ ಧ್ವನಿಯಿಂದ ಕೂಗಿದನು. ಹಲ್ಲೆಲೂಯಾ. ಮಹಾ ಜಯ ಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಎಂದು ನಾವು ನೋಡಿದ್ವಿ. ಒಪ್ಪಿಸಿಕೊಡೋದು ಏನು? ನಾವು ನಮ್ಮ ಸಭೆಗಳಲ್ಲಿ ಆರಾಧನೆ ಮುಗಿದೋದ ಮೇಲೆ ನಾವು ಹೇಳುವೆವು, ನನ್ನ ಪ್ರಾಣ ಆತ
ಆತ್ಮ ಶರೀರವನ್ನು ದೇವರ ಕೈಗೆ ಒಪ್ಪಿಸಿಕೊಡುತ್ತೇನೆ. ಸಂಪೂರ್ಣವಾಗಿ ಸಮರ್ಪಿಸುವುದು. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟ ಮೇಲೆ ನಮಗೆ ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯ ಏನ್ ನಡೆದಿದ್ರೆ ಅವರು ನೋಡಿಕೊಳ್ಳುತ್ತಾರೆ. ಯಾರ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ ಅವರು ನೋಡಿಕೊಳ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ. ಅಣ್ಣಳಿಗೆ ಮಗು ಇಲ್ಲ. ಅವಳು ದೇವರ ಪ್ರಸನ್ನದಲ್ಲಿ ಬಂದು ಹತ್ತಳು, ಪ್ರಾರ್ಥನೆ ಮಾಡಿದಳು. ಅಲ್ಲಿ ಇದ್ದ ಯಾಜಕನ ಮುಖಾಂತರ ದೇವರು ಮಾತನಾಡಿ ಒಂದು ಮಗುವನ್ನು ಕೊಟ್ಟರು. ಅವಳು ಹೇಳಿದ್ರು, ನೀವು ನನಗೆ ಒಂದು ಮಗುವನ್ನು ಕೊಟ್ರೆ ಆ ಮಗುವನ್ನು ನಾನು ಏನು ಮಾಡಿದ್ರು ನಿಮಗೆ ತಿರುಗಿ ಕೊಡುವೇನು ಎಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾಳೆ. ಇವತ್ತು ಆ ಮಗು ಬೆಳೀತಾ ಇದೆ. ಅದು ಹಾಲು ಕುಡಿಯೋದನ್ನು ಮರೆತು ಹೋದ ಮೇಲೆ ಕೊಟ್ಟಂತ ಮಾತನ್ನು ಪೂರೈಸುವರಿಗೆ ಆ ಯಾಜಕನ ಬಳಿಯಲ್ಲಿ ಬರ್ತಾಳೆ. ಏಳಿನ ಬಳಿಗೆ ಬಂದು ಹೇಳ್ತಾಳೆ, ಇದೇ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತೇನೆ. ಆ ಸ್ತ್ರೀ ಅಣ್ಣಳು ಮಗು ಬೇಕೆಂದು ಪ್ರಾರ್ಥನೆ ಮಾಡಿದೆ, ಬೇಡಿಕೊಂಡೆ, ದೇವರ ಮಗುವನ್ನು ಕೊಟ್ಟಿದ್ದಾರೆ, ನನ್ನ ಪ್ರಾರ್ಥನೆಯನ್ನು ಕೇಳಿ ಇವತ್ತು ಈ ಮಗುವನ್ನು ನಾನು ದೇವರಿಗೆ ವಾಪಸ್ ಕೊಡ್ತೇನೆ. ಒಪ್ಪಿಸಿಕೊಟ್ಬಿಟ್ಟಾಳೆ. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟಳು. ಏನು ನಂಬಿಕೆಯಲ್ಲಿ? ಅಲ್ಲಿ ದೇವರ ಪ್ರಸನ್ನವಿದ್ರೆ ಅವರನ್ನು ದೇವರು ಚೆನ್ನಾಗಿ ನೋಡಿಕೊಳ್ಳುವರು. ನಂಬಿಕೆ, ದೇವರ ಮೇಲೆ ಇರುವ ಭರವಸೆ, ದೇವರ ಮೇಲೆ ಇರುವ ನಿರೀಕ್ಷೆ, ಅದು ಒಪ್ಪಿಸಿಕೊಟ್ರೆ ಅವರು ನೋಡಿಕೊಳ್ತಾರೆ. ಇಲ್ಲಿ ಯೇಸು ಕರ್ತನು ದೇವರೇ, ತಂದೆಯಾದ ದೇವರು, ವಾಕ್ಯವಾಗಿರುವ ದೇವರೇ ಮಗನಾಗಿ ಲೋಕ ಇಳಿದು ಬರುತ್ತಾರೆ, ಪವಿತ್ರಾತ್ಮನಾಗಿರುವ ದೇವರು. ಈ ಮೂರು ದೇವರುಗಳಲ್ಲ, ನಮ್ಮಲ್ಲಿ ಪ್ರಾಣ, ಆತ್ಮ, ಶರೀರ ಎಲ್ಲ ಒಟ್ಟಿಗೆ ಸೇರಿ ಇರುವ ಹಾಗೆ ನಾವು ನಮ್ಮನ್ನು ಬೇರ್ಪಡಿಸಿಕೊಳ್ಳಕ್ಕಾಗಲ್ಲ. ದೇವರು ತನ್ನನ್ನು ಬೇರ್ಪಡಿಸಿಕೊಳ್ಳತಕ್ಕಂಥ ಸರ್ವ ಶಕ್ತನಾಗಿ ಇದ್ದಾನೆ. ಆದುದರಿಂದ ಮನುಷ್ಯನಿಗೆ ದೇವರೊಂದಿಗೆ ಹೆಂಗೆ ಅನ್ಯಂತಲ್ಲಿ ಇರಬೇಕೆಂದು ಗೊತ್ತಿಲ್ಲ. ಅದನ್ನು ಯಾರಾದ್ರೂ ಬಂದು ಇಳಿದು ಬಂದು ಹೇಳಿಕೊಡಬೇಕು. ಅದಕ್ಕೋಸ್ಕರ ಮೈಕಲ್ ಅನ್ನು, ಗೆಬ್ರಿಯಲ್ ಅನ್ನು ದೇವರು ಕಳುಹಿಸದೆ ಆತನೇ ಇಳಿದು ಬರುತ್ತಾರೆ. ತಂದೆಯಾಗಿರೋ ದೇವರು ತನ್ನಲ್ಲಿರೋ ವಾಕ್ಯವನ್ನು ಮಗನಾಗಿ ಲೋಕಕ್ಕೆ ಕಳುಹಿಸ್ತಾರೆ. ಅವರು ತಂದೆಯಾಗಿ ಇವರು ಮಗನಾಗಿ ಇದ್ದು, ನಾವೆಲ್ಲ ಮಕ್ಕಳಾಗಿರೋದ್ರಿಂದ ಅವರು ಮಗನಾಗಿ ಬರುತ್ತಾರೆ. ಎಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಒಂದು ಮಾದರಿಯನ್ನು ತೋರಿಸ್ತಾರೆ. ಅವ್ರು ಪ್ರಾರ್ಥಿಸುವಾಗ ಕೂಡ ನಮ್ಮನ್ನು ಅವರ ಕಡೆ ನಡೆಸುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ನನ್ನ ಜೊತೆಯಲ್ಲಿ ಕರೆಯಿರಿ, ನಾವೆಲ್ಲ ದೇವರ ಮಕ್ಕಳು, ಆಗೊಂದು ಮಾದರಿಯನ್ನು ತೋರಿಸಿಬಿಟ್ಟು ಹೋಗುತ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದರೆ ಯೇಸು ಕರ್ತನು ತನ್ನನ್ನು ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಎಷ್ಟು ವಿಧೇಯರಾಗಿ ದೇವರು ಕೊಟ್ಟಂತ ಕೆಲಸವನ್ನು, ಶಿಲುಬೆಯ ಮರಣ ಪರ್ಯಂತರ ವಿಧೇಯರಾಗಿ ಇದ್ದು ಕೆಲಸವನ್ನು ಮುಗಿಸಿ ಎಲ್ಲ ತೀರಿತು ಎಂದು ಜಯಘೋಷ ಮಾಡಿ ಅವರಲ್ಲಿ ತನ್ನ ಕೆಲಸವನ್ನು ಮುಗಿಸಿಬಿಟ್ಟೆ ಎಂದು ತಂದೆ ಕೈಯಲ್ಲಿ ನಂಬಿಕೆಯಿಂದ ಒಪ್ಪಿಸಿಕೊಡ್ತಾರೆ. ಏನಕ್ಕೋಸ್ಕರ? ಅಲ್ಲಿ ಪ್ರಾಣ ಕೊಟ್ಟರು. ಯಹೂದ್ಯರ ನಂಬಿಕೆ ಏನು? ದೇವರು ಎಳೆದು ಬಂದು ಕಷ್ಟಪಡೋದು, ಪ್ರಾಣ ಕೊಡೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ನು ಸರ್ವಶಕ್ತರು, ಯಾರು ಕೊಲ್ಲೋಕ್ಕಾಗಲ್ಲ. ನಾವು ಕಳೆದುಕೊಂಡಿರೋದು ಏನು? ಹೌದು, ಅವ್ರನ್ನ ಯಾರು ಕೊಲ್ಲೋಕ್ಕಾಗಲ್ಲ. ಅವರು ತನ್ನನ್ನು ಸಾಯಿಸೋದಕ್ಕೆ ಒಪ್ಪಿಸಿಕೊಟ್ಟದ್ದು ನಿಮಗೂ ನಮಗೂ ದೇವರು ತೋರಿಸಿರುವ ಪ್ರೀತಿಯ ಕಾರ್ಯವಾಗಿದೆ. ಎಷ್ಟು ಪ್ರೀತಿ, ಎಷ್ಟು ಪ್ರೀತಿ! ಶಿಲುಬೆಯನ್ನು ನೋಡಿದ್ರೆ ಗೊತ್ತಾಗುತ್ತದೆ, ಅಷ್ಟು ಪ್ರೀತಿ. ಹಲ್ಲೆಲೂಯಾ. ಆದ್ದರಿಂದ ನೀವು ನೋಡಿದರೆ ಒಪ್ಪಿಸಿಕೊಡಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ. ಹಲ್ಲೆಲೂಯಾ. ಅಣ್ಣನು ಒಪ್ಪಿಸಿಕೊಟ್ಟಲು ಒಬ್ಬ ಸಾಮುವೇಲನು, ಒಂದು ಪರಿಶುದ್ಧ ಪ್ರವಾದಿ. ಅಲ್ಲಿ ಬರೀ ಪ್ರವಾದಿ ಮಾತ್ರ ಅಲ್ಲ, ಅವನು ನ್ಯಾಯಾಧೀಶನಾಗಿ, ಪ್ರವಾದಿಯಾಗಿ, ಆಮೇಲೆ ಯಾಜಕನಾಗಿ ಆ ಜನರಿಗೆ ಇದ್ದವನು. ಅವನು ಪ್ರಾರ್ಥಿಸುವಾಗ ಮಳೆ ಬಂದಿತ್ತು. ಎಲಿಯನ್ನು ಪ್ರಾರ್ಥಿಸುವಾಗ ಮಾತ್ರ ಮಳೆ ಬಂದಿಲ್ಲ, ಸಾಮುವೇಲನು ಪ್ರಾರ್ಥಿಸುವಾಗ ಕೂಡ ಮಳೆ ಬಂದದನ್ನು ನೋಡ್ತೇವೆ. ಅವಳಿಗೆ ಗೊತ್ತಿಲ್ಲ, ಬಟ್ ಅವಳು ದೇವರ ಮೇಲೆ ನಂಬಿಕೆ ಇಟ್ಟು ಒಪ್ಪಿಸಿಕೊಟ್ಟರು. ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ದೇವರ ಪಾದದಲ್ಲಿ ಒಪ್ಪಿಸಿಕೊಡಬೇಕು. ನಿಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಿಮ್ಮ ಕುಟುಂಬ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಿಮ್ಮ ಕೆಲಸದ ಕಾರ್ಯವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಿಮ್ಮ ವ್ಯಾಪಾರವನ್ನು, ಎಲ್ಲವನ್ನು, ಮಕ್ಕಳ ಭವಿಷ್ಯ ಎಲ್ಲವನ್ನು ನೀವು ದೇವರಿಗೆ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದರೆ ಆತನು ಎಲ್ಲವನ್ನು ನೋಡಿಕೊಳ್ಳೋನು. ಹಲ್ಲೆಲೂಯಾ. ಯೇಸು ಕರ್ತನು ಒಪ್ಪಿಸಿಕೊಟ್ರು. ಅಲ್ಲಿಯೇ ಮುಗಿದೋಯ್ತಾ ಕತೆ? ಇಲ್ಲ. 3ನೇ ದಿವಸ ಜೀವಿತನಾಗಿ ಮೃತ್ಯು ವಿಜಯನಾಗಿ ಎದ್ದು ಬಂದ ಯೇಸು ಕರ್ತನು. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ಜಯ ಹೊಂದಬೇಕು, ಜಯಶಾಲಿಗಳಾಗಿ ಬದುಕಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು
ಆರಿಸಿಕೊಂಡಿದ್ದಾರೆ. ಹಾಗೆ ಇರುವಾಗ ನಮ್ಮ ಜೀವನವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡಬೇಕು. ನಾನು ಅರ್ಧ ಒಪ್ಪಿಸಿಕೊಡ್ತೇನೆ, ಒಂದು ಕಾಲ್ ಭಾಗ ಒಪ್ಪಿಸಿಕೊಡ್ತೇನೆ. ಆತ್ಮ ಮಾತ್ರ ದೇವರೊಂದಿಗೆ ಇರಲಿ, ಶರೀರವು ಶರೀರದ ಇಚ್ಛೆಗಳು ನಾನು ನೋಡಿಕೊಳ್ತೇನೆ. ಹಿಂಗೆ ಬದುಕಕ್ಕಾಗತ್ತಾ? ಆಗಲ್ಲ. ಪೂರ್ಣವಾಗಿ 100% ಒಪ್ಪಿಸಿಕೊಟ್ರೆ ದೇವರು ಕ್ರಿಯೆಗಳು ಮಾಡೋದು. ನಾನು ಹೇಳ್ತೇನೆ, 0% ನಾವು ನಮ್ಮನ್ನು ಶೂನ್ಯರಾಗಿ ಒಪ್ಪಿಸಿಕೊಡಬೇಕು. ಪೌಲನು ಹೇಳ್ತಾನೆ, ಇನ್ನು ಮುಂದೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತನು. ನಾನು ಬಲಹೀನನು ಆದರೂ ಬಲಿಷ್ಠನಾಗಿದ್ದೇನೆ. ಬಲ ಇಲ್ಲದವನು ಹೆಂಗೆ ಬಲಿಷ್ಠನಾಗ್ತಾನೆ ಅಂದ್ರೆ, ಅವನು ತನ್ನನ್ನು ಸಂಪೂರ್ಣವಾಗಿ 1% ಕೂಡ ತನಗೋಸ್ಕರ ಇಟ್ಟುಕೊಳ್ಳದೆ ಒಪ್ಪಿಸಿಕೊಟ್ಟದ್ರಿಂದ 100% ದೇವರ ಕೃಪೆ ನನಗೆ ಸಾಕು ಎಂದು ಹೇಳುವ ರೀತಿಯಲ್ಲಿ ದೇವರ ಕೃಪೆ ಅವನ ಮೇಲೆ ಎಳೆದು ಬಂದು ನೋಡಿದರೆ ಶ್ರೇಷ್ಠವಾದ ಸೇವೆಯನ್ನು ಮಾಡಿ ಮುಗಿಸಿದನು. ಒಳ್ಳೆಯ ಹೋರಾಟವನ್ನು ಹೋರಾಡಿದೆ, ನನ್ನ ಓಟವನ್ನು ನಾನು ಮುಗಿಸಿದೆ. ಇವು ನನಗಾಗಿ ನಿತ್ಯ ಜೀವ ಕ್ರೀಡ. ನನಗೆ ಮಾತ್ರ ಅಲ್ಲ, ನಂತರ ಅಲ್ಲೆಲೂಯ ಒಳ್ಳೆಯ ಬದುಕನ್ನು ಬದುಕಿ ಮುಗಿಸಿದ ಹೋರಾಟವನ್ನು. ಅಲ್ಲೆಲೂಯ ಆತ್ಮೀಗ ಜೀವನದಲ್ಲಿ ಇರೋ ನಮಗೆ ಒಂದು ವಿಷಯ ಅರ್ಥವಾಗಬೇಕು. ಕ್ರಿಶ್ಚಿಯನ್ ಆಗಿಬಿಟ್ಟೆ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಕುಟುಂಬ, ಅದರಲ್ಲಿಯೇ ಖುಷಿಯಾಗಿದ್ದು ಪ್ರಾಸ್ಪರಿಟಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲ ರೀ. ನಾವು ದಿನ ಹೋರಾಡುತ್ತೇವೆ. ಅಲ್ಲೆಲೂಯ ಆತ್ಮೀಯ ಯುದ್ಧದಲ್ಲಿ ಇದ್ದೇವೆ. ಇರುವಾಗ ಆ ಆತ್ಮೀಯ ಯುದ್ಧದಲ್ಲಿ ಜಯ ಹೊಂದಬೇಕಾ? ನೀವು ಸಂಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರ, ವಿಚಾರಗಳು, ನಿಮ್ಮ ಬಾಯಿ ಮಾತು, ಹೃದಯದ ಧ್ಯಾನ, ಕೈ ಕ್ರಿಯೆಗಳು ಎಲ್ಲವನ್ನು ಒಪ್ಪಿಸಿಕೊಂಡಿರಬೇಕು. ಆತನ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆಯಬೇಕು. ಅಲ್ಲೆಲೂಯ ಒಪ್ಪಿಸಿಕೊಡಿದ್ರೆ ಒಪ್ಪಿಸಿಕೊಟ್ಟ ಮೇಲೆ ದೇವರೆಲ್ಲ ನೋಡಿಕೊಳ್ತಾರೆ ಅಂತ ಬಿಟ್ಬಿಟ್ಟು ನಾವು ಸುಮ್ಮನೆ ಇರೋದಿಲ್ಲ. ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಯಬೇಕು, ಪ್ರಾರ್ಥಿಸಬೇಕು, ಸತ್ಯವೇದ ಧ್ಯಾನಿಸಬೇಕು, ಅದನ್ನು ಅನುಸರಿಸಿ ಬದುಕುವರಾಗಿರಬೇಕು. ಹಲ್ಲೆಲೂಯಾ ಈ ರೀತಿಯಲ್ಲಿ ನೀವು ಒಪ್ಪಿಸಿಕೊಟ್ರೆ ಯೇಸು ಕರ್ತನು ಹೇಗೆ ಜಯ ಹೊಂದಿದನೋ ಅದೇ ರೀತಿಯಲ್ಲಿ ನೀವು ಜಯ ಹೊಂದುವಿರಿ. ಹಲ್ಲೆಲೂಯಾ ಯೇಸು ಕರ್ತನು ಎಲ್ಲಾ ಕಾರ್ಯಗಳಲ್ಲಿಯೂ ಜಯ ಹೊಂದಿದನು. ಅದೇ ರೀತಿಯಲ್ಲಿ ನಾವು ಎಲ್ಲಾ ಕಾರ್ಯಗಳಲ್ಲಿಯೂ ಜಯ ಹೊಂದುವರಾಗಿ ನಾವು ಇರಬೇಕು. ಹಲ್ಲೆಲೂಯಾ ನೀವು ನಿಮ್ಮ ಜೀವನದಲ್ಲಿ ಒಂದೊಂದು ವಿಷಯವನ್ನು ಏನಾದರೂ ನಿಮ್ಮ ಕುಟುಂಬ ಕಾರ್ಯ, ನಿಮ್ಮ ಸ್ಟಡೀಸ್ ಆಗಿರಲಿ, ನಿಮ್ಮ ಭವಿಷ್ಯವಾಗಲಿ, ಮಕ್ಕಳ ಭವಿಷ್ಯವಾಗಲಿ ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ ಯೇಸು ಕರ್ತನು ಒಪ್ಪಿಸಿಕೊಟ್ಟದರಿಂದ ಅವರು ಜಯಶಾಲಿಯಾಗಿ ಅವನು 3ನೇ ದಿವಸ ಎದ್ದೇಳದು ಬಂದರು. ಅದೇ ರೀತಿಯಲ್ಲಿ ನಾವು ಇವತ್ತು ನಾವು ಒಪ್ಪಿಸಿಕೊಡೋಣ. ಏನೇನೆಲ್ಲ ಒಪ್ಪಿಸಿಕೊಡಬೇಕು ಅಂತ ನಾನು ಹೇಳ್ತೇನೆ. ಈ 7 ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಬಂದೇವೆ. ಮೊದಲನೇ ವಾಕ್ಯದಲ್ಲಿ ಅವರು ಮಾತನಾಡಿದರು, ತಂದೆಯೇ ಇವರನ್ನು ಕ್ಷಮಿಸಿರಿ. ಕ್ರಿಸ್ತನ ಸ್ವಭಾವದಲ್ಲಿ ಬೆಳೆಯುವರಾಗಿರಬೇಕು. ಕ್ಷಮಿಸುವುದು ಮಾತ್ರ ಅಲ್ಲ, ಪ್ರೀತಿ ಸ್ವಭಾವವಾಗಿರುವ ಕ್ಷಮಾಪಣೆ, ಆ ಆತ್ಮನ ಫಲಗಳು ಎಲ್ಲ ತುಂಬಿದವರಾಗಿ ನಾವು ಬದುಕಬೇಕು. ಆಮೇಲೆ ನೀವು ನೋಡಿದರೆ, ಇಂದು ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರುವಿ. ನಮ್ಮ ರಕ್ಷಣೆಗಾಗಿ ಕೊನೆಯ ಉಸಿರು ಇರೋ ತನಕ ನಾವು ಪಾಪಿಗಳಾಗಿ ಬದುಕಬಾರದು, ನಾವು ದೇವರೊಂದಿಗೆ ಬದುಕುವರಾಗಿರಬೇಕು. ಹಲ್ಲೆಲೂಯಾ ದೇವರ ಕೃಪೆಯನ್ನು, ಕರುಣೆಯನ್ನು ಅಲ್ಲಿ ನೋಡಿದರೆ ಅವರ ಒಂದು ಅರಸನ ಹಾಗೆ ಕ್ಲೆಮೆನ್ಸಿ ನಾವು ಹೇಳ್ತೇವಲ್ಲ, ಅರಸನ ಕೊಡುವಂತ ಒಂದು ದಯೆ ಅದು. ಎಸ್ತರು ಆ ಅರಸನ ಮುಂದೆ ಹೋಗಿ ನಿಲ್ತಾಳೆ. ಭಯ, ಆ ಒಂದು ನ್ಯಾಯಸ್ಥ ಪೀಠದಲ್ಲಿ ಕೂತಿರುವ ಹೋಗಬಾರದು. ರಾಜನು ಅವಳ ಮೇಲೆ ಕನಿಕರ ಪಟ್ಟು ಅವಳು ಉಪವಾಸ ಮಾಡಿಕೊಂಡು ಹೋದರಿಂದ ಕನಿಕರ ಪಟ್ಟು ಕೇಳ್ತಾನೆ, ಎಸ್ತರ್ ರಾಣಿಯೇ, ನಿನ್ನ ವಿಜ್ಞಾಪನೆ ಏನು? ಅರ್ಧ ರಾಜ್ಯ ಬೇಕಾದ್ರೆ ಕೇಳು, ಕೊಡ್ತೇನೆ ಅಂತಾನೆ. ಹಲ್ಲೆಲೂಯಾ ಆ ರೀತಿಯಲ್ಲಿ ಶಿಲುಬೆ ಮೇಲೆ ಕೂಡ ಯೇಸು ಕರ್ತನು ಅರಸನ ಹಾಗೆ ಆ ನೋವಲ್ಲಿ ಕೂಡ ತನ್ನ ಮುಂದೆ ಬಂದ ಪ್ರಜೆ ಕೇಳ್ತಾ ಇರುವ ಕರುಣೆಯನ್ನು ದೇವರು ಪೂರೈಸ್ತಾರೆ. ಹಲ್ಲೆಲೂಯಾ ಅವನು ಕರುಣೆ ತೋರಿಸ್ತಾರೆ, ಕ್ಲೆಮೆನ್ಸಿ ಕೊಡ್ತಾರೆ. ಇವತ್ತೇ ನೀನು ನನ್ನ ಜೊತೆ ಪ್ರದೇಶದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಿದ್ದಾರೆ. ನಾನು ಮರಣ ಹೊಂದುವುದಕ್ಕೆ ಮುಂಚೆ ನಾನು ಪಶ್ಚಾತ್ತಾಪ ಪಡ್ತೇನೆ, ಅದು ತನಕ ಎಲ್ಲ ಹಂಗೆ ಜೀವಿಸ್ತಾ ಇರುವೆ ಅಂತ ಹೇಳೋರೆಲ್ಲ ಇದ್ದಾರೆ. ಇಲ್ಲ ರೀ, ಯಾವಾಗ ನಮ್ಮ ಜೀವನ ಮುಗಿದೋಗ್ತೋ ನಮಗೆ ಗೊತ್ತಿಲ್ಲ. ಆದುದರಿಂದ ಅವರನ್ನು ಇವತ್ತೇ ಯೇಸು ಕರ್ತನು ಹೇಳಿದ ಹಾಗೆ ಈಗಲೇ ರಕ್ಷಣೆ ದಾರಿಯಲ್ಲಿ ನಾವು ನಡೆಸುವರಾಗಿ ಇರಬೇಕು. ಮರಣದ ನಂತರ ರಕ್ಷಣೆ, ಪಶ್ಚಾತ್ತಾಪ ಇಲ್ಲ. ಆದರೂ ಮೋಕ್ಷ, ನಿತ್ಯ ಜೀವ 100% ಇದ್ದೇ
ಇರುತ್ತೆ. ಆದರೆ ಯೇಸು ಕರ್ತನ ಬಾಯಲ್ಲಿ ಬಂದಿತ್ತು. ಹಲ್ಲೆಲೂಯಾ. ಇವತ್ತು ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರುವೆ. ಮೂರನೇದಾಗಿ ನಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ನಾವು ಪೂರೈಸಬೇಕು. ಇಲ್ಲಿ ಯೇಸು ಕರ್ತನು ಆ ಸ್ತ್ರೀಯನ್ನು ನೋಡಿ, ಆ ಅಮ್ಮವನ್ನು ನೋಡಿ, ಈಗೋ ನಿನ್ನ ಮಗನು, ಶಿಷ್ಯನನ್ನು ನೋಡಿ ಈಗೋ ನಿನ್ನ ತಾಯಿ ಎಂದು ಹೇಳಿದರು. ನಾನು ಹೇಳ್ತೇನೆ, ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಜವಾಬ್ದಾರಿಗಳನ್ನು ನೀವು ಪೂರೈಸುವರಾಗಿರಬೇಕು. ಹಲ್ಲೆಲೂಯಾ. ಕರೆಸಿನಾಗಿದ್ದೇನೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅಡಿಗೆ ಮಾಡಲ್ವ, ಪ್ರಾರ್ಥನೆಯಲ್ಲಿ ಇದ್ದೇನೆ. ನೀವು ಪ್ರಾರ್ಥನೆಯಲ್ಲೇ ಇರಿ. ಅವರು ಮನೆಯಲ್ಲಿ ಎದ್ದು ಹೋಟೆಲ್ಗೆ ಹೋಗಿಬಿಡ್ತಾರೆ. ನೀವು ಮನೆ ಕೆಲಸವನ್ನು ನೀವೇ ಮಾಡಬೇಕು, ಜವಾಬ್ದಾರಿಗಳನ್ನು ಪೂರೈಸಬೇಕು, ಮಕ್ಕಳಿಗೆ ಬೇಕಾದ ಎಲ್ಲ ಸಮಯವನ್ನು ಕೊಡಬೇಕು, ಅವರ ಅಗತ್ಯತೆಗಳನ್ನ ಪೂರೈಸಬೇಕು. ಎಲ್ಲರೂ ಹೋಗಿ ಹುಡುಕ್ಬಾರದು. ರಾತ್ರಿ ಮಲಗಿರುವಾಗ ಅವ್ರ ಜೊತೆಯಲ್ಲಿ ಮಲಗಿ ಅವರಿಗೆ ದೇವರ ಮಾತುಗಳನ್ನು ಹೇಳಬೇಕು. ಅವ್ರ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ ರಾತ್ರಿ ಹೊತ್ತು ಅವರನ್ನು ಮಲಗಿಸಬೇಕು. ಮುಂಚಾನೆ ಎದ್ದೇಳುವಾಗ ಅವ್ರ ತಲೆಯಲ್ಲಿ ಕೈ ಹಾಕಿ ನೀವು ಎದ್ದೇಳಿದು ನೀವು ಪ್ರೇಯರ್ ಮುಗಿಸ್ಬಿಟ್ಟು ಅವ್ರಿಗೂ ಕೈ ಹಾಕಿ ಪ್ರಾರ್ಥನೆ ಮುಗಿಸ್ಬಿಟ್ಟು ನಿಮ್ಮ ಕುಟುಂಬದ ಕಾರ್ಯಗಳನ್ನು ನೀವು ನೋಡಿರಿ. ಹಲ್ಲೆಲೂಯಾ. ಇವಾಗ ಕುಟುಂಬದ ಜವಾಬ್ದಾರಿಗಳು, ಗಂಡನ ಹೆಂಡತಿ ಮಧ್ಯದಲ್ಲಿ ನೀವು ಒಬ್ಬರಿನ್ನೊಬ್ಬರಿಗೆ ಕೊಡಬೇಕಾದ್ರು ಮಾನ ಮರ್ಯಾದೆ, ಗಂಡಮಾನವನ್ನು ಕೊಡಲೇಬೇಕು. ಅದೆಲ್ಲ ಕೊಡದೆ ಬಂದು ಚರ್ಚಲ್ಲಿ ಕೂತ್ಕೊಂಡು ಹಲ್ಲೆಲೂಯಾ ಆಮೇಲೆ ಅಂದ್ರೆ ಆಶೀರ್ವಾದಗಳು ಬರುವುದಿಲ್ಲ. ದೇವರ ಮುಂದೆ ನಾವು ಬರೀ ಆಕ್ಟಿಂಗ್ ಮಾಡುವವರಾಗಿ ಬದಲಾಗಿಬಿಡ್ತೇವೆ. ನಾವು ಕಾರ್ಯರೂಪದಲ್ಲಿ ದ್ವೇಷ ಇಟ್ಟುಕೊಂಡು ಬರೀ ಕರ್ತವ್ಯ ಮಾಡ್ತೇನೆ ಅಂತ ಹೇಳೋದಲ್ಲ ಗಂಡನ ಹೆಂಡತಿ ಜೀವನ ಅಲ್ಲ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ಒಬ್ಬರಿನ್ನೊಬ್ಬರಿಗೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಪೂರೈಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರು ಕೆಲಸದಲ್ಲಿ ಇದ್ದಾರೆ, ಇನ್ನೊಬ್ಬರು ಕೆಲಸದಲ್ಲಿ ಇಲ್ಲ. ನಾನು ಮನೆಯಲ್ಲಿ ಇರುವ ಟ್ರೆಷರಿ ಮೀನ್ಸ್ ಫಿನಾನ್ಸ್ ನಾನು ನೋಡೋದಿಲ್ಲ, ಅವ್ರು ನೋಡ್ತಾ ಇದ್ದಾರೆ. ಬಟ್ ಒಂದು ವಿಷಯದಲ್ಲಿ ಕೂಡ ನನಗೆ ಕೊರತೆ ಇಡುವುದಿಲ್ಲ. ನಾನು ಹೋಗಿ ನಿಂದು ಇದು ನನಗಿಲ್ಲ, ಅದು ನನಗಿಲ್ಲ ಅಂತ ಹೇಳೋಕೆ ಅವಶ್ಯಕತೆ ಇಲ್ಲ. ಅವರು ನನಗೆ ಕೊಡಬೇಕಾದ ಮರ್ಯಾದೆಯನ್ನು ಕರೆಕ್ಟಾಗಿ ಕೊಡ್ತಾರೆ. ಅದುವೇ ನಾನು ದೇವರನ್ನು ಆರಾಧಿಸುವುದು, ಅದುವೇ ನಾನು ದೇವರನ್ನು ನಿಜವಾಗಿ ಆರಾಧಿಸುವ. ಅವರೆಲ್ಲ ನೋಡ್ತಾ ಇರುವರು. ಹಂಗೆ ಎಲ್ಲ ಕಾರ್ಯದಲ್ಲಿ ಅವ್ರು ಕೊಡಬೇಕಾದ ಗಣಮಾನ ಮರ್ಯಾದೆ, ಊಟ, ಆ ಹಣ ಏನಾಯ್ತರು 4 ಜನರ ಮುಂದೆ ಸುಮ್ಮನೆ ಮನೆಯಲ್ಲಿ ಕೂತಿದ್ದಾರೆ, ಬರೀ ಊಟ ಮಾಡ್ತೀರಾ, ಅದು ಮಾಡ್ತೀರಾ. ಅಲ್ಲಿ ಹೋಗಿ ಅವ್ರ ಬಗ್ಗೆ ಹಿಂದೆ ಮಾತಾಡುವುದು, ಮನೆ ಕಾರ್ಯಗಳು ಹೊರಗಡೆ ಮಾತಾಡುವುದು. ಯಾಕಂದ್ರೆ ಅವ್ರ ಪ್ರೀತಿಯನ್ನು ಸಂಪಾದಿಸೋಕ್ಕೋಸ್ಕರ ಮನೆಯನ್ನು ಏನು ಮಾಡೋದು, ಹಿಂದೆ ಹೋಗಿ ತಪ್ಪಾಗಿ ಮಾತಾಡೋದೆಲ್ಲ ನಡೀತಾ ಇದೆ ವಿಶ್ವಾಸಿಗಳ ಜೀವನದಲ್ಲಿ. ಅದೆಲ್ಲ ಮಾಡಿದರೆ ದೇವರ ಮುಂದೆ ಬಂದು ನಿಂದು ಅಲ್ಲೆಲ್ಲ ಅಂತ ಹೇಳಿದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವುದಿಲ್ಲ. ಆರಾಧನೆ ಸ್ವೀಕರಿಸುವ ನೀವು ಕರ್ತವ್ಯಗಳನ್ನು, ಕುಟುಂಬದ ಕಾರ್ಯಗಳನ್ನು, ನಿಮ್ಮೆಲ್ಲವನ್ನು ನೀವು ಪ್ರೀತಿಯಿಂದ, ಹೆಂಗೆ ಪ್ರೀತಿಯಿಂದ ದೇವರ ಮುಂದೆ ಇದ್ದೇವೆ ಅಂತ ಭಯದಿಂದ ನಾವು ಪೂರೈಸಬೇಕು. ಹಲ್ಲೆಲೂಯಾ. ಹೇಗೆ ಯೇಸು ಕರ್ತನ ತಾಯಿಯನ್ನು ಶಿಷ್ಯನ ಕೈಯಲ್ಲಿ ಒಪ್ಪಿಸಿಕೊಟ್ಟರೋ, ಆ ಶಿಷ್ಯನು ಆ ಕ್ಷಣದಿಂದ ಮೇರಿಯನ್ನು ನನ್ನ ಮನೆಯಲ್ಲಿ ಸೇರಿಸಿಕೊಂಡರು. ನಾಳೆ ಬನ್ನಿರಿ, ಎಲ್ಲ ನಿಮ್ ಕೆಲಸ ಮುಗಿಸ್ಬಿಟ್ಟು ನೀನ ಹೇಳಲ್ಲ. ಆ ಕ್ಷಣದಲ್ಲಿ ನನ್ನ ಮನೆಯಲ್ಲಿ ಸೇರಿಸಿಕೊಂಡರು, ವಿಧೇಯನಾಗಿದ್ದನು. ಆದ್ದರಿಂದ ನಾವು ಕೂಡ ದೇವರು ನಮಗೆ ಕೊಟ್ಟಿರುವ ಕಟ್ಟಳೆಗಳನ್ನು ಹಿಂಬಾಲಿಸುವುದರಲ್ಲಿ, ಕುಟುಂಬದ ಕರ್ತವ್ಯಗಳನ್ನು ಮಾಡುವುದರಲ್ಲಿ, ಪ್ರೀತಿಯಿಂದ ಮಾಡುವುದರಲ್ಲಿ ನಾವು ವಿಧೇಯರಾಗಿರಬೇಕು. ಹಲ್ಲೆಲೂಯಾ. 4ನೇ ವಾಕ್ಯದಲ್ಲಿ ನೋಡಿದರೆ ಅವರು ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ? ಕಷ್ಟ ಕಾಲಗಳಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮ ಜೊತೆಯಲ್ಲಿ ಇರುವರು. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಬಿಡುಗಡೆಯನ್ನು ಕೊಡುವರು, ಜಯವನ್ನು ಕೊಡುವರು ಎಂದು ಇಲ್ಲಿ ಯೇಸು ಕರ್ತನು ನಮಗೆ ಹೇಳಿಕೊಟ್ಟ ಒಂದು ಪ್ರಾರ್ಥನೆ ಅದು. ಹಲ್ಲೆಲೂಯಾ. ಆಮೇಲೆ ನೀವು ನೋಡಿದರೆ ಯೇಸು ಕರ್ತನು ನನಗೆ ನೀರಡಿಕೆಯಾಗಿದೆ, ಕಷ್ಟಗಳಾಯಿತು, ಅಯ್ಯೋ ನನಗೆ ಶರೀರದಲ್ಲಿ ಬಲವೇ ಇಲ್ಲ, ಈ ಒಂದು ವಾಕ್ಯ ನೆರವೇರಬೇಕು, ಬಟ್ ಬಾಯಲ್ಲಿ ಮಾತು ಬರೋದಕ್ಕೆ ಚಾನ್ಸೇ ಇಲ್ಲ, ಇಲ್ಲೇ ಹೆಂಗೆ ಇರ್ತೇನೆ, ಅಲ್ಲೇ ನೀವು ನಮ್ಮನ್ನು ಮುಗಿಸಿಬಿಡಿ ಎಂದೆಲ್ಲ ಹೇಳಿಲ್ಲ. ಆ ಒಂದು ಸಂದರ್ಭದಲ್ಲಿ ಕೂಡ ಅವ್ರು ಹೇಳ್ತಾರೆ, ನನಗೆ ನೀರಡಿಕೆಯಾಗಿದೆ. ಮೊದಲು ಬೇಡ ಅಂತ ಹೇಳಿದವರು ಅವಳಿ ರಸವನ್ನು ಇವತ್ತು ಕೊಡು ಎಂದು ಹೇಳಿ ಅದನ್ನು ಬಾಯಲ್ಲಿ ತಗೊಂಡ ಮೇಲೆ ಅವರು ಜಯ ಘೋಷ ಮಾಡಿದ್ರು. ಎಲ್ಲ ತೀರಿತು, ಜಯವಾಗಿ ಮುಗಿಸಿದೆ. ಹಲ್ಲೆಲೂಯಾ. ಇನ್ನು ಮುಂದೆ ಮನುಷ್ಯರಿಗೂ ಪರಲೋಕಕ್ಕೂ ಭೂಲೋಕ ಇರುವ ಅಂತರವು ಮುಗಿದೋಯಿತು. ನನ್ನ ದಾರಿಯನ್ನು ಉಂಟು ಮಾಡಿದೆ. ಏದೇನ್ ತೋಟದಲ್ಲಿ ಮುರಿದು ಹೋದ ಸಂಬಂಧ ತಿರುಗಾ ಈಗ ಕಟ್ಟಲ್ಪಟ್ಟಿದ್ದು, ಸಮಾಧಾನ ಉಂಟಾಯಿತು. ಅದೇ ಅವರು ಹೇಳ್ತಾರೆ, ತೀರಿತು, ಎಲ್ಲವನ್ನು ಮಾಡಿ ಮುಗಿಸಿದೆ. ತಂದೆಯೇ, ನನ್ನ ಆತ್ಮವನ್ನು ಇವತ್ತು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟೇನೆ. ಹಲ್ಲೆಲೂಯಾ. ನೀವು ನನಗೆ ಜಯ ಕೊಡಿ,
ನೀವು ಒಪ್ಪಿಸಿಕೊಟ್ರೆ ಅವರು ಜಯ ಕೊಡ್ತಾರೆ. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಡಬೇಕು. ನೀವು ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ವ್ಯಾಪಾರವನ್ನು, ಅವರ ಸ್ಟಡೀಸ್ ಅನ್ನು ಏನಾದರೂ ಯೇಸು ಕರ್ತನಲ್ಲಿ ನೀವು ಒಪ್ಪಿಸಿಕೊಡುವಾಗ ಅವರು ಜಯ ಕೊಡೋರು. ಇವರು ಒಪ್ಪಿಸಿಕೊಟ್ಟರು, ಮರಣವನ್ನು ಹೊಂದಿ ಅಲ್ಲೆಲ್ಲ ಮುಗಿದೋಯ್ತಾ, 3ನೇ ದಿವಸ ಜೀವಿತನಾಗಿದ್ದರು ಅಂದ್ರು. ಹಲ್ಲೆಲೂಯಾ. ಇರುವಾಗ ನಾವು ಒಪ್ಪಿಸಿಕೊಡೋಣ ಎಲ್ಲಾ ಕಾರ್ಯಗಳು, ನಮ್ಮ ಸೇವೆಯನ್ನು, ನಮ್ಮ ಕುಟುಂಬದ ಕಾರ್ಯ, ಭವಿಷ್ಯ, ಮದುವೆ ಕಾರ್ಯಗಳು ಯಾವುದಲ್ಲಿ ನನ್ನ ಚಿತ್ತ ನೆರವೇರಲಿ ಎಂದು ಹೇಳಿದೆ. ದೇವರೇ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ, ನಾನು ಒಪ್ಪಿಸಿಕೊಡುತ್ತೇನೆ ಎಂದು ನಾವು ಇವತ್ತು ಒಪ್ಪಿಸಿಕೊಡೋಣ. ಖಂಡಿತವಾಗಿ ನೀವು ಜಯ ಹೊಂದುವಿರಿ, ಜಯಕರವಾದ ದಿವಸಗಳನ್ನು ನೋಡುವಿರಿ. ಹಲ್ಲೆಲೂಯಾ. ಈ ವರ್ಷದಲ್ಲಿ ನೋಡುವಿರಿ. ನಿಜವಾಗಿ ಒಪ್ಪಿಸಿಕೊಟ್ರೆ ಖಂಡಿತವಾಗಿ ದೇವರು ಕೊಟ್ಟಿರುವ ಎಲ್ಲ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರುವುದು. ಅವರು ಪೂರೈಸಿ ನಿಮ್ಮನ್ನು ಸಾಕ್ಷಿಯಾಗಿ ನಿಮ್ಮ ಕುಟುಂಬದ ಮಧ್ಯದಲ್ಲಿಯೂ, ಸಮಾಜ ಮಧ್ಯದಲ್ಲಿಯೂ, ಸಭೆಯಲ್ಲಿ ನಿಲ್ಲಿಸುವರು. ಹಲ್ಲೆಲೂಯಾ. ಯೇಸು ಕರ್ತನು ಮರಣ ಹೊಂದಿದರು. ಅವರು ಮರಣ ಹೊಂದಿದ್ದರಿಂದ ನಾವು ಇವತ್ತು ಬದುಕುತ್ತೇವೆ. ಅಲ್ಲಿ ಕಥೆ ಮುಗಿದೋಗಿರಲಿಲ್ಲ. ಆ ಯೇಸು ಕರ್ತನನ್ನು ಶಿಲುಬೆಯಿಂದ ಇರಿಸಿ ಅರಿಮಥೆಯನ ಯೋಸೇಫನು ರಾತ್ರಿಯಲ್ಲಿ ಯೇಸುವನ್ನು ಸಂಧಿಸಿದ ನಿಕೋದೇಮ ಅಲ್ಲಿ ಹೋಗಿ ಅಪ್ಪಣೆ ಪಡೆಕೊಂಡು ಅವನು ಹೊಸದಾಗಿ ಇದ್ದ ಒಂದು ಸಮಾಧಿಯಲ್ಲಿ ಅದಕ್ಕೆ ಎಲ್ಲ ಗೋಳಗಳೆಲ್ಲ ಇಟ್ಟು ಸುತ್ತಿ ಅವರನ್ನು ಅಲ್ಲಿ ಇಟ್ಟರು. ದೊಡ್ಡ ಕಲ್ಲನ್ನು ತಗೊಂಡು ಬಂದು ಮುಚ್ಚಿದರು ಸಮಾಧಿಯನ್ನು. ರೋಮಾಪುರದವರು ಅಧಿಕಾರಿಗಳೊಂದಿಗೆ ಸೀಲ್ ಹಾಕಿದರು. ಯಾಕೆಂದ್ರೆ ಇವರು 3ನೇ ದಿವಸ ಎತ್ತಂದು ಬರ್ತಾನೆ ಹೇಳಿದ್ದಾನೆ. ಆ ಕಲ್ಲನ್ನು ಉರುಳಿಸ್ಬಿಟ್ಟು ಇವರು ಶಿಷ್ಯರೆಲ್ಲ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಸೀಲ್ ಹಾಕಿ ಅಲ್ಲಿ ಕಾವಲುಕಾರರನ್ನು ಇರಿಸಿಬಿಟ್ಟರು. ಸರಿ, ಇಟ್ ವಿಲ್ ಬಿ ಕಂಟಿನ್ಯೂಡ್ ಆನ್ ಸಂಡೇ. ಹಲ್ಲೆಲೂಯಾ. ಅಲ್ಲಿ ಮುಗಿದೋಯ್ತಾ? ಹೆಂಗೆ ಆಯ್ತು ಅಂತ ನಾವು ಯಾವ ದಿವಸ ನೋಡೋಣ? ರೆಸರೆಕ್ಷನ್ ಡೇಯಲ್ಲಿ ನೋಡೋಣ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ಇವತ್ತು ಮಾತನಾಡಿದ ಕಾರ್ಯಗಳೆಲ್ಲ ನಾವು ಗಮನಕ್ಕೆ ತಂದು ದೇವರಿಗೆ ಒಪ್ಪಿಸಿಕೊಡೋಣ. ಖಂಡಿತವಾಗಿ ನಮಗೆ ದೇವರು ಜಯವನ್ನು ಕೊಡುವರು. ಪ್ರಾರ್ಥಿಸಿಕೊಳ್ಳೋಣ. ನನ್ನನ್ನು ಬದುಕಿಸಲು ನೀನಂತೂ ಬಲಿಯಾದೆ. ನನ್ನನ್ನು ಬದುಕಿಸಲು ನೀನಂತೂ ಬಲಿಯಾದೆ. ನಿಂದವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ. ನಿಂದವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಸರ್ವಶಕ್ತನೂ ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಾವು ವಾಕ್ಯವನ್ನು ಧ್ಯಾನಿಸಿದ್ದೇವಪ್ಪ. ನೀವು ಮಾತನಾಡಿರುವ, ನೀವು ಹೇಳಿರುವ ಅಪ್ಪ ಸ್ವಾಮಿ 7 ಪ್ರಾರ್ಥನೆಗಳನ್ನು ನಾವು ಧ್ಯಾನಿಸಿದ್ದೇವೆ ಸ್ವಾಮಿ. ರಾಜನೇ, ಅದರಲ್ಲಿ ನೀವು ಎಲ್ಲರನ್ನೂ ಕ್ಷಮಿಸಬೇಕು ಅಂತ ಹಿಡಿದು ಸಂಪೂರ್ಣ ಒಪ್ಪಿಸಿಕೊಟ್ಟಿರುವ ಎಂಬುದನ್ನು ಸ್ವಾಮಿ ನಾವು ಧ್ಯಾನಿಸಿ ಬಂದೇವೆ ಸ್ವಾಮಿ. ಒಂದೊಂದು ವಾಕ್ಯದಲ್ಲೂ ದೇವರು ನಮಗೆ ಕೊಟ್ಟಂಥ ಬೋಧಿಸಿರುವ ಕಾರ್ಯಗಳಿಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಾವು ನಮ್ಮಲ್ಲಿ ತರಬೇಕಾಗಿರುವ ಬದಲಾವಣೆಗಳನ್ನು ನಮಗೆ ಇವತ್ತು ತಿಳಿಸಿಕೊಟ್ಟ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ನೀವು ಬೋಧಿಸುವರಾಗಿ ಮಾತ್ರ ಅಲ್ಲ, ಪಾಲಿಸುವರಾಗಿರುವುದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಕ್ಷಮಾಪಣೆಯಿಂದ ಒಪ್ಪಿಸಿಕೊಡುವುದರಿಂದ, ರಾಜನಾಗಿ ಜಯಿಸಿ ಬರುವುದರಿಂದ ಎಲ್ಲ ಕಾರ್ಯದಲ್ಲೂ ಸ್ವಾಮಿ ಅಪ್ಪ ನೀವು ಒಪ್ಪಿಸಿಕೊಟ್ಟು ಅಪ್ಪ ಬೋಧನೆಯನ್ನು ಪಾಲಿಸಿದ ಕಾರಣ ಸ್ವಾಮಿ ನಾವು ಬದುಕ್ತಾ ಇದ್ದೇವೆ ರಾಜ. ಆದ್ದರಿಂದ ಈ ದಿನ ನಮಗೆ ನೀವು ಬೋಧಿಸಿರುವ ಎಲ್ಲ ಕಾರ್ಯವನ್ನು ನಾವು ಪಾಲಿಸೋರಾಗಿರಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇವತ್ತು ನಿಮ್ಮ ಸೇವಕರ ಮುಖಾಂತರ ಅಪ್ಪ, ನಿಮ್ಮ ಮಕ್ಕಳ ಮುಖಾಂತರ ನೀವು ಮಾತನಾಡಿದ ಪ್ರಕಾರ ರಾಜನೇ ಅಪ್ಪ, ಸಂಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು ಎಂಬುದಾಗಿ
ಅಪ್ಪ, ಇಬ್ಬರಿಗೂ ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬನು ಸ್ವೀಕರಿಸಿದ, ಒಬ್ಬನು ಸ್ವೀಕರಿಸದವನಿಗೆ ನೀವು ಪರದೇಶದಲ್ಲಿ ಜಾಗವನ್ನು ಕೊಟ್ರಿ, ತಿರಸ್ಕರಿಸವನು ನರಕಕ್ಕೆ ಹೋದ ಅಂತ ನಾವು ನೋಡ್ತೇವೆ ಸ್ವಾಮಿ. ಅದೇ ಪ್ರಕಾರ ಇವತ್ತು ಅಪ್ಪ ಸ್ವಾಮಿ, ನಿಮ್ಮನ್ನು ಸ್ವೀಕರಿಸುವವರು ಒಂದು ಕಡೆ ಇದ್ರೂ ಕೂಡ ತಿರಸ್ಕರಿಸುವವರು ಸುಮಾರು ಜನರಿದ್ದಾರೆ ಸ್ವಾಮಿ. ಅಪ್ಪ, ಅವರೆಲ್ಲ ರಕ್ಷಣೆ ಹೊಂದಬೇಕಾಗಿ ನೀವು ಶಿಲುಬೆಯಲ್ಲಿ ಮರಣ ಹೊಂದಿರುವ ಆ ತ್ಯಾಗವನ್ನು ಅವರು ಸಹ ಅರ್ಥ ಮಾಡಿಕೊಳ್ಳಬೇಕಾಗಿ ಸ್ವಾಮಿ. ಎಲ್ಲರೂ ಸ್ವಾಮಿ, ರಕ್ಷಣೆ ಹೊಂದದೇ ಇರುವ ನಮ್ಮ ಮೈಸೂರು ಪಟ್ಟಣದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ರಕ್ಷಣೆ ಹೊಂದಲಿಲ್ವೋ ಸ್ವಾಮಿ, ಅವರನ್ನು ನಾವು ಸಭೆಯಾಗಿ ಸೇವಕರಾಗಿ ನಿಮ್ಮ ಪಾದಕ್ಕೆ ತರುತ್ತೇವೆ ಸ್ವಾಮಿ. ಜೀವ ಕೊಟ್ಟು ಪ್ರಾಣ ಕೊಟ್ಟು ಅಪ್ಪ ರಕ್ಷಿಸಿರುವ ಈ ಒಂದು ರಕ್ಷಣೆ ಸ್ವಾಮಿ ಪ್ರತಿಯೊಬ್ಬರಿಗೂ ಸಿಗಬೇಕು ಸ್ವಾಮಿ. ನಮ್ಮ ರಾಜ್ಯದಲ್ಲಿರುವ ಒಬ್ಬರು ಕೂಡ ಸ್ವಾಮಿ ಅಪ್ಪ, ಈ ಮೈಸೂರು ಪಟ್ಟಣದಲ್ಲೂ ಕರ್ನಾಟಕ ರಾಜ್ಯದಲ್ಲಿರುವ ಒಬ್ಬರು ಕೂಡ ಸ್ವಾಮಿ, ಭಾರತ ದೇಶದಲ್ಲಿರುವವರು ಒಬ್ಬರು ಕೂಡ ಸ್ವಾಮಿ ಅಪ್ಪ ಅಳಿದು ಹೋಗಬಾರದು, ನಶಿಸಿ ಹೋಗಬಾರದು, ಶೈತಾನ್ ಬಲೆಯಲ್ಲಿ ಬಿದ್ದು ನರಕಕ್ಕೆ ಪಾಲುಕಾರ ಆಗಬಾರದು ಸ್ವಾಮಿ. ನೀವು ಪರಲೋಕಕ್ಕೂ ನಮಕ್ಕೂ ಇರುವ ದಾರಿಯನ್ನು ಅಪ್ಪ ನೀವು ಸ್ವಾಮಿ ತೆರೆದು ಹೋಗಿದ್ರಿ ನಿಮ್ಮ ಪ್ರಾಣ ಕೊಟ್ಟದ್ರಿಂದ. ಆ ಒಂದು ದಾರಿಯಲ್ಲಿ ಎಲ್ಲರೂ ನಮ್ಮ ಜೊತೆ ಬರಬೇಕಾಗಿ ಸ್ವಾಮಿ. ಸಭೆ ಎತ್ತಲ್ಪಡುವಾಗ ಎಲ್ಲರೂ ಸಭೆ ಒಳಗೆ ಇರಬೇಕಾಗಿ, ಸಭೆ ಹೊರಗಡೆ ಯಾರೂ ಇರಬಾರದು ಸ್ವಾಮಿ. ಎಲ್ಲರೂ ಬಂದು ನಿಮ್ಮನ್ನು ಆರಾಧನೆ ಮಾಡುವರಾಗಿ ಬದಲಾಗಿ ಸಭೆಯಲ್ಲಿ ಪಾಲುಗಾರರಾಗಿ ನಿಂತು ಪರಲೋಕ ರಾಜ್ಯದಲ್ಲಿ ಪಾಲುಗಾರ ಆಗಬೇಕಾಗಿ ಸಭೆಯಾಗಿ ನಾವು ನಮ್ಮನ್ನು ಅಪ್ಪ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಟ್ಟು, ನಮ್ಮ ಜೊತೆ ಇರುವ ಎಲ್ಲರನ್ನೂ ಒಪ್ಪಿಸಿಕೊಟ್ಟು, ನೀವು ಕರುಣೆ ದಯೆ ತೋರಿಸಿ ನಮ್ಮ ಮೇಲೆ ತೋರಿಸಿರುವ ದಯೆಯನ್ನು ಕರುಣೆಯನ್ನು ನಮ್ಮ ಜೊತೆ ಬದುಕುತ್ತಾ ಇರುವ, ಕೆಲಸ ಮಾಡುತ್ತಾ ಇರುವ, ಮಿತ್ರರಾಗಿರುವ, ಸಹೋದರ ಸಹೋದರಿಗಳಾಗಿರುವ ಎಲ್ಲರ ಮೇಲೂ ಸಹ ತೋರಿಸಬೇಕಾಗಿ ಬೇಡಿಕೊಳ್ಳುತ್ತಾ ನಮ್ಮ ರಕ್ಷಕನ ಒಡೆಯನುವಾದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ಜೀವವುಳ್ಳ ತಂದೆಯೇ.